ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೇ ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಕರದಾತಾರ ರಾವಣಾಸುರಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನತ ಜಗವ ಕಾವುದು ಆನತ ಜನವ ಗದುಗಿನ ವೀರನಾರಾಯಣ ತಿಳಿಯ ಹೇಳುವೆ ಕೃಷ್ಣ ಕಥೆಯನು ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೇ ತಿಳಿಯ ಹೇಳುವೆ ಕೃಷ್ಣ ಕಥೆಯನು ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತ ಕೃತಿ ಪಂಚಮ ಶ್ರುತಿಯ ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತ ಕೃತಿ ಪಂಚಮ ಶ್ರುತಿಯ ತಿಳಿಯ ಹೇಳುವೆ ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವೇದದ ಸಾರ ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವೇದದ ಸಾರ ಯೋಗೀಶ್ವರರ ತತ್ವ ವಿಚಾರ ಮಂತ್ರಿ ಜನಕ್ಕೆ ಬುದ್ಧಿಗುಣ ವಿರಹಿಗಳ ಶೃಂಗಾರ ವಿದ್ಯಾ ಪರಿಣತರಲಂಕಾರ ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರ ವ್ಯಾಸ ಭಾರತವ ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರ ವ್ಯಾಸ ಭಾರತವ ಗುರುಜನರ ಚರಣ ಕಮಲಗಳಿಗೆ ನಮಸ್ಕರಿಸಿ ಪರಮಾತ್ಮನನ್ನು ಸ್ಮರಿಸಿಕೊಂಡು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಕಥಾವಾಹಿನಿ ಈ ಸರಣಿಯಲ್ಲಿ ಪಾಂಡವರು ಕೌರವರ ಜೊತೆಯಲ್ಲಿ ಜೂಜಾಟವನ್ನಾಡಿ ಕಾಡಿಗೆ ಹೋದಂಥ ಸಂದರ್ಭವನ್ನು ಹಿಂದಿನ ಸಲ ವಿವರವಾಗಿ ನೋಡಿದ್ದೇವೆ. ಕಾಡಿಗೆ ಹೋದಂಥ ಪಾಂಡವರು ವನವಾಸದಲ್ಲಿ ಮೊದಲಿಗೆ ಒಂದೆರಡು ಸಮಸ್ಯೆಗಳು ಬಂದರೂ ಅದನ್ನೆಲ್ಲ ಪರಿಹರಿಸಿಕೊಂಡರು. ಮತ್ತು ಅಲ್ಲಿ ಅವರಿಗೊಂದು ಇಷ್ಟವಾದ ವಿಚಾರ ಅಂದರೆ ಅಲ್ಲಿ ತಪಸ್ಸು ಮಾಡ್ತಿದ್ದಂಥ ಋಷಿ ಮುನಿಗಳೆಲ್ಲ ಅವರಿಗೆ ಸಂಗಾತಿಗಳಾದರು. ಸತ್ಸಂಗ ಅವರಿಗಲ್ಲಿ ದೊರೆಯಿತು. ಅದೊಂದು ಬಹಳ ದೊಡ್ಡ ಭಾಗ್ಯ ಅಂತ ಭಾವಿಸಿದವರು. ಯಾಕಂದರೆ ಇವರು ಸಜ್ಜನರು ಪಾಂಡವರು, ಅದರಲ್ಲೂ ಧರ್ಮರಾಯನಿಗಂತೂ ಬಹಳ ಇಷ್ಟ ಋಷಿಗಳ ಸಹವಾಸ ಅಂದರೆ. ಆದ್ದರಿಂದ ಅವರು ಹಾಗೆ ಅವರ ಜೊತೆಯಲ್ಲಿ ಕಾಲ ಕಳೆಯುತ್ತಾ ಸ್ವಲ್ಪ ಕಾಲ ಕಳೆಯಿತು. ಒಂದು ದಿನ ಇಷ್ಟಿದ್ರೂ ಕೂಡ ಒಂದೊಂದು ಸಲ ಅವರೊಳಗೆ ಅಣ್ಣ ತಮ್ಮಂದರೊಳಗೆ ಸ್ವಲ್ಪ ವಾಗ್ವಾದ ಆಗ್ತಾ ಇತ್ತು, ವಿವಾದಗಳು. ಮುಖ್ಯವಾಗಿ ಭೀಮಸೇನ ಮತ್ತು ದ್ರೌಪದಿ ಅವರಿಬ್ಬರು ಧರ್ಮರಾಜನ ಆಗಿಂದಾಗ ಸ್ವಲ್ಪ ಚುಚ್ಚುತ್ತಾ ಇದ್ದರು.
ನಿನ್ನಿಂದಾಗಿ ಹೀಗೆಲ್ಲ ಆಗೋಯ್ತು ನಮ್ಮ ಸ್ಥಿತಿ, ನಾವು ಕಾಡಿಗೆ ಬರಬೇಕಾಗಿ ಬಂತು, ನೀನು ಜೂಜಾಟ ಆಡಿದೆ, ಜೂಜಾಡಿದ್ರೂ ಪರವಾಗಿಲ್ಲ, ಧರ್ಮ ಧರ್ಮ ಅಂತೇಳಿ ಎಲ್ಲಕ್ಕೂ ಕಟ್ಟಿಬಿದ್ದು ಅವರು ಹೇಳಿದ ಮಾತಿಗೆಲ್ಲ ಒಪ್ಪಿಕೊಂಡು ಈಗ ನೋಡು ನಾ ಕಾಡಿನಲ್ಲಿ ಇಂಥ ಒಂದು ಸ್ಥಿತಿಯಲ್ಲಿ ಇರುವಂಥ ಪರಿಸ್ಥಿತಿ ಬಂತು ಅಂತ ಧರ್ಮರಾಜನನ್ನು ಆಗಿದ್ದಾಗ ಸ್ವಲ್ಪ ಜರಿತಾ ಇದ್ದರು ಅವರಿಬ್ಬರು. ಒಂದು ದಿನ ಹಾಗೆ ಸ್ವಲ್ಪ ವಾಗ್ವಾದ ನಡೆಯುತ್ತೆ ಇಬ್ಬರಿಗೂ. ಆಗ ಧರ್ಮರಾಜ ಅದಕ್ಕೆ ಸಮಾಧಾನಗಳನ್ನೆಲ್ಲ ಹೇಳಿದ. ಆಮೇಲೆ ಭೀಮನು ಸುಮ್ಮನಾದ, ದ್ರೌಪದಿ ಸುಮ್ಮನಾದಳು. ಆದರೂ ಧರ್ಮರಾಜನ ಮನಸ್ಸಿಗೆ ಬಹಳ ದುಃಖ ಆಯಿತು. ನೋಡಿ, ನನ್ನಿಂದಾಗಿ ನನ್ನ ತಮ್ಮಂದರು ಎಂಥ ಒಂದು ಕಷ್ಟ ಅನುಭವಿಸುವಂಥ ಸ್ಥಿತಿ ಬಂತು, ನಮ್ಮ ಮಡದಿ ದ್ರೌಪದಿ ಪಾಪ ಎಷ್ಟು ಕಷ್ಟಪಡಬೇಕಾಗಿ ಬಂತು, ಇದಕ್ಕೆಲ್ಲ ನಾನೇ ಕಾರಣನಾದನೆಲ್ಲ ಅಂತ ಅವನಿಗೆ ಒಂಥರ ಬೇಸರ ಆಯಿತು ಮನಸ್ಸಿಗೆ. ಬಹಳ ಒಂದು ಥರ ವ್ಯಸನದಿಂದ ಇದ್ದಾವ. ಸಾಮಾನ್ಯವಾಗಿ ಸಜ್ಜನರಾದವರು, ಒಳ್ಳೆಯವರು, ಕೆಲವೊಂದು ದೇವರಿಗೆ ಪ್ರಿಯರಾದವರು, ಹತ್ತಿರವಾಗಿರೋರು ವ್ಯಸನದಿಂದ ಇದ್ದರೆ ಕೂಡಲೇ ಏನೋ ಒಂದು ಘಟನೆ ಅವರಿಗೆ ಒಂದು ರೀತಿಯ ಸಾಂತ್ವನ ಕೊಡುವಂಥ ಒಂದು ಘಟನೆ ನಡೀತಾರೆ. ಕೆಲವು ಸಲ ಅವರ ವ್ಯಸನವನ್ನು ಕಳೆದು ಅವರ ಮನಸ್ಸಿಗೆ ಉತ್ಸಾಹವನ್ನು, ಸ್ವಲ್ಪ ಆಶೆಯನ್ನು, ಧೈರ್ಯವನ್ನು ತುಂಬುವಂಥ ಘಟನೆ ನಡೀತಾರೆ. ಅವತ್ತು ಹಾಗೆ ಆಯಿತು. ಧರ್ಮರಾಜ ಬೇಸರದಿಂದ ಇದ್ದ ಕಾಲಕ್ಕೆ ಸರಿಯಾಗಿ ಯಾರೋ ಒಬ್ಬ ವ್ಯಕ್ತಿ ದೂರದಲ್ಲಿ ಬರ್ತಾ ಇರುವುದು ಕಂಡಿತು. ಬರುವಂಥ ವ್ಯಕ್ತಿ ಸಾಮಾನ್ಯನಲ್ಲ, ಅವನು ಏನೋ ಒಬ್ಬ ಮಹಾ ತೇಜಸ್ವಿಯಾದ ಯಾರೋ ವ್ಯಕ್ತಿ ಅಂತ ದೂರದಿಂದಲೇ ಅವರಿಗೆ ಗೊತ್ತಾಯಿತು. ಯಾಕಂದರೆ ಇವರೆಲ್ಲ ಋಷಿಮುನಿಗಳು ಎಲ್ಲಿದ್ದವರಲ್ಲ, ಅವ್ರ ಜೊತೆಯಲ್ಲಿ ಋಷಿಮುನಿಗಳೆಲ್ಲ ಕೆಲವರು ಕುಳಿತಿದ್ದರು, ಪಾಂಡವರು. ಅಂಥ ವಿಚಾರದಲ್ಲಿ ಅವರಿಗೆ ಬಹಳ ಅನುಭವ. ಈ ಒಂದು ತೇಜಸ್ಸು ಅಂದರೆ ಏನು, ಅದು ಕಣ್ಣಿಗೆ ಕಾಣುವಂಥ ವಸ್ತು ಅಲ್ಲ. ಅದು ಈ ಪ್ರತಿಯೊಂದು ವಸ್ತುವಿನ ಸುತ್ತಲೂ ಕೂಡ, ಪ್ರತಿಯೊಬ್ಬ ವ್ಯಕ್ತಿಯ ಸುತ್ತಲೂ ಕೂಡ ಒಂದು ಸಣ್ಣ ಒಂದು ಪ್ರಭಾ ವಲಯ ಇರ್ತಾರಂತೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಓರಾ ಅಂತ ಕರೀತಾರೆ, ಓರಾ ಅಂತೇಳಿ, AURA, ಓರಾ ಅಂತಂದರೆ ಪ್ರಭಾವಲಯ. ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಕೈ ಬೆರಳು ಇದರ ಸುತ್ತಲೂ ಒಂದು ಸಣ್ಣ ಪ್ರಭೆ ಇರ್ತಾರಂತೆ. ಅದು ನಮಗೆ ಕಾಣಕ್ಕೆ ಸಿಕ್ಕುವುದಿಲ್ಲ ಬರೀ ಕಣ್ಣಿಗೆ. ಅದನ್ನು ಕೂಡ ಒಂದು ವಿಶೇಷ ಕ್ಯಾಮರಾದಿಂದ ಅದನ್ನು ಫೋಟೋ ಕೂಡ ತೆಗಿತಾರೆ, ಅದರದ್ದು ಛಾಯಾಚಿತ್ರ ಕೂಡ ತೆಗಿತಾರೆ. ಕಿರ್ಲಿಯನ್ ಫೋಟೋಗ್ರಫಿ ಅಲ್ವಾ ಅದು, ಕಿರ್ಲಿಯನ್ ಫೋಟೋಗ್ರಫಿ ಅಂತ ಒಂದಿದೆ. ಆ ಫೋಟೋಗ್ರಫಿ ಮೂಲಕ ಅದನ್ನು ಛಾಯಾಚಿತ್ರ ತೆಗೆದವರು ಇದ್ದರೆ ನೋಡಿದ್ದೇವೆ ನಾವು ಛಾಯಾಚಿತ್ರಗಳನ್ನು. ಸಾಮಾನ್ಯವಾಗಿ ಆಧ್ಯಾತ್ಮಿಕವಾಗಿ ಮುಂದುವರೆದ ವ್ಯಕ್ತಿಗಳು, ದೇವರಿಗೆ ಭಾಳ ಹತ್ತಿರ ಆದವರು, ದೇವರು ಅನ್ನೋ ಶಬ್ದದಲ್ಲಿ ಸುರ ದೇವರು ಅಂತನೋ ಶಬ್ದದಲ್ಲೇ ಪ್ರಕಾಶ ಅನ್ನೋ ಅರ್ಥ ಬರುತ್ತೆ. ದೇವತೆಗಳ ಒಂದು ವಿಶಿಷ್ಟ ಒಂದು ಗುಣ ಅಂದರೆ ಅವರಲ್ಲಿ ವಿಶೇಷವಾದ ನಮಗಿಂತ ಹೆಚ್ಚಿನ ಪ್ರಕಾಶವುಳ್ಳವರಾಗಿರ್ತಾರೆ ಅವರು. ಈ ದೇವತ್ವ ಯಾರಲ್ಲಿ, ಮನುಷ್ಯರೇ ಆಗಿರಲಿ ಯಾರೇ ಆಗಿರಲಿ, ಅಂಥವ್ರ ದೇವತ್ವ ಅಂಶ ಹೆಚ್ಚಿರ್ತದೋ ಅಂಥವರಲ್ಲಿ ಈ ಔರ ಅನ್ನುವಂಥದ್ದು, ಈ ಒಂದು ತೇಜೋಬಲಯ ಅನ್ನುವಂಥದ್ದು ಇನ್ನಷ್ಟು ಹೆಚ್ಚಿರ್ತದೆ. ನಮ್ಮ ಕಣ್ಣಿಗೆ ಕಾಣದಿದ್ರು ನೋಡುವಾಗಲೇ ಅಂತೀವಿ, ಎಂಥ ತೇಜಸ್ವಿ ವ್ಯಕ್ತಿ ಅಂತ ಕೆಲವರಿಗೆ ಗೊತ್ತಾಗುತ್ತೆ. ಹಿಂದಿನ ಕಾಲದೆಲ್ಲ ಭಾಳ ಹೇಳ್ತಾ ಇದ್ರು. ಈಗೆಲ್ಲ ಅಂಥ ಮಾತುಗಳು ಸ್ವಲ್ಪ ಕಡಿಮೆ ಆಗ್ತಾಯಿವೆ. ನಮಗೆ ತೇಜಸ್ಸು ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ, ಎಲ್ಲ ಒಂದೇ ಅಂತ ಅಂದ್ಕೊಳ್ತಾ ಇದ್ದೀವಿ. ನೋಡಿದಾಗಲೇ ವ್ಯಕ್ತಿ ಬಹಳ ತುಂಬ ತೇಜಸ್ಸು ಕಾಣಿಸ್ತಾ ಇದೆ, ಇವ್ರ ಮುಖದಲ್ಲಿ ಏನೋ ವಿಶೇಷ ಇರಬೇಕು ಇವರಲ್ಲಿ ಅನ್ನುವಂಥ ಒಂದು ಕಾಲ ಇತ್ತು. ನಾವು ಚಿಕ್ಕ ವಯಸ್ಸಿನಲ್ಲೇ ಎಷ್ಟೋ ಜನರಿಗೆ ಹಾಗೆ ಹೇಳ್ತಿದ್ದು ನಾವು ಕೇಳಿದ್ದೀವಿ ಸ್ವತಃ ಅನುಭವದಿಂದ. ಈಗ ಅದು ಎಲ್ಲ ಹೆಚ್ಚಿನವರಿಗೆ ಅನುಭವ ಇದೆಯೋ ಇಲ್ವೋ ಗೊತ್ತಿಲ್ಲ. ಅಂತೂ ಪಾಂಡವರಿಗೆ ಮತ್ತು ಅಲ್ಲಿ ಕುಳಿತವರಿಗೆಲ್ಲ ಯೋಗಿ ಒಂದು ಅನುಭವಕ್ಕೆ ಬಂತು, ಯಾರೋ ಒಬ್ಬ ಮಹಾ ತೇಜಸ್ವಿ ವ್ಯಕ್ತಿ ಬರ್ತಾ ಇದ್ದಾನೆ ದೂರದಿಂದ, ಯಾರಿರ್ಬೋದು? ಆ ಸಮಯದಲ್ಲಿ ಬಂದ ನಗ್ಗದ ಭೂಸುರ, ಆ ಸಮಯದಲ್ಲಿ ಬಂದ ನಗ್ಗದ ಭೂಸುರ, ಶ್ರೀಕಂಠನೋ ಪದ್ಮಾಸನನ ಪಲ್ಲಟವೋ, ಕಮಲಾಂಬಕನ ಚುಂಬಕವೋ, ಭಾಸುರ ಕ್ರತುಶತದ ರೂಪವಿಳಾಸವೋ, ಶ್ರುತಿಕೋಟಿ ಕನ್ಯಾವಾಸ ಭವನವೋ, ಭಾಸುರ ಕ್ರತುಶತದ ರೂಪವಿಳಾಸವೋ, ಶ್ರುತಿಕೋಟಿ ಕನ್ಯಾವಾಸ ಭವನವೋ, ದೇವ ವೇದವ್ಯಾಸ ಮುನಿರಾಯ, ದೇವ ವೇದವ್ಯಾಸ ಮುನಿರಾಯ, ವೇದವ್ಯಾಸ ಮುನಿರಾಯ. ಈ ದೇವಸ್ಥಾನದಲ್ಲಿ ಸುತ್ತಲೂ ಒಂದು ಪ್ರಭಾವಳಿ ಅಂತ ಇಟ್ಟಿರ್ತಾರೆ. ಅದು ಕೂಡ ಅದೇ ಆ ಪ್ರಭಾವಲಯವನ್ನು ಸಂಕೇತಿಸುವಂಥ ಅದು ಒಂದು ಆಭರಣ, ಒಂದು ಅಲಂಕಾರ. ಅದು ಇಲ್ಲಿ ನೋಡಿದ್ರು ಯಾರಿರ್ಬೋದು, ಅವ್ರಿಗೆ ಹೇಗೆ ಅನಿಸ್ತು ಅಂತಂದರೆ
ಭೂಸುರ ಶ್ರೀಕಂಠನು. ಶ್ರೀಕಂಠ ಅಂದರೆ ಶಿವ. ನಾವು ನಂಜುಂಡೇಶ್ವರನ ಶ್ರೀಕಂಠೇಶ್ವರ ಅಂತ ಕರೀತಾರಲ್ಲ, ಗೊತ್ತಿರ್ಬೋದು ಎಲ್ರಿಗೂ. ಈ ನಂಜುಂಡ ಇದು ನಂಜನಗೂಡಿನ ಹಾಗೆ ಶ್ರೀಕಂಠ ಅಂತ ಶಿವನೇ ಒಂದು ವೇಳೆ ಏನಾದರೂ ಒಬ್ಬ ಬ್ರಾಹ್ಮಣ ವೇಷವನ್ನು ಧರಿಸಿ ಬರ್ತಾ ಇದ್ದಾನೋ ಅವನೇ ಇರ್ಬೋದೇ, ಅಥವಾ ಪದ್ಮಾಸನನ ಪಲ್ಲಟವು ಪದ್ಮನ ಮೇಲೆ ಕುಳಿತುಕೊಂಡಿರುವ ಅಂದರೆ ಸೃಷ್ಟಿಕರ್ತನಾದ ಬ್ರಹ್ಮದೇವ, ಆ ಬ್ರಹ್ಮನೇ ಒಂದು ವೇಳೆ ಅವನಿರಬೇಕಾದ ಸ್ಥಾನ ಯಾವುದು? ಸತ್ಯಲೋಕ. ಆ ಸ್ಥಾನದಿಂದ ಏನೋ ಪಲ್ಲಟ ಹೊಂದಿ ಅದನ್ನು ಅಥವಾ ಬ್ಯಾಡನ್ನು ಬಿಟ್ಟು ಈ ಭೂಲೋಕಕ್ಕೆ ಬರ್ತಾ ಇದ್ದಾನೋ ಅವನಿರ್ಬೋದೇ, ಅಥವಾ ಕಮಲಾಂಬಕನ ಚುಂಬಕವು. ಕಮಲಾಂಬಕ, ಕಮಲಾಕ್ಷ ಅಂತಂದರೆ ಶ್ರೀಹರಿ ಶ್ರೀಮನ್ನಾರಾಯಣ. ಮನಮೋಹಕ ರೂಪ ಅವನದ್ದು. ಆ ಮನಮೋಹಕ ರೂಪವಾದ ತನ್ನ ರೂಪವನ್ನು ಬಿಟ್ಟು ಏನು ಋಷಿ ರೂಪವನ್ನು ಧರಿಸಿ ಗಡ್ಡ ಬಿಟ್ಟು ಜಟಾಜೂಟಗಳನ್ನೆಲ್ಲ ಧರಿಸಿಕೊಂಡು ಬರ್ತಾ ಇದ್ದಾನೋ ಏನೋ ಅವನೇ ರೂಪ ಪಲ್ಲಟ ಮಾಡಿಕೊಂಡು ಯಾರಿಗೆ ಗೊತ್ತು. ಸಾಮಾನ್ಯರು ಯಾರು ಇರಲಿಕ್ಕಿಲ್ಲ, ಬಂದ ವ್ಯಕ್ತಿ ಯಾರೋ ಬರ್ತಾ ಇದ್ದಾರೆ. ಮತ್ತೆ ಅಷ್ಟೇ ಅಲ್ಲ, ಬಾಸುರ ಕ್ರತುಶತರ ರೂಪ ವಿಳಾಸವು. ಲೋಕದಲ್ಲಿ ಅನೇಕ ಯಾಗ ಯಜ್ಞ ಇದೆಲ್ಲ ಮಾಡ್ತಾರೆ ಜನರು ನೂರಾರು ಸಂಖ್ಯೆಯಲ್ಲಿ. ಆ ಯಾಗ ಯಜ್ಞಗಳೆಲ್ಲ ಒಂದು ರೂಪವನ್ನು ತಳೆದು ಬರ್ತಾ ಇವೆಯೋ ಅಥವಾ ಮನುಷ್ಯರೇ ಅಲ್ವೇನೋ, ಯಾಗ ಯಜ್ಞಗಳೇ ತಳೆದಂಥ ರೂಪವೋ ಏನೋ ಯಾರಿಗೆ ಗೊತ್ತು. ಅಥವಾ ಶ್ರುತಿಕೋಟಿ ಕನ್ಯಾ ವಾಸಭವನವು. ಶ್ರುತಿ ಅಂದರೆ ವೇದಗಳು. ವೇದಗಳು ಕೋಟಿಗಟ್ಟಲೆ ಇವೆ ಅಂತೆ. ಅನಂತ ವೈ ವೇದಾ ಅಂತ ಹೇಳ್ತಾರೆ. ವೇದಗಳಿಗೆ 4 ವೇದ ಅಂತ ನಾವು ಕೇಳಿದ್ದೇವೆ. 4 ಹೌದು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ ಅಂತ 4 ವೇದಗಳು. ಆದರೆ ವೇದಗಳಲ್ಲಿರುವಂಥ ಮಂತ್ರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಅದಕ್ಕೆ ಮಿತಿಯೇ ಇಲ್ಲ, ಅಸಂಖ್ಯವಾಗಿವೆ ಅಂತೆ. ಹಾಗೆ ಕೋಟಿ ಕೋಟಿ ಸಂಖ್ಯೆಯಲ್ಲಿರುವಂಥ ಆ ವೇದ ಮಂತ್ರಗಳೆಲ್ಲ ಯಾವನೋ ಒಬ್ಬನಲ್ಲಿ ಸೇರಿಕೊಂಡು ಆ ವ್ಯಕ್ತಿಯಲ್ಲಿ ಬರ್ತಾ ಇದ್ದಾನೋ, ಅವುಗಳಿಗೆ ಆವಾಸ ಸ್ಥಾನವಾದ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೋ ಎಂಬಂತೆ ಭಾಸವಾಯಿತು. ತಪ್ಪೇನೂ ಅಲ್ಲ. ಬಂದವರು ಕೊನೆ ನೋಡಿದರೆ ವೇದವ್ಯಾಸ ಮುನಿಗಳು. ಅವರು ನಿಜವಾಗಿ ವೇದವನ್ನೆಲ್ಲ ಒಳಗೆ ಸೇರಿಸಿಕೊಂಡವರೇ. ವೇದವನ್ನು ವಿಂಗಡಣೆ ಮಾಡಿ ವೇದವ್ಯಾಸ ಎಂಬ ಹೆಸರು ಪಡೆದವರವರು. ಅಂದರೆ ಅವರು ನಿಜವಾದ ಹೆಸರು ಬೇರೆ, ಬಾದರಾಯಣ ಅಂತಿತ್ತು. ಮೊದಲ ಹೆಸರು ಕೃಷ್ಣ ದ್ವೈಪಾಯನ, ಈ ರೀತಿ ಹೆಸರಿತ್ತು, ಕೃಷ್ಣ ದ್ವೈಪಾಯನ ಅಂತಿತ್ತು. ಆಮೇಲೆ ವೇದವ್ಯಾಸ ಅನ್ನೋ ಹೆಸರು ಇದರಿಂದ ಬಂತು. ವೇದಗಳನ್ನು ಬೇರೆ ಬೇರೆ ಶಾಖೆಗಳಾಗಿ ವಿಂಗಡಿಸಿಕೊಟ್ಟವರೇ ಅವರು, ಆದ್ದರಿಂದ ಆ ಹೆಸರು ಬಂತು. ಅಂಥವರೇ ಬರ್ತಾ ಇದ್ದದ್ದು, ಇವರಿಗೆ ಆ ರೀತಿಯ ಭಾವನೆ ಬಂತು. ಆದರೂ ಕೂಡ ಯಾರು ಅಂತ ಹತ್ತಿರ ಬರೋ ತನಕ ಗೊತ್ತಾಗಲಿಲ್ಲ. ಹತ್ತಿರ ಬಂದಾಗ ನೋಡಿದರು, ಓಹೋ ಅಯ್ಯೋ ಮಹಾದೇವ ಶಿವನೇ, ಇದು ಯಾರು? ಮುನಿವರ. ಹಾ ಮಹಾದೇವ ಇದಾರು ಮಹಾಮುನೀಶ್ವರ. ಹಾ ಮಹಾದೇವ ಇದಾರು ಮಹಾಮುನೀಶ್ವರ. ಎನುತ ಮುನಿಪಸ್ತೋಮವೆದ್ದುದು, ಎನುತ ಮುನಿಪಸ್ತೋಮವೆದ್ದುದು, ಧರ್ಮನಂದನನು ಅವರಿಗಿದಿರಾಗಿ. ಧರ್ಮನಂದನನು ಅವರಿಗಿದಿರಾಗಿ. ಪ್ರೇಮ ಪುಳಕದ ನಯನ ಸಲಿಲದ ರೋಮಹರ್ಷದ ಸತ್ಯಭಾವದ ಭೂಮಿಪತಿ. ಪ್ರೇಮ ಪುಳಕದ ನಯನ ಸಲಿಲದ ರೋಮಹರ್ಷದ ಸತ್ಯಭಾವದ ಭೂಮಿಪತಿ. ಮೈ ಇಕ್ಕಿದನು ಮುನಿವರನ ಚರಣದಲ್ಲಿ. ಭೂಮಿಪತಿ ಮೈ ಇಕ್ಕಿದನು ಮುನಿವರನ ಚರಣದಲ್ಲಿ. ಹತ್ತಿರ ಬಂದಾಗ ಗೊತ್ತಾಯಿತು ವೇದವ್ಯಾಸರು ಅಂತ. ಕೂಡಲೇ ಎಲ್ಲವರು, ಅಯ್ಯೋ ಶಿವನೇ, ಹರ ಮಹಾದೇವ, ಎಂಥವ್ರು ಬರ್ತಾ ಇದ್ದಾರೆ, ಯಾರಪ್ಪ ಇವರು? ಮುನಿಶ್ರೇಷ್ಠರು. ಅಯ್ಯೋ, ಜಗತ್ತಿಗೆ ಗುರುಗಳೆನಿಸಿಕೊಂಡಂಥ ವೇದವ್ಯಾಸರೇ ಬರ್ತಾ ಇದ್ದಾರಲ್ಲ, ಎಂಥವರೇ ದಯಮಾಡಿಸ್ತಾ ಇದ್ದಾರೆ ನಮ್ಮ ಈ ವನಕ್ಕೆ, ಕಾಡದು, ಇಲ್ಲಿ ಬರ್ತಾ ಇದ್ದಾರಲ್ಲ ಅಂತ ಎಲ್ಲರೂ ಎದ್ದುಬಿಟ್ರು. ಅಲ್ಲಿದ್ದಂಥ ಮುನಿಗಳೆಲ್ಲ ಎದ್ದುಬಿಟ್ರು. ಒಡನೆ ಧರ್ಮರಾಜ ಕೂಡ ಎದ್ದ. ಧರ್ಮರಾಜನಿಗೆ ಒಂದು ಸಂತೋಷ ಆರದ್ದಂದರೆ ಅದು ಅಷ್ಟೇ ಇಷ್ಟಲ್ಲ. ಯಾಕಂದರೆ ಧರ್ಮರಾಜನಿಗೆ ಒಂದು ರೀತಿಯಲ್ಲಿ ಇವರು ಅಜ್ಜ, ಇನ್ನೊಂದು ರೀತಿಯಲ್ಲಿ ಇವರು ಗುರುಗಳು, ಲೋಕಕ್ಕೆ ಗುರುಗಳು, ಮಹಾಮುನಿಗಳು. ಇಂಥವರು ಇಲ್ಲಿಗೂ ಬಂದಿದ್ದಾರಲ್ಲ. ಎಷ್ಟೋ ಸಲ ನಾನು ಹಸ್ತಿನಾವತಿಯಲ್ಲಿದ್ದಾಗ ಅಥವಾ ಇಂದ್ರಪ್ರಸ್ಥದಲ್ಲಿದ್ದಾಗ ಅಲ್ಲಿಗೆ ಬಂದವರೇ ಇವರು. ಆದರೆ ಈ ಕಾಡಿನ ಮೂಲೆಗೆ ಎಲ್ಲೋ ನಾನು ಮೂಲೆಯಲ್ಲಿ ವಾಸ ಮಾಡ್ತಾ ಇದ್ದೇನೆ, ಇಲ್ಲಿ ಕೂಡ ನನ್ನನ್ನು ಮರೆಯದೆ ಇಲ್ಲಿವರೆಗೆ ಬಂದಿದ್ದಾರಲ್ಲಪ್ಪ ಕಷ್ಟಪಟ್ಟುಕೊಂಡು ಇಂಥವರು. ಇದು ನನ್ನ ಭಾಗ್ಯವಲ್ಲವೇ?
ನಾನು ನಿರೀಕ್ಷೆನೇ ಮಾಡಿರಲಿಲ್ಲ, ಇಲ್ಲಿ ಬರ್ತಾರೆ ಅಂಥೇಳಿ. ಅಯ್ಯೋ ಬಂದರಲ್ಲ ಅಂತ ಅವನಿಗೆ ಒಂದು ರೀತಿಯ ರೋಮಾಂಚನವಾಗಿ ನೆನೆಸಿದಾಗ ಕಣ್ಣಲ್ಲಿ ಧಾರಾಕಾರವಾಗಿ ಆನಂದ ಬಾಷ್ಪ ಸುರಿಯಿತು. ಆಮೇಲೆ ಬಹಳ ಸಂತೋಷದಿಂದ ಬಂದು ಆ ಮುನಿಗಳಿಗೆ ಉದ್ದಂಡ ನಮಸ್ಕಾರ ಮಾಡಿದ. ಮೈಯಿಕ್ಕಿದನು ಅಂದರೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ. ಪಾಂಡವರು ತಮ್ಮಂದರೆಲ್ಲ ಬಂದು ನಮಸ್ಕಾರ ಮಾಡಿದರು, ದ್ರೌಪದಿ ಬಂದು ನಮಸ್ಕಾರ ಮಾಡಿದ್ಲು. ಜೊತೆಯಲ್ಲಿ ಮುನಿಗಳೆಲ್ಲ ಇದ್ರಲ್ಲ ಅವರು ನಮಸ್ಕಾರ ಮಾಡಿದರು. ಈ ಮುನಿಗಳು ನಮಸ್ಕಾರ ಮಾಡುವ ಕ್ರಮ ಸ್ವಲ್ಪ ಬೇರೆ ಇತ್ತು. ಅಂದರೆ ಈ ಅವರು ತಾವು ಇಂಥವರು, ಇಂಥ ಪ್ರವರ ಅದೆಲ್ಲ ಹೇಳುವಂಥ ಕ್ರಮ ಇದೆ. ಇಂಥ ಪ್ರವರ, ಇಂಥ ಗೋತ್ರ, ಇಂಥ ಸೂತ್ರ, ಇಂಥ ವೇದವನ್ನು ಅಧ್ಯಾಯ ಮಾಡುವಂಥ ಇಂಥ ಗುರು, ಇಂಥ ಮುನಿ ನಾನು ಅಂತ. ಅದು ಬೇರೆ ಇಂಗ್ಲೀಷ್ ಇದರಲ್ಲಿ ಹೇಳ್ತೀವಿ ಸಂಸ್ಕೃತದಲ್ಲಿ. ಈಗ ಆಂಗೀರ್ ಸಾಂಬರೀಷ ಯೌವನಾಶ್ವ ತ್ರ್ಯಾರ್ಷೇಯ ಪ್ರವರಾನ್ವಿತ. ಆಂಗೀರಸ, ಅಂಬರೀಷ, ಯೌವನಾಶ್ವ ಎನ್ನುವ 3 ಋಷಿಗಳ ಪ್ರವರಕ್ಕೆ ಸೇರಿದವ. ಆಮೇಲೆ ಇಂಥ ಗೋತ್ರ ಹರಿತ್ಸ ಗೋತ್ರ, ಹಾರಿತ ಮುನಿಯ ಗೋತ್ರದವ, ಅಥವಾ ವಿಶ್ವಾಮಿತ್ರ ಗೋತ್ರ, ಇನ್ನು ಕಾಶ್ಯಪ ಗೋತ್ರ, ಏನೋ ಒಂದು ಗೋತ್ರ ಹೇಳ್ಕೊತಾರೆ. ಆಮೇಲೆ ಇಂಥ ಸೂತ್ರ, ಆಪಷ್ಟಂಬ, ಬೇರೆ ಬೇರೆ ಸೂತ್ರ, ಆಶ್ವಲಾಯನ ಸೂತ್ರ, ಆಪಷ್ಟಂಬ ಸೂತ್ರ ಅಂತೆಲ್ಲ ಇರುತ್ತೆ. ಸೂತ್ರ ಅಂದರೆ ಧರ್ಮಸೂತ್ರಗಳು, ಯಾವುದೋ ಒಂದು ಸೂತ್ರವನ್ನು ಅನುಸರಿಸುವವರು ಒಬ್ಬೊಬ್ಬರು ಋಷಿಗಳಿರ್ತಾರೆ, ತಮ್ಮ ಸೂತ್ರ. ಆಮೇಲೆ ಅದೆಲ್ಲ ಋಕ್ಶಾಖಾಧ್ಯಾಯಿ, ಯಜುಶಾಖಾಧ್ಯಾಯಿ, ಇಂಥ ವೇದವನ್ನು ಕಲಿಯುವ ನಾನು, ಇಂಥ ಅಧ್ಯಯನ ಮಾಡುವ ಇಂಥವ ತನ್ನ ಹೆಸರು. ಆಮೇಲೆ ಯಾವುದೋ ದಾಲ್ಭ್ಯನೋ ಅಥವಾ ಕಣ್ವನೋ ಯಾವುದೋ ವಶಿಷ್ಠನೋ ಏನೋ ಒಂದು ಹೆಸರು ಇರ್ತದಲ್ಲ, ಅವರು ಆ ಹೆಸರನ್ನು ಹೇಳಿಕೊಂಡು ನಾನು ಇಂಥವನು ಅಂತ ನಮಸ್ಕರಿಸುವಂಥ ಒಂದು ಕ್ರಮ. ಸಾಮಾನ್ಯವಾಗಿ ಯಾರಾದರೂ ಬಂದಾಗ ನಾವು ಪರಿಚಯ ಮಾಡ್ತೇವೆ. ನೋಡಿ ಇಂಥವರು ಬೀಟ್ ಮಿಸ್ಟರ್ ಸೋ ಆ್ಯಂಡ್ ಸೋ ಅಂತೆಲ್ಲ ಹೇಳುವುದೆಲ್ಲ ಕ್ರಮ ಎಲ್ಲ ಇದೆ. ಈಗ ಇಂಥವ್ರು ಬಂದಿದ್ದಾರೆ, ಅಥವಾ ಯಾರು ದೊಡ್ಡ ಮನುಷ್ಯರು ಬಂದಾಗ ನೋಡಿ ಸರ್ ಇವರು ಇಂಥವ್ರು ಅಂತ ಹೇಳ್ತೀವಿ ನಾವು. ಆದರೆ ಹಿಂದೆ ಕ್ರಮ ಇವರೆಲ್ಲ ಆ ಕ್ರಮ ಅನುಸರಿಸ್ತಾ ಇರಲಿಲ್ಲ. ತಾವೇ ಹೋಗಿ ನಾನು ಇಂಥವ ಅಂತ ಹೇಳ್ಕೊಂಡು ಅವರಿಗೆ ನಮಸ್ಕಾರ ಮಾಡುವಂಥದ್ದು. ಇದನ್ನು ಅಭಿವಾದನ ಅಂತ ಕರೀತಾರೆ. ಇಂಗ್ಲ ಅಭಿವಾದನ ಅಂತ. ಅಹಂಬೋ ಅಭಿವಾದಯೇ, ಕೊನೆಯಲ್ಲಿ ಸ್ವಾಮಿ ಪೂಜ್ಯರಾದ ನಿಮಗೆ ನಾನು ಇಂಥ ಹೆಸರಿಂದ ನಾನು ನಮಸ್ಕರಿಸ್ತಾ ಇದ್ದೇನೆ ಅಂತ ಮಾಡುವಂಥ ಒಂದು ನಮಸ್ಕರಿಸುವಂಥ ಒಂದು ಕ್ರಮ ಅವರದ್ದು. ಹಾಗೇ ನಮಸ್ಕರಿಸಿದ್ರು ಅವರು. ಅಂದರೆ ಇಲ್ಲಿ ಮುಖ್ಯ ಏನಂತಂದರೆ, ನೀವು ಬಹಳ ದೊಡ್ಡವರು, ನಿಮ್ಮ ವಿಚಾರ ಎಲ್ಲರಿಗೂ ಗೊತ್ತಿದೆ, ನಿಮ್ಮ ಪರಿಚಯ ಯಾರಿಗೂ ಮಾಡಬೇಕಾದ ಅಗತ್ಯ ಇಲ್ಲ. ನಾವು ಬಹಳ ಸಣ್ಣವರು ನಿಮ್ಮ ಮುಂದೆ, ನಮ್ಮ ಪರಿಚಯ ನಿಮಗಿಲ್ಲ ಗೊತ್ತು. ಅದಕ್ಕೋಸ್ಕರ ನನ್ನ ಹೆಸರು ನಾನು ಹೇಳ್ಕೊಳ್ತಾ ಇದ್ದೇನೆ, ನಾನು ಇಂಥವ, ನಿಮ್ಮ ಮುಂದೆ ನಾವೊಬ್ಬ ಅಲ್ಪ, ಆದರೂ ನಮಸ್ಕರಿಸ್ತಾ ಇದ್ದೇನೆ, ಈ ನಮಸ್ಕಾರವನ್ನು ಸ್ವೀಕರಿಸಿರಿ ಅಂತ ಅವ್ರ ಗಮನಕ್ಕೆ ತರುವಂಥದ್ದು. ಇದು ಒಂದು ರೀತಿಯ ವಿನಯದ ಲಕ್ಷಣ. ಬಹಳ ಉತ್ತಮ ರೀತಿಯಿಂದ ತಮ್ಮನ್ನು ತಾವು ಪರಿಚಯಿಸಿಕೊಳ್ಳುವಂಥ ಒಂದು ಕ್ರಮ ಹಿಂದೆ ಇತ್ತು. ಆ ರೀತಿ ಅವರೆಲ್ಲ ನಮಸ್ಕಾರ ಮಾಡಿದರು. ಆಮೇಲೆ ಎಲ್ರಿಗೂ ಮುನಿಗಳು ಹರಿಸಿ ಆಶೀರ್ವಾದ ಮಾಡಿದರು. ಆಮೇಲೆ ಈ ವೇದವ್ಯಾಸರು ಈ ಧರ್ಮರಾಯನ ಎಲೆಮನೆ, ಧರ್ಮರಾಯ ಇರುವುದಕ್ಕೊಂದು ಕಾಡಿನಲ್ಲಿದ್ದರೂ ಕೂಡ, ಕಾಡಿನಲ್ಲೇ ಇರಲಿ ನಾಡಿನಲ್ಲೇ ಇರಲಿ, ಒಂದು ಮನೆ ಏನೋ ಒಂದು ಇರಲೇಬೇಕಲ್ಲ. ಆ ಒಂದು ಎಲೆಮನೆಯೋ ಅಥವಾ ಯಾವುದೋ ಒಂದು ಆಶ್ರಮವನ್ನು ಕಟ್ಕೊಂಡಿದ್ದ ಧರ್ಮರಾಜ. ಅಲ್ಲಿಗೆ ಬಂದರು ಇವರು. ಅವ್ರು ಬಂದಾಗ ಧರ್ಮರಾಜನಿಗೆ ಬಹಳ ಗಲಿಬಿಲಿ ಆಗೋಯ್ತು. ಏನು ಮಾಡ್ಲಪ್ಪ ಇವರು ಈ ನಮ್ಮ ಮನೆಗೆ ಬರ್ತಾ ಇದ್ದಾರೆ, ಈ ಕಾಡಿನಲ್ಲಿ ಏನಿದೆ ಅವರಿಗೆ ಕೊಡೋದಕ್ಕೆ? ಯಾಕಂದ್ರೆ ಸತ್ಕಾರ ಮಾಡಬೇಕು, ಅತಿಥಿ ಬಂದಾಗ ಸತ್ಕಾರ ಮಾಡಬೇಕು. ಅದರಲ್ಲೂ ಬಂದವರು ಬಹಳ ದೊಡ್ಡ ಜನ, ಅಂಥವರಿಗೆ ಕೊಡಲಿಕ್ಕೆ ಯೋಗ್ಯವಾದ ವಸ್ತು ಏನಿದೆ ಇಲ್ಲಿ ನಮ್ಮಲ್ಲಿ? ಯಾವುದೂ ಇಲ್ಲ. ಮುಖ್ಯವಾಗಿ ಅಂಥವ್ರು ಬಂದಾಗ ಮೊದಲು ಮಾಡಬೇಕಾದ ಸತ್ಕಾರ ಹಿಂದಿನ ಕಾಲದಲ್ಲಿ ಏನಂತಂದರೆ ಅರ್ಘ್ಯ, ಪಾದ್ಯ, ಆಚಮನ ಇತ್ಯಾದಿಗಳನ್ನು ಕೊಡುವಂಥದ್ದು. ಇದೊಂದು ಏನಪ್ಪ ಅಂತಂದರೆ, ಅರ್ಘ್ಯ ಅಂತಂದರೆ ಕೈ ತೊಳೆಯೋದಕ್ಕೆ ನೀರು, ಬಂದಿರ್ತಾರಲ್ಲ ದೂರದಿಂದ ನಡ್ಕೊಂಡೇ ಬರ್ತಿದ್ರು ಆ ಕಾಲದಲ್ಲೆಲ್ಲ. ಆಮೇಲೆ ಪಾದ್ಯ ಅಂದರೆ ಕಾಲು ತೊಳೆಯೋದಕ್ಕೆ ನೀರು. ಆಚಮನ ಅಂದರೆ ಆಚಮನ, ಶುದ್ಧಾಚಮನ ಮಾಡಿ ದೇಹ ಶುದ್ಧಿಗೋಸ್ಕರ ಅದು ಕೊಡುವಂಥ ನೀರು. ಅದನ್ನೆಲ್ಲ ಕೊಡಬೇಕು. ಆದರೆ ಯಾವುದರಲ್ಲಿ ಕೊಡಲಿ? ಇವ್ರ ಹತ್ರ ಪಾತ್ರೆ ಇಲ್ಲ, ಏನಿಲ್ಲ. ಯಾಕಂದರೆ ಇವರು ಕಾಡಿಗೆ ಬರುವಾಗ ಪಾತ್ರೆ ಪರಡಿ ಏನು ಹಿಡ್ಕೊಂಡು ಬರಲಿಲ್ಲ, ಬರೀಗೈಯಲ್ಲಿ ಬಂದಿದ್ದಾರೆ ಪಾಂಡವರು. ಉಟ್ಟ ಬಟ್ಟೆಯಲ್ಲಿ ಬರಬೇಕಿತ್ತು, ಆ ರೀತಿಯಲ್ಲಿ ಬಂದಿದ್ದಾರೆ. ಯಾವುದರಲ್ಲಿ ಕೊಡಲಿ ಅಂತ ಯೋಚನೆ ಮಾಡಿದ. ಆಗ ಅವರ ಹತ್ರ ಒಂದು ಈ ಪಲಾಶ ಪತ್ರ ಅಂದರೆ ಈ ನಾವು ಊಟ ಎಲ್ಲ ಮಾಡ್ತಾರೆ ನೋಡಿ, ಅದಂತ ಮುತ್ತುಕದ ಎಲೆಯಿಂದ ಮಾಡಿದಂಥ ದೊನ್ನೆಗಳೆಲ್ಲ ಇದ್ವು ಅಲ್ಲಿ ಅವರ ಹತ್ರ. ಅದನ್ನೇ ಉಪಯೋಗಿಸ್ತಾ ಇದ್ರು ಅವರು ಪಾತ್ರೆಗಳಾಗಿ. ಆ ದೊನ್ನೆಯಲ್ಲಿ ನೀರನ್ನು ತಂದುಬಿಟ್ಟು ವೇದವ್ಯಾಸರಿಗೆ ಕೊಟ್ಟ. ಆದರೆ ಕೊಡುವಾಗ ಕೂಡ ಈ ಯಾರೋ ದೊಡ್ಡ ಜನರು, ಬಹಳ ಪೂಜ್ಯರಾದವರು, ದೊಡ್ಡವರು ಬಂದಾಗ ಬರೀ ನೀರು ಕೊಟ್ಟು ಬಿಡೋದಲ್ಲ, ಸ್ವಾಮಿ ತಗೊಳ್ಳಿ ನೀರು, ಕಾಲು ತೊಳ್ಕೊಂಬನ್ನಿ ಅಂತ ಹೇಳೋದಲ್ಲ. ಸ್ವತಃ ನಾವೇ ಹೋಗಿ ಅವ್ರ ಕಾಲು ತೊಳಿಬೇಕು. ಧರ್ಮರಾಜ ಆ ಕೆಲಸವನ್ನೇ ಮಾಡಿದ. ದ್ರೌಪದಿಯ ಸಮೇತ ಹೆಂಡತಿಯ ಜೊತೆಯಲ್ಲಿ ಹೋಗಿ ಆ ವೇದವ್ಯಾಸರ ಕಾಲನ್ನ ತೊಳೆದ. ಆ ತೊಳೆದ ಮೇಲೆ ಆ ನೀರನ್ನು ಏನು ಮಾಡಬೇಕು? ಚೆಲ್ಲಿ ಬಿಡುವುದೇ? ಚೆಲ್ಲಬಾರ್ದು. ಅಂತಹ ದೊಡ್ಡವರು ಬಂದಿರುವಾಗ, ಯಾಕಂದ್ರೆ ಶ್ರೀಮನ್ ನಾರಾಯಣನ ಅವತಾರ ಹಂಚ್ಕೊಂಡವರು ವೇದವ್ಯಾಸರು.
ಅಂಥವರ ಪಾರದ್ವಾಳದ ನೀರು ಚೆಲ್ಲುವುದಕ್ಕಲ್ಲ ಇರುವುದು, ಅದರಲ್ಲಿ ಮಹಾ ಮಹಿಮೆ ಇರ್ತದೆ. ನೀರಿನಲ್ಲೂ ಕೂಡ ಅಷ್ಟು ಮಹಿಮೆ ಇರ್ತದೆ. ತೀರ್ಥಕ್ಕಿಂತಲೂ ಹೆಚ್ಚಿನ ಒಂದು ಯೋಗ್ಯತೆ ಉಳ್ಳಂಥ ನೀರದು. ಅದನ್ನು ಮಹಿಮೆ ತನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡ, ತನ್ನ ತಮ್ಮಂದಿರು ಮಡದಿ ಎಲ್ಲರ ತಲೆ ಮೇಲೆ ಪ್ರೋಕ್ಷಣೆ ಮಾಡಿದ, ಪರಿವಾರಕ್ಕೆಲ್ಲ ಪ್ರೋಕ್ಷಣೆ ಮಾಡಿದ. ಇಷ್ಟೆಲ್ಲ ಮಾಡಿದ ಮೇಲೆ ಈಗ ಅವ್ರಿಗೆ ಕೂತ್ಕೊಳ್ಳೋಕೊಂದು ವ್ಯವಸ್ಥೆ ಆಗಬೇಕಲ್ಲ. ಏನಿದೆ ಅಲ್ಲಿ? ಪೀಠ ಇಲ್ಲ, ಏನಿಲ್ಲ. ಆದ್ದರಿಂದ ಅಲ್ಲಿ ಏನೋ ದರ್ಭಾಸನ, ದರ್ಬೆಯನ್ನು ಹಾಸಿ ಒಂದು ಆಸನ ಮಾಡಿ ಇಡ್ತಾ ಇದ್ರು. ಇಲ್ಲ ಚಾಪೆ, ದರ್ಬೆ, ಚಾಪೆ ಇತ್ಯಾದಿಗಳು ಇರ್ತಿದ್ವು. ಅಂಥ ಒಂದು ಸ್ಥಳವನ್ನೇ ತೋರಿಸಿದ ಸ್ವಾಮಿ. ಇಲ್ಲಿ ದಯವಿಟ್ಟು ಇಲ್ಲಿ ನೀವು ಆಸೀನರಾಗಬೇಕು, ಕುಳಿತುಕೊಳ್ಬೇಕು ಅಂತ ಹೇಳ್ದ. ಅವರು ಸಂತೋಷದಿಂದ ಕುಳಿತುಕೊಂಡ್ರು. ಆದರೂ ಧರ್ಮರಾಜನಿಗೆ ಸಂಕೋಚ. ಹೇಳ್ದ, ಸ್ವಾಮಿ ತಮ್ಮಂಥವರು ಇಲ್ಲಿ ದಯಮಾಡಿಸಿದ್ದೀರಿ, ತಮಗೆ ಕೊಡೋದಕ್ಕೆ ನನ್ನ ಹತ್ರ ಏನೂ ಇಲ್ಲ ಸ್ವಾಮಿ. ಕೊಟ್ಟದ್ದೇನು ಇದು? ಇದೇ ಪವಿತ್ರ ಪಲಾಶ. ಇದೇ ಪವಿತ್ರ ಪಲಾಶ ಪತ್ರದಲ್ಲಿ ಉದಕ ಅರ್ಘ್ಯ ಆಚಮನ ಪಾದ್ಯಕ್ಕೆ ಇದೆ ವಿಮಳ ದರ್ಭೋಪ ರಚಿತಾಸನ ವಿಳಾಸದಲ್ಲಿ ಇದನು ಕಾಂಚನ ಪಾತ್ರ ಜಲವೆಂದು, ಇದನು ಕಾಂಚನ ಪಾತ್ರ ಜಲವೆಂದು, ಇದು ವರಾಸನವೆಂದು ಕೈಕೊಂಬದು, ಇದು ವರಾಸನವೆಂದು ಕೈಕೊಂಬದು ಯಥಾ ಸಂಭವದಲೆಂದನು ಧರ್ಮನಂದನನು. ಸ್ವಾಮಿ ಗುರುಗಳೇ, ನಾನೊಬ್ಬ ದುರ್ದೈವಿ, ರಾಜ್ಯವನ್ನೆಲ್ಲ ಕಳೆದುಕೊಂಡಿದ್ದೇನೆ ಸ್ವಾಮಿ. ವನದಲ್ಲಿದ್ದೇನೆ. ನಿಮ್ಮಂಥವರಿಗೆ ಬಂದರೆ ಕೊಡುವುದಕ್ಕೆ ಯೋಗ್ಯವಾದ ಯಾವ ವಸ್ತೂ ಇಲ್ಲ. ಏನೋ ನಾನು ಮುತ್ತುಕರ ಎಲೆಯಲ್ಲಿ ನೀರನ್ನು ಕೊಟ್ಟಿದ್ದೇನೆ. ಇದನ್ನು ನೀವು ದೊಡ್ಡ ನನಗೆ ಕೊಡುವಂಥ ಮನಸ್ಸಿದೆ, ಆದರೆ ಕೊಡುವುದಕ್ಕೆ ಇಲ್ಲಿ ಅವಕಾಶ ಇಲ್ಲ. ಏನು ಮಾಡಲಿ? ಅದನ್ನೇ ನೀವು ಏನೋ ಸುವರ್ಣ ಪಾತ್ರೆ ಎಂದು ಚಿನ್ನದ ಪಾತ್ರೆಯಲ್ಲಿ ಕೊಟ್ಟಂಥ ನೀರು ಎಂಬುದಾಗಿ ತಾವು ಭಾವಿಸಬೇಕು. ಯಾಕಂದರೆ ಅರಮನೆಯಲ್ಲಿರುವಾಗ ನೀವು ಬಂದಿದ್ದರೆ ಖಂಡಿತವಾಗಿಯೂ ನಾನು ಸುವರ್ಣ ಪಾತ್ರೆಯಲ್ಲೇ ನೀರನ್ನು ತಂದು ಒಪ್ಪಿಸಿದ್ದೆ ಹಿಂದೆ. ಈ ಕೊಡುವಂಥ ಸ್ಥಿತಿಯಲ್ಲಿಲ್ಲ. ಇದನ್ನೇ ಆ ರೀತಿಯಾಗಿ ಭಾವಿಸಿ ತಾವು ಸ್ವೀಕರಿಸಬೇಕು. ಹಾಗೇ ನಿಮ್ಮನ್ನು ಕೇವಲ ಒಂದು ದರ್ಭಾಸನದ ಮೇಲೆ ಕುಳ್ಳಿರಿಸಿದ್ದೇನೆ. ತಮ್ಮಂಥವರಿಗೆ ಕೊಡುವುದಕ್ಕೆ ಯೋಗ್ಯವಾದ ಆಸನವೂ ಇಲ್ಲಿಲ್ಲ. ನಮ್ಮ ಅರಮನೆಗೆ ನೀವು ಬಂದ ಕಾಲದಲ್ಲಿ ನಿಮ್ಮನ್ನು ನಾನು ನನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸ್ತಾ ಇದ್ದೆ. ಇಲ್ಲಿ ಯಾವುದೂ ಇಲ್ಲ. ಹಾಗಾಗಿ ದಯವಿಟ್ಟು ಇದನ್ನೇ ನೀವು ಸ್ವೀಕರಿಸಬೇಕು. ಇದನ್ನೇ ನೀವು ಸಿಂಹಾಸನ ಎಂಬುದಾಗಿ ಭಾವಿಸಬೇಕು. ನನ್ನನ್ನು ಅನುಗ್ರಹಿಸಬೇಕು, ನನ್ನ ಮೇಲೆ ಕರುಣೆ ತೋರಬೇಕು, ರಕ್ಷಿಸಬೇಕು. ನನ್ನನ್ನು ಸ್ವಾಮಿ, ನನ್ನ ಅಪಚಾರವನ್ನು ಮನ್ನಿಸಬೇಕು, ಕ್ಷಮಿಸಬೇಕು. ನಿಮ್ಮ ಯೋಗ್ಯತೆಗೆ ತಕ್ಕದಾದ ವಸ್ತುವನ್ನು ಕೊಡುವುದಕ್ಕೆ ನಾನು ಅಸಮರ್ಥನಾಗಿದ್ದೇನೆ. ನನ್ನನ್ನು ಕ್ಷಮೆ ಕೇಳ್ತಾ ಇದ್ದೇನೆ ಸ್ವಾಮಿ, ರಕ್ಷಿಸಿ ಗುರುವೇ ಅಂತ ಕೇಳಿಕೊಂಡ ಧರ್ಮರಾಜ. ಆಗ ಅವರು ಹೇಳಿದರು, ಧರ್ಮರಾಜ ಯಾಕಿಷ್ಟು ಸಂಕೋಚ ಪಡ್ತಾ ಇದ್ದೀನಿ ನೀನು? ನೋಡು, ಈಗ ಮನೆ ಚಿಕ್ಕದಾದರೂ ಮನ ದೊಡ್ಡದಾಗಿರಬೇಕು ಅಂತ ಹೇಳ್ತಾರೆ. ನಿನ್ನ ಮನೆ ಚಿಕ್ಕದಿರ್ಬೋದು, ನೀನು ಕೊಟ್ಟಂಥ ವಸ್ತು ಅಲ್ಪ ಇರ್ಬೋದು, ಆದರೆ ನಿನ್ನ ಮನಸ್ಸಂಥದ್ದಲ್ವಲ್ಲ. ಎಂಥ ಮನಸ್ಸಿಂದ ಕೊಡ್ತಾ ಇದ್ದಿ, ಎಂಥ ಭಾವದಿಂದ ಕೊಡ್ತಾ ಇದ್ದಿ, ಅದು ಮುಖ್ಯ ನನಗೆ. ಅಯ್ಯೋ, ಈ ಪವಿತ್ರೋದಕ, ಈ ಪವಿತ್ರೋದಕವಲೇ, ಈ ಪವಿತ್ರೋದಕವಲೇ ದೋಷಾಪಹರ ದರ್ಭಾಸನದಲಿಂದೀ ಪೃಥಿವಿ ಸರ್ವಾಧಿಪತ್ಯವು ಸೇರುವುದು ನಿನಗೆ. ಈ ಪೃಥಿವಿ ಸರ್ವಾಧಿಪತ್ಯವು ಸೇರುವುದು ನಿನಗೆ. ಭೂಪ ಕೇಳೈ, ಭೂಪ ಕೇಳೈ, ಜೇನು ನೊಣದ ಮಧೂಪಚಯವು ಅವಕಿಲ್ಲಲೇ ಸರ್ವಾಪಹಾರವು. ಪರರಿಗಾ ಕೌರವನ ಸಿರಿಯೆಂದ, ಪರರಿಗಾ ಕೌರವನ ಸಿರಿಯೆಂದ. ಧರ್ಮರಾಜ, ನೀನು ಕೊಟ್ಟಂಥ ಈ ಜಲ ಇದೆಯಲ್ಲ, ಎಷ್ಟು ಪವಿತ್ರ ಭಾವದಿಂದ ಕೊಟ್ಟಿದ್ದಿ. ಅದಕ್ಕೆ ಇದು ಪವಿತ್ರ ಜಲ. ನಿಜವಾಗಿ ಯಾವುದಲ್ಲಿ ಕೊಟ್ಟರೂ ಪರವಾಗಿಲ್ಲ. ಆದ್ದರಿಂದ ಈ ಪವಿತ್ರ ಜಲ ಇದು ಸರ್ವ ದೋಷ ಅಪಹರ. ನೀವೆಲ್ಲ ಅಂದ್ಕೊಳ್ತಾ ಇದ್ದೀರಿ
ಯಾವುದೋ ಜನ್ಮದಲ್ಲಿ ನಾವು ಏನೋ ಮಾಡಬಾರದ ಪಾಪಗಳನ್ನೆಲ್ಲ ಮಾಡಿದ್ದೇವೆ, ಅದರ ಫಲವಾಗಿ ಇಂಥ ವನವಾಸವನ್ನು ಅನುಭವಿಸ್ತಾ ಇದ್ದೇವೆ ಎಂಬುದಾಗಿ ನೀವೆಲ್ಲ ಭಾವಿಸ್ತಾ ಇದ್ದೀರಿ. ನೀವು ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ರೂ ಕೂಡ ಇಂಥ ಒಂದು ಪವಿತ್ರ ಜಲವನ್ನು ನನಗೆ ಕೊಟ್ಟದ್ರಿಂದ ಆ ದೋಷಗಳೆಲ್ಲ ಪರಿಹಾರ ಆಯಿತು ಎಂಬುದಾಗಿ ತಿಳಿ, ಇನ್ನು ಮುಂದೆ ದುಃಖ ನಿಮಗೆ ನಿವಾರಣೆ ಆಗ್ತದೆ ಎಂಬುದಾಗಿ ತಿಳಿ. ಆಮೇಲೆ ನೀನು ಕೊಟ್ಟಂಥ ಈ ಆಸನ ಇದೆಯಲ್ಲ, ಇದು ದರ್ಭಾಸನ ಆದರೂ ಕೂಡ ಒಳ್ಳೆಯ ಭಾವದಿಂದ ನೀನು ಕೊಟ್ಟಿರುವುದರಿಂದ ಮುಂದೆ ನಿನಗೆ ಸಿಂಹಾಸನ ಇದರಿಂದ ದೊರಕ್ತಾರೆ. ನಿನ್ನದಾದಂಥ ಸಿಂಹಾಸನ ಯಾವುದನ್ನು ಕಳ್ಕೊಂಡಿದೆಯೋ ಮುಂದೆ ಅದು ನಿನಗೆ ಸಿಗ್ತದೆ. ನಿನ್ನ ಇಡೀ ಹಸ್ತಿನಾವತಿಯ ಒಂದು ರಾಜ್ಯವೂ ನಿನಗೆ ದಕ್ತರೆ ಸಿಗ್ತದೆ, ಚಿಂತೆ ಮಾಡಬೇಡ ಅಂತ ಅವರು ಹೇಳಿದರು. ಧರ್ಮರಾಜನ ಮನಸ್ಸಿನೊಳಗೆ ಒಂದು ಸ್ವಲ್ಪ ಸಂಶಯ ಬಂತು. ಅಲ್ಲ, ಇವರೇನೋ ಹೇಳ್ತಾ ಇದ್ದಾರೆ, ಬಹುಶಃ ನನ್ನ ಸಮಾಧಾನಕ್ಕೆ ಇಷ್ಟೆಲ್ಲ ಹೇಳ್ತಾ ಇರ್ಬೋದು. ಆದರೂ ಕೂಡ ಯಾಕಂದರೆ ಕೌರವ ಅದನ್ನೆಲ್ಲ ವಶಪಡಿಸ್ಕೊಂಡು ಬಿಟ್ಟಿದ್ದಾನೆ, ನಮ್ಮ ರಾಜ್ಯ ಇದೆಲ್ಲ. ಅಮ್ಮ ಮುಂದೆ ಕೊಡ್ತಾನೆ ಅದನ್ನು, 13 ವರ್ಷದ ಮೇಲೆ ಕೊಡ್ತೇನೆ ಅಂತ ಹೇಳಿದ್ದೇನೋ ಹೌದು, ಕೊಡ್ತಾನೆ ಅನ್ನುವಂಥ ಭರವಸೆ ಇಲ್ಲ. ಮಹಾ ಲೋಭಿ ಅವ, ನನಗೆ ಬೇಕಂತಲೇ ವಶಪಡಿಸ್ಕೊಂಡಿದ್ದಾನೆ. ಅವನು ಕೊಡ್ತಾನಂತ ನಂಬಿಕೆ ಇಲ್ಲ. ಬಹುಶಃ ಸಮಾಧಾನಕ್ಕಾಗಿ ಹೇಳ್ತಾ ಇದ್ದಾರೆ ಅಂತ ಕಾಣ್ತದೆ, ರಾಜ್ಯ ಸಿಗ್ತಾರೆ ಅದು ಸಿಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವನು ಕೊಡುವಂತ ಇಲ್ಲ ಅಂತ ಒಂದು ಅನುಮಾನ ಬಂತು ಅವನಿಗೆ. ಇದನ್ನು ಅರ್ಥ ಮಾಡಿಕೊಂಡ್ರು ವೇದವ್ಯಾಸರು, ಇಂಗಿತಜ್ಞರವರು ಕೂಡಲೇ ಹೇಳಿದರು, ಧರ್ಮರಾಜ ನಿನ್ನಲ್ಲಿ ಒಂದು ಸಂಶಯ ಬರ್ತಾ ಇದೆ ಅಲ್ವಾ, ನಾನು ಹೇಳಿದ ಸತ್ಯವ ಅಲ್ಲ ಅಂತೇಳಿ. ಹಾಗೆ ತಿಳಿಬೇಡ. ಆ ಕೌರವ ಇದನ್ನು ವಶಪಡಿಸಿಕೊಂಡಿರ್ಬೋದು, ಆದರೆ ಅದು ಕೌರವನಿಗೆ ದಕ್ತದೆ, ಕೊನೆ ಕಾಲಕ್ಕೆ ಅದನ್ನು ಅನುಭವಿಸ್ತಾನೆ ಅಂತ ಮಾತ್ರ ಭಾವಿಸಬೇಡ. ಕೌರವನ ಸ್ಥಿತಿ ಹೇಗಾಗಿದೆ ಗೊತ್ತಾ? ಈ ಜೇನುನೊಣಗಳು ಬಹಳ ಕಷ್ಟಪಟ್ಟು ಹೂವಿನಿಂದ ಮಕರಂದವನ್ನೆಲ್ಲ ಸಂಗ್ರಹ ಮಾಡ್ತವೆ, ಆಮೇಲೆ ಜೇನುತುಪ್ಪವನ್ನು ನಿರ್ಮಾಣ ಮಾಡ್ತವೆ, ಜೇನನ್ನು ಹುಟ್ಟು ಹಾಕ್ತವೆ. ಆ ಜೇನುಗೂಡಿನಲ್ಲಿ ಎಲ್ಲ ತುಂಬಿಬಿಡ್ತಾರೆ. ಜೇನು ತುಂಬಿದ ಮೇಲೆ ಅವು ಕುಡಿಯುವುದೇ ಇಲ್ಲ, ಅವು ಅದನ್ನು ಬಹಳ ಜಿಪುಣತೆಯಿಂದ ಅದನ್ನು ಸಂಗ್ರಹ ಮಾಡ್ತಾ ಬರ್ತವೆ. ಕೊನೆಗೆ ಇನ್ನೇನು ಜೇನೆಲ್ಲ ಕಟ್ಟಿ ಸಂಪೂರ್ಣ ಆಯಿತು ಜೇನುಗೂಡು ಅಂದಾಗ ಯಾರೋ ಬರ್ತಾರೆ, ಏನೋ ಬೆಂಕಿ ಹಾಕ್ತಾರೆ, ಹೊಗೆ ಎಬ್ಬಿಸ್ತಾರೆ, ಏನೋ ಹಾಕಿಬಿಟ್ಟು ಜೇನುನೊಣವನ್ನೆಲ್ಲ ಓಡಿಸಿಬಿಟ್ಟು ಆ ಜೇನುತುಪ್ಪವನ್ನು ತಾವು ತೆಗೆದುಕೊಂಡು ತಾವು ಅನುಭವಿಸ್ತಾರೆ, ತಾವು ತಿಂತಾರೆ ಹೊರತು ಆ ಕಟ್ಟಿದಂಥ ಜೇನುನೊಣಗಳಿಗೆ ಏನೂ ಇಲ್ಲ, ಕಟ್ಟಿದ್ದೇ ಬಂತಷ್ಟೆ. ಕೆಲವು ಸಲ ಆ ಬೆಂಕಿ ಓಡಿಸಿದಾಗ ಕೆಲವು ಓಡಿ ಹೋಗ್ತವೆ, ಕೆಲವು ಅದರಲ್ಲಿ ಬಿದ್ದು ಸಾಯ್ತವೆ. ಇಷ್ಟೇ ಜೇನು ನೊಣಗಳ ಹಣೆ ಬರ. ಈ ಯುಧಿಷ್ಠಿರ ಈ ಕೌರವನ ಹಣೆ ಬರುವ ಅಷ್ಟೇ. ಏನೇನೋ ಕಷ್ಟಪಟ್ಟು ಮೋಸ ಮಾಡಿ, ಏನೇನೋ ಕಾರಸ್ಥಾನ ಮಾಡಿ, ಇಲ್ಲ ಸಲ್ಲದ ಕಾರ್ಯಗಳನ್ನೆಲ್ಲ ಮಾಡಿ ನಿಮ್ಮ ರಾಜ್ಯವನ್ನು ಅಪಹರಿಸಿ ಇಟ್ಕೊಂಡಿದ್ದಾನೆ, ಹೌದು. ಆದರೆ ಅದನ್ನು ಅನುಭವಿಸುವಂಥ ಯೋಗ್ಯತೆ, ಆ ಒಂದು ಪುಣ್ಯ ಅವನಿಗಿಲ್ಲ, ಭಾಗ್ಯ ಅವನಿಗಿಲ್ಲ. ಅದು ಅವನಿಗೆ ದಕ್ಕುವುದಿಲ್ಲ, ಸಿಕ್ಕಿದೆ ಹೊರತು ದಕ್ಕುವುದಿಲ್ಲ. ನಿನಗೇನು ಸಿಗ್ತಾರೆ, ಈ ಬಗ್ಗೆ ಸಂಶಯ ಬೇಡ ಅಂತಂದರು. ಆಗ ಧರ್ಮರಾಯನ ಸ್ವಲ್ಪ ಸಮಾಧಾನ ಆಯಿತು. ಸ್ವಾಮಿ, ತಾವು ಸಾಮಾನ್ಯರಲ್ಲ, ತಮ್ಮ ಮಾತಿನಲ್ಲಿ ಸಂಶಯ ಪಡಬಾರ್ದು, ನಂಗೆ ಗೊತ್ತು, ಏನೋ ಬಂತು, ಹಾಗಲ್ಲ. ನೀವು ಹೇಳಿದ ಮೇಲೆ ಇನ್ನದರಲ್ಲಿ ಅನುಮಾನವೇ ಇಲ್ಲ. ತ್ರಿಲೋಕ ಜ್ಞಾನಿಗಳು, ಭವಿಷ್ಯವೆಲ್ಲ ತಿಳಿದವರು ನೀವು. ನನಗೀಗ ಮನಸ್ಸಿಗೆ ತುಂಬ ಸಮಾಧಾನ ಆಯಿತು ಸ್ವಾಮಿ. ಅಂತೂ ನಮ್ಮ ರಾಜ್ಯ ಕೊನೆಗಾದರೂ ನಮಗೆ ಸಿಗ್ತಾರೆ ಅಂತ ಆಯ್ತಲ್ಲ, ಸಾಕು, ಅಲ್ಲಿವರೆಗೆ ನಾವು ನೆಮ್ಮದಿಯಿಂದ ಇರ್ತೇವೆ ಅಂತಂದ ಧರ್ಮರಾಜ. ಆಗ ಇವರಂದರು, ನೆಮ್ಮದಿಯಿಂದ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಯಾಕಂದರೆ ಸಿಗ್ತಾರೆ, ಹೌದು. ನಾನು ಭವಿಷ್ಯ ಹೇಳಿದ್ದೇನೆ, ವೇದವ್ಯಾಸರು ಹೇಳಿಬಿಟ್ರು ಸಿಕ್ಬಿಡ್ತು ಅಂತ ತಿಳ್ಕೊಳ್ಬೇಡ. ತಾನಾಗಿ ಬಂದು ಬೀಳುವುದಿಲ್ಲ ಅದು ಕೈಯಲ್ಲಿ. ಅಥವಾ ಕೌರವನು ತಾನಾಗಿ ಏನು 13 ವರ್ಷ ಕಳಿತಪ್ಪ ತಗೊಳ್ಳಿ ಅಂತ ಚಿನ್ನದ ತಟ್ಟೆಯಲ್ಲಿ ಆ ರಾಜ್ಯವನ್ನು ಇಟ್ಟು ತಂದು ಕೊಡುವುದಿಲ್ಲ. ಹಾಗೆ ಯೋಚನೆ ಮಾಡಬೇಡ. ಕಷ್ಟಪಟ್ಟು ಯುದ್ಧದ ಮೂಲಕವೇ ನೀವು ಅದನ್ನು ಪಡ್ಕೊಳ್ಬೇಕಾಗ್ತಾರೆ. ಹಾಗೆ ಮಾಡಬೇಕಿದ್ರೆ ಅದಕ್ಕೆ ನೀವು ಸ್ವಲ್ಪ ತಯಾರಿ ಈಗಲಿಂದೇ ಮಾಡಬೇಕು, ಸುಮ್ಮನೆ ಕೂತ್ಕೊಳ್ಬಾರ್ದು ನೀವು. ಯಾಕಂತಂದರೆ ಕೌರವನಲ್ಲಿ ಬೇಕಾದಷ್ಟು ಸೈನ್ಯ ಇದೆ, ಸಹಾಯಕರಿದ್ದಾರೆ, ರಾಜರಾಗಿದ್ದಾನೆ, ಎಲ್ಲ ಹೌದು. ನಿಮ್ಮಲ್ಲೂ ಇದೆ, ಬಲ ಇದೆ, ನಿಮ್ಮಲ್ಲಿ ಶಸ್ತ್ರ ಅಸ್ತ್ರ ವಿದ್ಯಾ ಜ್ಞಾನ ಇದೆ, ಯೋಗ್ಯತೆ ಇದೆ. ಅದು ಸಾಕೆ, ಇನ್ನೂ ಸ್ವಲ್ಪ ಹೆಚ್ಚು ಮಾಡಿಕೊಳ್ಬೇಕು. ಮುಖ್ಯವಾಗಿ ಸ್ವಲ್ಪ ದೈವ ಸಹಾಯವನ್ನು ನೀವು ಪಡ್ಕೊಳ್ಬೇಕು. ಅದಕ್ಕೆ ಈಗಲೇ ಕಾರ್ಯಪ್ರವೃತ್ತರಾಗಬೇಕು, ಪ್ರಯತ್ನ ಮಾಡಬೇಕು. ನೀವು ಪ್ರಯತ್ನ ಬಿಟ್ಟು ಸುಮ್ಮನೆ ಇದ್ರೆ ಆಗ್ತದೆ ಅಂತ ತಿಳಿಬೇಡಿ. ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್ ಅಂತ. ದೇವರು ಕೂಡ ಯಾರು ಪ್ರಯತ್ನ ಮಾಡ್ತಾರೋ ಅಂಥವರಿಗೆ ಸಹಾಯ ಮಾಡ್ತಾನೆ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಒಂದು ಮಾತಿದೆ, ಪ್ರಯತ್ನ ಮಾಡದೆ ಸುಮ್ಮನೆ ಕೂತ್ಕೊಂಡ್ರೆ ದೇವರು ಕೂಡ ಸಹಾಯಕ್ಕೆ ಬರೋದಿಲ್ಲ ಅಂತೆ. ದೇವರು ಇರ್ತಾನೆ, ಹೌದು, ಮಾಡ್ತಾನೆ, ಹೌದು. ಆದ್ರೆ ನಮ್ಮ ಪ್ರಯತ್ನ ಬಿಡುವಂತ ದೇವರು ಎಲ್ಲೂ ಹೇಳಿಲ್ಲ. ನಮ್ಗೆ ಇಷ್ಟು ಶಕ್ತಿ, ಇಷ್ಟು ಬುದ್ಧಿ ಇದೆಲ್ಲ ಯಾಕೆ ಕೊಟ್ಟಿದ್ದಾನೆ? ನಾವು ಸ್ವಲ್ಪ ಅದನ್ನು ಉಪಯೋಗಿಸ್ಕೊಂಡು ಸ್ವಲ್ಪ ಪ್ರಯತ್ನ ಮಾಡಲಿ ಅನ್ನೋ ಕಾರಣ ಕೊಟ್ಟಿದ್ದಾನೆ ಅವನು. ಅದನ್ನು ಉಪಯೋಗಿಸಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ದೇವರೇ ನೋಡ್ಕೊಳ್ಳಿ ಅಲ್ಲ ಅಂತಂದರೆ ಅದು ತಪ್ಪಾಗುತ್ತೆ. ಆದರೆ ಇದು ಗೀತೆಯಲ್ಲೂ ಇದೇ ವಿಚಾರ ಹೇಳ್ತಾರೆ. ಅದನ್ನೇ ಇವರು ವೇದವ್ಯಾಸರು ಹೇಳಿದರು. ಅದಕ್ಕೋಸ್ಕರ ಈಗಿಂದೇ ನೀವು ಒಂದು ಕಾರ್ಯಪ್ರವೃತ್ತರಾಗಬೇಕು. ಮುಖ್ಯವಾಗಿ ಏನು ಮಾಡಬೇಕು ಗೊತ್ತೇ? ನಿಮ್ಮಲ್ಲಿ ಮುಖ್ಯ ಇದ್ದಾನಲ್ಲ ನಿಮ್ಮ ಮಧ್ಯಮ ಪಾಂಡವ ಅರ್ಜುನ, ಅವನು ಈಗಲೇ ಒಂದು ಕಾರ್ಯ ಮಾಡಬೇಕು. ಅದನ್ನು ಹೇಳುವುದಕ್ಕೆ ನಾನು ಬಂದದ್ದು. ಏನು ಮಾಡಬೇಕು ಗೊತ್ತೇ? ಪಾರ್ಥನೈದುವುದು ಇಂದ್ರಕೀಲದೊಳು ಪಾರ್ಥನೈದುವುದು
ಇಂದ್ರಕೀಲದೊಳು ಅರ್ಥಿಸಲಿ ಶಂಕರನನು ಅರ್ಥಿಸಲಿ ಶಂಕರನನು ಅಖಿಳ ಸ್ವಾರ್ಥ ಸಿದ್ಧಿಗೆ ಬೀಜವಿದು ಬೇರೊಂದು ಬಯಸದಿರು ವ್ಯರ್ಥರವದಿರು ನಿನ್ನ ಹಗೆಯ ಕದರ್ಥನದೊಳಿನ್ನೇನು ಜಗಕ್ಕೆ ಸಮರ್ಥನೊಬ್ಬನೇ ಶಂಭು ಜಗಕ್ಕೆ ಸಮರ್ಥನೊಬ್ಬನೇ ಶಂಭು ಕೃಪೆ ಮಾಡುವನು ನಿನಗೆಂದ ಶಂಭು ಕೃಪೆ ಮಾಡುವನು ನಿನಗೆಂದ ಧರ್ಮರಾಜ, ನಿನ್ನ ತಮ್ಮನಾದ ಅರ್ಜುನ ಇದ್ದಾನಲ್ಲ, ಅವನೊಂದು ಕಾರ್ಯವನ್ನು ಬಹಳ ತ್ವರಿತದಿಂದ ಮಾಡಬೇಕಾಗಿದೆ. ಮುಖ್ಯವಾದ ಕೆಲಸ ಅದು. ಏನಂತಂದರೆ, ಹಿಮಾಲಯದಲ್ಲಿ ಇಂದ್ರಕೀಲ ಪರ್ವತ ಅನ್ನುವಂಥ ಒಂದು ಪ್ರದೇಶ ಇದೆ. ಅಲ್ಲಿ ಹೋಗಿ ತಪಸ್ಸು ಮಾಡಬೇಕವ. ಅಲ್ಲಿ ಶಿವನನ್ನು ಕುರಿತು ಅವನು ತಪಸ್ಸು ಮಾಡಿ ಅವನನ್ನು ಮೆಚ್ಚಿಸಿಕೊಳ್ಳಬೇಕು. ಶಿವ ಇದ್ದಾನಲ್ಲ, ಯುದ್ಧ ವಿದ್ಯೆಗೆ ಶಸ್ತ್ರಾಸ್ತ್ರಗಳಿಗೆಲ್ಲ ಅಧಿಪತಿ, ಎಲ್ಲ ಅಧಿದೈವ ಅವ, ಎಲ್ಲಕ್ಕೂ ಒಡೆಯವ. ಆ ಶಿವನನ್ನು ಪ್ರಾರ್ಥನೆ ಮಾಡಿ, ಶಿವನಲ್ಲಿ ಅನೇಕ ಶ್ರೇಷ್ಠವಾದ ಅಸ್ತ್ರಗಳೆಲ್ಲ ಇವೆ. ಅದರಲ್ಲೂ ಮುಖ್ಯವಾದ ಒಂದು ಪಾಶುಪತಾಸ್ತ್ರ ಅಂತ ಒಂದಿದೆ. ಪಶುಪತಿ ಅಂತ ಶಿವನ ಹೆಸರು. ಪಶುಪತಿಯ ಶಕ್ತಿಯನ್ನೆಲ್ಲ ಒಳಗೊಂಡಂಥ ಒಂದು ಅಸ್ತ್ರ ಅದು ಪಾಶುಪತಾಸ್ತ್ರ. ಅದನ್ನು ಪಡ್ಕೊಂಡು ಬರಬೇಕು ಅರ್ಜುನ. ಆ ಕಾರ್ಯವನ್ನು ಮಾಡಬೇಕಾಗಿದೆ. ಹಾಗೆ ಮಾಡಿದರೆ ಅಂತಾದರೆ ನೀವು ಬೇರೆ ವಿಚಾರ ಚಿಂತೆ ಮಾಡಬೇಕಾದ ಅಗತ್ಯವಿಲ್ಲ. ಇನ್ನು ಯಾರ್ಯಾರೋ ಇದ್ದಾರೆ, ಅವ್ರ ಪಕ್ಷಕ್ಕೆ ಅವರು ಇದ್ದಾರೆ, ನಮ್ಮ ಪಕ್ಷಕ್ಕೆ ಇವರು ಬರ್ತಾರೆ, ಇದೆಲ್ಲ ಬಿಟ್ಬಿಡಿ. ಯಾರನ್ನೂ ನಂಬುವುದ ಅಗತ್ಯ ಇಲ್ಲ. ನೀವು ಅವರನ್ನೆಲ್ಲ ನಂಬಿಕೊಂಡ್ರು ಪ್ರಯೋಜನ ಆಗ್ತಾರೋ ಬಿಡ್ತಾರೋ ಬೇರೆ ಪ್ರಶ್ನೆ. ಈ ಶಂಭು ಒಬ್ಬನೇ ಸಮರ್ಥ. ಆ ಶಿವ ಇದ್ದಾನಲ್ಲ, ಅವನನ್ನು ನೀವು ನಂಬಿ ಒಲಿಸಿಕೊಂಡಿರಂತಾದರೆ, ಅವ ಒಲಿದಂತಾದರೆ ಇನ್ನು ಯಾರು ಒಲಿದ್ರೇನು ಯಾರು ಬಿಟ್ಟರೇನು ಆ ಬಗ್ಗೆ ಚಿಂತೆ ಬೇಡ. ಅವನನ್ನು ಒಲಿಸಿಕೊಂಡು ಅವನಿಂದ ಅಸ್ತ್ರವನ್ನು ಪಡೆದುಕೊಂಡು ಅರ್ಜುನ ಬರಬೇಕು. ಅದಕ್ಕಾಗಿ ನಾನು ಬಂದದ್ದು. ಈಗ ಅದಕ್ಕೋಸ್ಕರ ಒಂದು ಕೆಲಸ ಮಾಡ್ತೀನಿ ಬಾ ಅಂತ ಏಕಾಂತಕ್ಕೆ ಕರ್ಕೊಂಡು ಹೋದ್ರು. ಧರ್ಮರಾಯನ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಮಂತ್ರವನ್ನು ಉಪದೇಶ ಮಾಡಿದರು. ನೋಡಪ್ಪ, ಇದೊಂದು ಶಿವನ ಕುರಿತಾದ ಬೀಜ ಮಂತ್ರ. ಇದು ಬಹಳ ಪವಿತ್ರವಾದ ಬಹಳ ಪ್ರಭಾವಶಾಲಿಯಾದ ಒಂದು ಮಂತ್ರ ನೀನು ಕೊಡ್ತಾ ಇದ್ದೇನೆ. ಈ ಮಂತ್ರವನ್ನು ನೀನು ಅರ್ಜುನನಿಗೆ ಕೊಡಬೇಕು. ಆಮೇಲೆ ಅರ್ಜುನ ಈ ಮಂತ್ರವನ್ನು ನಿನ್ನಿಂದ ಕಲ್ತ್ಕೊಂಡು ಹೋಗಿ ಆ ಮಂತ್ರ ಜಪದ ಮೂಲಕ ತಪಸ್ಸನ್ನು ಮಾಡಿ ಶಿವನನ್ನು ಒಲಿಸಿಕೊಂಡು ಅವನ ಕಾರ್ಯ ಸಾಧಿಸಿಕೊಳ್ಬೇಕು. ಈ ಕೆಲಸ ಮಾಡುವಂತ ಇಷ್ಟು ಹೇಳಿ ನಿಮಗೆಲ್ಲ ಒಳ್ಳೆಯದಾಗ್ತಾರೆ ಅಂತ ಹೇಳಿಬಿಟ್ಟು ಅವರು ಹೋದರು. ಸಖಿಗಳು, ಅರಸ ಕೇಳೈ ಮುನಿಪನತ್ತಲು ಸರಿದನು ಅರಸ ಕೇಳೈ ಮುನಿಪನತ್ತಲು ಸರಿದನು ಇತ್ತಲು ಪಾರ್ಥನನು ನೃಪ ಕರೆದು ವೇದವ್ಯಾಸನಿತ್ತ ಉಪದೇಶ ವಿಸ್ತರವ ಅರುಹಿದನು ಪಾರ್ಥನನು ನೃಪ ಕರೆದು ವೇದವ್ಯಾಸನಿತ್ತ ಉಪದೇಶ ವಿಸ್ತರವ ಅರುಹಿದನು ಕೈಲಾಸ ಸೀಮಾ ವರುಷದಲ್ಲಿಹುದು ಕೈಲಾಸ ಸೀಮಾ ವರುಷದಲ್ಲಿಹುದು ಇಂದ್ರಕೀಲದ ಗಿರಿ ಮಹೇಶ ಕ್ಷೇತ್ರ ಕೈಲಾಸ ಸೀಮಾ ವರುಷದಲ್ಲಿಹುದು ಇಂದ್ರಕೀಲದ ಗಿರಿ ಮಹೇಶ ಕ್ಷೇತ್ರ ಅಲ್ಲಿಗೆ ಹೋಗು ನೀನು ಎಂದ. ಹಾಗೆ ವೇದವ್ಯಾಸರು ಇಷ್ಟು ಹೇಳಿ ಹೊರಟು ಹೋದರು. ಧರ್ಮರ ಇಲ್ಲಿ ಒಂದು ವಿಚಾರ ನಾವು ಗಮನಿಸಬೇಕು. ಅವ್ರು ಹೇಳಿದ್ದೇನು, ಈ ಮಂತ್ರವನ್ನು ಅರ್ಜುನನಿಗೆ ಕೊಡಬೇಕು ಅಂತ. ನೇರವಾಗಿ ಅವರೇ ಕೊಟ್ಬಿಡ್ಬೋರಿತ್ತಲ್ಲ, ಅವರೇ ಉಪದೇಶ ಮಾಡ್ಬೋರಿತ್ತಲ್ಲ, ಯಾಕೆ ಮಾಡಲಿಲ್ಲ ಅಂತಂದರೆ, ಅಲ್ಲಿ ಒಂದು ಅಣ್ಣ ಎಷ್ಟಾದರೂ ಯಾವಾಗಲೂ ಒಂದು ಒಳ್ಳೆಯ ಸಂಸ್ಕಾರವಾಗಿ ಏನಾದರೂ ಕೊಡಬೇಕಿದ್ರೆ ಮೊದಲು ಅಣ್ಣನಿಗೆ ಆಗಬೇಕು. ಉಪನಯನ ಆಗಬೇಕಾದ್ರೆ ಮೊದಲು ಅಣ್ಣನಿಗೆ ಮಾಡಿ ತಮ್ಮನಿಗೆ ಮಾಡಬೇಕು. ಮದುವೆ ಆಗಬೇಕಾದ್ರೂ ಆ ಅಣ್ಣನಿಗೆ ಆದಮೇಲೆ ತಮ್ಮನಿಗೆ ಆಗಬೇಕು. ಹೀಗೆ ಇದು ಒಂದು ದೊಡ್ಡ ಒಂದು ಸಂಸ್ಕಾರವೇ. ಇಂಥ ಮಹರ್ಷಿಗಳಿಂದ ಒಂದು ಮಂತ್ರವನ್ನು ಪಡೆಯುವುದು ಕೂಡ ಒಂದು ದೊಡ್ಡ ಸಂಸ್ಕಾರ. ಅದು ಅಣ್ಣನನ್ನು ಬಿಟ್ಟು ತಮ್ಮನಿಗೆ ಸೇರಬಾರದು. ಮತ್ತೆ ವೇದವ್ಯಾಸರ ಒಂದು ನಿರ್ಣಯ, ಪಾತ್ರತೆಯ ಬಗ್ಗೆ ಅವರ ಒಂದು ನಿರ್ಣಯ, ಅದನ್ನು ಯಾರೂ ಪ್ರಶ್ನೆ ಮಾಡುವ ಹಾಗಿಲ್ಲ. ಯಾಕೆ ಮಾಡಿದ್ರು? ಬಹುಶಃ ಅರ್ಜುನನಿಗೆ ನಾನು ಕೊಟ್ಟರೆ ನೇರವಾಗಿ ಕೊಡೋದು ಸರಿಯಾಗಲಿಕ್ಕಿಲ್ಲ, ಧರ್ಮರಾಯನೇ ಅದಕ್ಕೆ ಯೋಗ್ಯ ಅಂತ ಅವರು ಯೋಚಿಸಿರ್ಬೋದು.
ಒಬ್ಬೊಬ್ಬರಿಂದ ಒಂದು ಗುರು ಒಂದು ಉಪದೇಶ ಪಡಿಬೇಕಾದ್ರೂ ಕೂಡ ಒಂದು ಯೋಗ್ಯತೆಯನ್ನು ಬೇಕು. ಎಲ್ಲರಿಂದಲೂ ನಮಗೆ ಯಾರೋ ದೊಡ್ಡವರಿಂದ ನೇರವಾಗಿ ನಮಗೆ ಉಪದೇಶ ಪಡೆಯುವುದಕ್ಕೆ ಯೋಗ್ಯತೆ ಇದೆಯೋ ಇಲ್ವೋ, ಅವ್ರ ಮೂಲಕ ಪಡೆದವರ ಮೂಲಕ ನಾವು ಪಡಿತೇವೆ ಕೆಲವು ಸಲ. ಅದು ನಮ್ಮ ಯೋಗ್ಯತೆಯ ಪ್ರಶ್ನೆ. ಅದು ಧರ್ಮರಾಯನಿಗೆ ಬಹುಶಃ ಆ ಯೋಗ್ಯತೆ ಇತ್ತು, ಅದಕ್ಕೋಸ್ಕರ ಕೊಟ್ಟರು ಅವರು. ಆಮೇಲೆ ಧರ್ಮರಾಯ ಅದನ್ನು ಅರ್ಜುನಿಗೆ ಕೊಡಬೇಕು, ಅದೇ ಮಂತ್ರವನ್ನು ಹೇಳಿಕೊಡ್ಬೇಕು. ಮಂತ್ರ ಹೇಳ್ಕೊಡೋದಂದ್ರೆ ಏನಪ್ಪ, ಈಗ ನಾವು ಹೇಳ್ತೀವಲ್ಲ ಇಂಗ್ಲೀಷಲ್ಲಿ ಪೋಸ್ಟ್ ಆಫೀಸ್ ಬಿಸಿನೆಸ್ ಅಂತ ಹೇಳ್ತೀವಲ್ಲ, ಅಲ್ಲಿ ಬಂದು ಕಾಗದ ತೆಗೆದು ಇಲ್ಲಿ ಕೊಡೋದು, ಅಷ್ಟು ಮಾಡಿಬಿಟ್ರೆ ಆಯ್ತೆ. ಬಂದ ಮಂತ್ರ ವೇದವ್ಯಾಸರು ಅದು ಹೇಳಿ ಹೋದ್ರಪ್ಪ ಕೇಳು ಅಂತಂದು ಹೇಳಿಬಿಟ್ರೆ ಮುಗಿದೋಯ್ತಾ? ಇಲ್ಲ, ಮಂತ್ರ ಕೊಡುವುದಕ್ಕೆ ಒಂದು ಕ್ರಮ ಇದೆ. ಆ ಮಂತ್ರವನ್ನು ಮೊದಲು ಇವನು ಅದನ್ನು ಪುರಶ್ಚರಣ ಅಂತ ಹೇಳ್ತೀವಿ. ಅದನ್ನು ಪುರಶ್ಚರಣ ಅಂದರೆ ತಿರುತಿರಿಗೆ ಅದನ್ನು ಜಪಿಸಿ, ಸಾಕಷ್ಟು ಸಂಖ್ಯೆಯಲ್ಲಿ ಅದನ್ನು ಜಪಿಸಿ, ದಿನನಿತ್ಯವೂ ಜಪಿಸಿ ಅದನ್ನು ಸಿದ್ಧಿ ತಾನು ಮಾಡಿಕೊಳ್ಬೇಕು. ಮಂತ್ರ ಸಿದ್ಧಿಯನ್ನು ಮೊದಲು ತಾನು ಮಾಡಿಕೊಳ್ಬೇಕು. ಆಮೇಲೆ ಅದನ್ನು ಇವನಿಗೆ ಕೊಡೋಕ್ಕೆ ಸಾಧ್ಯ ಆಗ್ತಾರೆ. ಆವಾಗ ಶಕ್ತಿ ಸಮೇತ ಕೊಡುವಂಥದ್ದು. ಮಂತ್ರ ಅಂದರೆ ಬರೀ ಒಂದು 2 ಅಕ್ಷರ ಹೇಳ್ಕೊಡೋದಲ್ಲ, 2-4 ಅಕ್ಷರ ಹೇಳ್ಕೊಡೋದಲ್ಲ, ಅಷ್ಟರಲ್ಲಿ ಏನಿಲ್ಲ. ಆ ಶಕ್ತಿ ಸಮೇತ, ಆ ಶಕ್ತಿ ಇವನಲ್ಲಿ ಮೊದಲು ಬರಬೇಕು. ಧರ್ಮರಾಯ ಈ ಧರ್ಮ ಸೂಕ್ಷ್ಮವೆಲ್ಲ ಚೆನ್ನಾಗಿ ತಿಳಿದವ. ಹಾಗಾಗಿ ಕೊಟ್ಟಂಥ ಮಂತ್ರವನ್ನು ಕೆಲವು ದಿವಸಗಳ ಕಾಲ ತಾನು ಸ್ವತಃ ಪುರಶ್ಚರಣೆ ಮಾಡ್ತಾ ಇದ್ದ. ಆಮೇಲೆ ಒಂದು ಸಾಕು, ಈಗ ಸಿದ್ಧಿ ಆಯಿತು ಅಂತ ಅನಿಸ್ತವನಿಗೆ. ಆಮೇಲೆ ಅವ್ರ ಕುಲಪುರೋಹಿತರು ಅವ್ರ ಜೊತೆಯಲ್ಲೇ ಹೋಗಿದ್ರಲ್ಲ, ಹಿಂದೆ ಸಲ ನೋಡಿದ್ದೇವೆ, ದೌಮ್ಯ ಮಹರ್ಷಿಗಳು. ಅವ್ರ ಹತ್ರ ಹೋಗಿ ಹೇಳ್ದ, ಸ್ವಾಮಿ ಅರ್ಜುನನಿಗೆ ಈ ಮಂತ್ರ ಉಪದೇಶ ಮಾಡಬೇಕಾಗಿದೆ, ಒಳ್ಳೆ ಮುಹೂರ್ತ ಯಾವುದು ಅಂತ ಕೇಳ್ದ. ಒಂದು ಮುಹೂರ್ತ ಹೇಳಿದ್ರು, ಇಂಥ ಮುಹೂರ್ತದಲ್ಲಿ ಮಾಡುವಂತ. ಆ ಮುಹೂರ್ತದಲ್ಲಿ ಅರ್ಜುನನ ಕರೆದು ನೋಡಪ್ಪ, ಬಂದಂಥ ವೇದವ್ಯಾಸರು ನನಗೊಂದು ಮಂತ್ರ ಹೇಳಿಕೊಟ್ಟಿದ್ದಾರೆ, ಅದು ಶಿವನನ್ನು ಕುರಿತಾದಂಥ ಬೀಜ ಮಂತ್ರ ನಿನಗೆ ಕೊಡ್ತಾ ಇದ್ದೇನೆ, ಮೊದಲು ಹೋಗಿ ಶುಚಿರ್ಭೂತನಾಗಿ ಬಾ ಅಂತ. ಅವನೋಗಿ ಸ್ನಾನ ಮಾಡಿ ಶುಚಿರ್ಭೂತನಾಗಿ ಮಡಿ ಮಾಡಿಕೊಂಡು ಒಳ್ಳೆ ಶುದ್ಧ ಮನಸ್ಸಿನಿಂದ ಬಂದಂಥ ಅರ್ಜುನನಿಗೆ ಆ ಮಂತ್ರವನ್ನು ಉಪದೇಶ ಮಾಡಿದ ಧರ್ಮರಾಜ. ಆಮೇಲೆ ಹೇಳ್ದ, ಈ ಮಂತ್ರ ಇದನ್ನು ನೀನು ಎಲ್ಲಿ ಹೋಗಬೇಕು ಗೊತ್ತೇ, ಇಂದ್ರಕೀಲ ಅನ್ನುವಂಥ ಪ್ರದೇಶ ಇದೆ ಅಂತ ಹೇಳಿದ್ದಾರೆ, ಹಿಮಾಲಯ ಪರ್ವತದಲ್ಲಿ. ಅಲ್ಲಿ ಹೋಗಿ ಅಲ್ಲಿ ನೀನು ಶಿವನನ್ನು ಕುರಿತು ಈ ಮಂತ್ರವನ್ನು ಜಪಿಸಬೇಕು, ಅಲ್ಲಿಗೆ ಹೋಗಬೇಕು ಅಂತಂದ. ಅಣ್ಣ ಅಲ್ಲಿ ಹೋಗಿ ಏನೆಲ್ಲ ಮಾಡಬೇಕು ಅಂತ ಕೇಳಿದವ. ಆಗ ಅಲ್ಲಿ ಭಜಿಸುವುದು ಅಮಳಗಿರಿಜಾವಲ್ಲಭನನು ಆಮ್ನಾಯ ಜಿಹ್ವೆಗೆ ದುರ್ಲಭನನು ಅಧಿದೈವವನು ಬ್ರಹ್ಮೇಂದ್ರ ಭಾಸ್ಕರರ ಬಲ್ಲೆನೆಂಬರ ಬಹಳ ಗರ್ವವಗಲ್ಲಿಸುವ ಗಡ ತನ್ನ ಭಕ್ತರು ಬಲ್ಲಿದರು ತನಗೆಂಬ ಬೋಳೆಯರ ರಸನನು ಅಲ್ಲಿ ಭಜಿಸುವುದು ಎಂದ. ಅಲ್ಲಿಗೆ ಹೋಗಿ ನೀನು ಅಲ್ಲಿ ಈ ಮಂತ್ರದ ಮೂಲಕ ಶಿವನನ್ನು ಧ್ಯಾನ ಮಾಡಬೇಕು, ಶಿವನ ತಪಸ್ಸು ಮಾಡಬೇಕು, ಅವನನ್ನು ಒಲಿಸಿಕೊಳ್ಳಬೇಕು, ಅಷ್ಟು ಮಾಡಬೇಕು. ಆ ಶಿವ ಸಾಮಾನ್ಯ ಅಂತ ಭಾವಿಸಬೇಡ. ಆಮ್ನಾಯ ಜೀವ್ಯಗೆ ದುರ್ಲಭನು. ವೇದಗಳೆಲ್ಲ ಪರಮಾತ್ಮನನ್ನು ಕುರಿತು ಹೊಗಳ್ತಾ ಇವೆ, ಆದರೂ ಕೂಡ ಆ ವೇದಗಳ ನಾಲಿಗೆಗೆ ಸಿಕ್ಕುವನಲ್ಲ ಪರಮಾತ್ಮ. ಅವುಗಳ ನಾಳೆ ಅಥವಾ ಅವರ ಮಾತಿಗೆ ಸಿಗುವಂಥದ್ದನ್ನಲ್ಲ, ಅದಂತೂ ಮೀರಿದಮ. ಅಪ್ಪ ಶಿವನೇ ಆಗಲಿ ಯಾವನೇ ಆಗಲಿ ದೇವರು ಅನ್ಸ್ಕೊಂಡವ ಅವ್ರಿಗೆ ಮೀರಿದಮ. ಮತ್ತೆ ದುರ್ಲಭನು, ಬ್ರಹ್ಮೇಂದ್ರ ಭಾಸ್ಕರರ ಅಧಿದೈವವ. ಅಂದರೆ ಬ್ರಹ್ಮ, ದೇವೇಂದ್ರ, ಸೂರ್ಯದೇವ ಇವರೆಲ್ಲರಿಗೂ ಕೂಡ ಒಡೆ ನೆನೆಸಿಕೊಂಡವ ಆ ಶಿವ. ಬಲ್ಲೆನೆಂಬರ ಬಹಳ ಗರ್ವವ ಗಲ್ಲಿಸುವ ಗಡ. ಅದೊಂದು ಬೇರೆ ಬಹಳ ಮುಖ್ಯವಾದ ಮಾತು. ಯಾರು ತನ್ನನ್ನು ತಿಳಿದಿದ್ದೇವೆ ಅಂತ ಹೆಮ್ಮೆ ಪಡ್ತಾರೋ ಅಂಥವರ ಗರ್ವವನ್ನು ಮುರಿತಾನೆ ಅವ ಅಂತ. ದೇವರನ್ನು ತಿಳಿಯುವುದು ಅಷ್ಟು ಸುಲಭ ಅಲ್ಲ. ಯಾರೂ ಕೂಡ ನಾನು ದೇವರನ್ನು ಪೂರ್ತಿ ತಿಳಿದಿದ್ದೇನೆ ಅಂತ ಹೇಳ್ತಾರೋ ಅಂಥವ್ರು ತಿಳಿದೇ ಇಲ್ಲ. ಇಂಗ್ಲೀಷಲ್ಲಿ ಒಂದು ಮಾತೇ ಇದೆ, ನಿಮ್ಗೆ ಗೊತ್ತಿರ್ಬೋದು ಬಹುಶಃ, ಹಿ ಹೂ ನೋಸ್ ನಾಟ್ ಹಿ ನೋಸ್ ನಾಟ್ ಅಂತ. ಯಾರಿಗೆ ತನಗೆ ಗೊತ್ತಿಲ್ಲ ಅಂತ ಗೊತ್ತಿಲ್ವೋ ಅವ್ರಿಗೆ ನಿಜವಾಗಿ ಗೊತ್ತಿಲ್ಲ ಅಂತ. ತನಗೆ ಗೊತ್ತಿಲ್ಲ ಅಂತ ಒಬ್ಬನಿಗೆ ಗೊತ್ತಿಲ್ಲ ಅಂತ ಆದರೆ ಅವನಿಗೆ ಗೊತ್ತಿಲ್ಲ. ಹಾಗೆ ಹಿ ಹೂ ನೋಸ್ ನಾಟ್ ನೋಸ್. ಯಾವನಿಗೆ ತನಗೆ ಗೊತ್ತಿಲ್ಲ ಅಂತ ಗೊತ್ತಿದೆಯೋ ಅವನಿಗೆ ಗೊತ್ತಿದೆ. ಅಂದರೆ ಮುಖ್ಯ ತಿಳ್ಕೊಳ್ಬೇಕಾದ್ರೆ ಇಷ್ಟೇ, ನಮಗೇನು ಗೊತ್ತಿಲ್ಲ ಅನ್ನೋ ನಾವು ಮೊದಲು ತಿಳ್ಕೊಳ್ಬೇಕಷ್ಟೇ. ಆಮೇಲೆ ನಿಧಾನವಾಗಿ ನಾವು ತಿಳ್ಕೊಳ್ಬೋದು. ಮೊದಲು ತಿಳ್ಕೊಳ್ಬೇಕಾದ್ರೂ ನಮಗೇನು ಗೊತ್ತಿಲ್ಲ ಅನ್ನುವಂಥದ್ದು. ದೇವರ ವಿಚಾರದಲ್ಲಿ ಇದು ಬಹಳ ಮುಖ್ಯ. ಯಾಕಂದರೆ ದೇವರ ವಿಚಾರದಲ್ಲೇ ಹೇಳ್ತಾರೆ, ಯಾವ ದೇವರ ವಿಚಾರದಲ್ಲಿ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ. ಮನಸ್ಸು ಮಾತು ಎರಡಕ್ಕೂ ಸಿಕ್ಕದೇ ಇರುವ ದೇವರು ಅಂತ ಹೇಳ್ತಾರೆ. ಮನಸ್ಸಿನಿಂದ ಅದನ್ನು ತಿಳ್ಕೊಳ್ಳೋಕ್ಕಾಗೋದಿಲ್ಲ, ಅವನನ್ನು ಮಾತಿನಿಂದ ಹೇಳೋಕ್ಕಾಗೋದಿಲ್ಲ. ತಿಳ್ಕೊಳ್ಳೋದು ಬುದ್ಧಿಯಿಂದ ತಿಳ್ಕೊಳ್ಳೋದು ಬಹಳ ಕಷ್ಟವೇ. ಹಾಗಾಗಿ ಈಗ ಎಷ್ಟೋ ಜನ ತಿಳ್ಕೊಳ್ತಾರೆ,
ನಮ್ಮ ಮತ ಬಹಳ ಶ್ರೇಷ್ಠ, ನಮ್ಮ ಗುರುಗಳು ಎಲ್ಲ ಹೇಳಿಬಿಟ್ಟಿದ್ದಾರೆ, ಪೂರ್ಣ ಗೊತ್ತಿದೆ ನಮ್ಮ ದೇವರ ಬಗ್ಗೆ, ನಮ್ಮ ಅಥವಾ ನಮ್ಮ ಪಂಥ, ನಮ್ಮ ಗುರುಗಳು, ನಮ್ಮ ನಿಂತವರು, ನಮ್ಮ ಬಿಟ್ಟರೆ ಇನ್ನಿಲ್ಲ ಪ್ರಪಂಚದಲ್ಲಿ ಇನ್ಯಾರಿಗೂ ದೇವ್ರ ಬಗ್ಗೆ ಗೊತ್ತೂ ಇಲ್ಲ, ಅವರೆಲ್ಲ ನರಕಕ್ಕೆ ಹೋಗ್ಬಿಡ್ತಾರೆ, ನಾವು ಮಾತ್ರ ಸ್ವರ್ಗಕ್ಕೆ ಹೋಗ್ತೇವೆ, ಹೀಗೆಲ್ಲ ಹೇಳ್ಕೊಳ್ಳೋ ಜನ ಒಂದು ಪಂಥದವರು ಇದ್ದಾರೆ ನಮ್ಮಲ್ಲಿ. ಆ ಮತದವರು ಅಂಥ ಮತಗಳೆಲ್ಲ ಒಂದು ಬಗೆಯ ಪಾಷಂಡಿ ಮತ ನಾವು ಅವ್ರು ಕರಿತೀವಿ. ಅಂದರೆ ಬಹಳ ಸಂಕೋಚ ಸ್ವಭಾವದ, ವೇದದಲ್ಲಿ ಬಹಳ ವಿಶಾಲವಾದ ವಿಚಾರ ಹೇಳಿದ್ದಾರೆ, ಆ ವೇದವನ್ನೇ ಇವರು ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವಂಥ ಮತವನ್ನು ಹೊಂದಿರುವಂಥ ಜನಗಳು, ಅಂಥವರು ಎಷ್ಟೋ ಜನ ಇರ್ತಾರೆ. ಅಂಥವರಿಗೆ ದೇವರು ಖಂಡಿತ ಒಲಿಯುವುದಿಲ್ಲ. ನಾನು ತುಂಬ ತಿಳಿದಿದ್ದೇನೆ ದೇವರ ಬಗ್ಗೆ, ದೇವರು ನನಗೆ ಬಹಳ ಹತ್ತಿರ ಆಗಿದ್ದಾನೆ, ನೇರವಾಗಿ ಸ್ವರ್ಗಕ್ಕೆ ಹೋಗ್ತೇನೆ, ಬೇರೆಯವರೆಲ್ಲ ನರಕಕ್ಕೆ ಹೋಗ್ತಾರೆ, ನಮ್ಮ ಮತದವರು ಮಾತ್ರ ಹೋಗ್ತೇವೆ ಸ್ವರ್ಗಕ್ಕೆ ಅಂತ ಹೇಳ್ತಾರಲ್ಲ, ಅಂಥವರಿಗೆ ದೇವರು ಖಂಡಿತ ಒಲಿಯುವುದಿಲ್ಲ. ಯಾಕಂದರೆ ಅಂಥವರಿಗೆ ದೇವರು ಬಹಳ ದೂರವೇ ಇರ್ತಾನೆ. ಅದನ್ನೇ ಹೇಳ್ತಾ ಇದ್ದೇನೆ ಧರ್ಮರಾಯಲ್ಲಿ, ಯಾರವನನ್ನು ತಿಳಿದಿದ್ದೇನೆಂತಾರೋ ಅಂಥವರ ಗರ್ವವನ್ನು ಅವನೇ ಮುರಿತಾನೆ, ತಮಗೇನು ಗೊತ್ತಿಲ್ಲ ಅವನು ತೋರಿಸಿಕೊಡ್ತಾನೆ ಅಂತ ಹಾಗೆ ಹೇಳ್ದ. ಹಾಗಂತ ತನ್ನ ಭಕ್ತರು ಬಲ್ಲಿದರು ತನಗೆಂಬ, ಹಾಗಂತ ನಿಜವಾಗಿ ಯಾರು ಶುದ್ಧವಾದ ಭಕ್ತಿ ವಿನಯದಿಂದ ಭಕ್ತಿಯಿಂದ ಯಾರು ಅವನನ್ನು ಪೂಜಿಸ್ತಾರೋ ಆರಾಧಿಸ್ತಾರೋ ತಪಸ್ ಮಾಡ್ತಾರೋ ಅಂಥವ್ರಿಗೆ ಮಾತ್ರ ತನಗಿಂತಲೂ ಹೆಚ್ಚಿನವರು ಹೇಳ್ತಾನಂತೆ ಅವನು. ಈ ಭಕ್ತರಿದ್ದಾರಲ್ಲ, ನನಗಿಂತೂ ದೊಡ್ಡವನು ಅವನು, ನಾನು ಭಕ್ತರ ಅಧೀನ ಅಂತ ಹೇಳ್ಕೊಡ್ತಾನೆ ಭಗವಂತ. ಭಕ್ತ ಪರಾಧೀನ ಅಂತ ತಾನೇ ತಾನು ಹೇಳ್ಕೊಡ್ತಾನೆ, ನನಗಿಂತಲೂ ದೊಡ್ಡವರು ಭಕ್ತರು ಅಂತ ಅವನು ಹೇಳ್ಕೊಳ್ತಾನೆ ಅಂಥ ಭಕ್ತರಿಗೆ. ಹಾಗಾಗಿ ನೀನು ಆ ರೀತಿ ಮಾಡಬೇಕು. ಮತ್ತೆ ಅವನೆಂಥವನು ಬೋಳಯ ರರಸ, ಬೋಳಯ ಅಂತಂದರೆ ದೇವತೆಗಳು ಅಂತ, ದೇವತೆಗಳೆಲ್ಲ ಒಡೆಯ ಆ ಶಿವ, ಅವರ ಅಂಥ ಶಿವನನ್ನು ನೀನು ಒಲಿಸಿಕೊಂಡು ಬರಬೇಕಪ್ಪ, ಪಾಶುಪತಾಸ್ತ್ರ ಮೊದಲಾದನ್ನೆಲ್ಲ ಪಡ್ಕೊಂಡು ಬರಬೇಕು, ಗುರುಗಳ ಅಪ್ಪಣೆಯಾಗಿದೆ ಅಂತ ಹೇಳಿದ. ಆವಾಗ ಅವನು ಅರ್ಜುನ, ಅಣ್ಣ ಮಹಾಪ್ರಸಾದ ಎಂಥ ಅನುಗ್ರಹ ಮಾಡಿದೆ, ಏನೇ ಹಸಾದವೆನುತ್ತ ಎನೆ ಹಸಾದವೆನುತ್ತೇ, ಎನೆ ಹಸಾದವೆನುತ್ತೇ, ಯಮನಂದನಗೆ ಭೀಮಂಗೆ ಎರಗಿದನು, ಮುನಿಜನಕ್ಕೆ ಮೈಯಿಕ್ಕಿದನು, ಮುಳುಗಿದನು ಅಕ್ಷತೌಘದಲ್ಲಿ, ವನಜಮುಖಿ ಮುನಿವಧುಗಳಾಶೀರ್ವಿನುತ, ದಧಿದೂರ್ವಾಕ್ಷತೆಯನು ಉಪ್ಪಿನಲಿ ಕೈಗೊಳ್ಳುತ್ತ, ಅನಿಬರನು ಮನ್ನಿಸಿದನು ಉಚಿತದಲ್ಲಿ, ಮನ್ನಿಸಿದನು ಉಚಿತದಲ್ಲಿ. ರಾಮಲೆಯವರ ಹಾಡು ಆ ಸನ್ನಿವೇಶವನ್ನು ನಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸ್ತಾ ಇದೆ. ಏನೇ ಹಸಾದವೆನುತ್ತ, ಅಣ್ಣ ನಿನ್ನ ಪ್ರಸಾದ ಇದು ಮಹಾಪ್ರಸಾದ ಎಂಬುದಾಗಿ ಸ್ವೀಕರಿಸ್ತೇನೆ. ಎಂಥ ಒಂದು ಭಾಗ್ಯ, ಇಂಥ ಒಂದು ಕಾರ್ಯವನ್ನು ನನಗೇ ನೇಮಿಸಿದ್ದಾರಲ್ಲ ಬನ್ನಂಥ ವೇದವ್ಯಾಸರು, ಮಹಾ ಜ್ಞಾನಿಗಳು, ಮಹಾಮುನಿಗಳು, ನೀನು ಅದನ್ನೇ ನನಗೆ ಕೊಡ್ತಾ ಇದ್ದೀಯಲ್ಲ, ಬಹಳ ಸಂತೋಷ ಆಯ್ತು ಅಣ್ಣ, ಖಂಡಿತ ಹೋಗ್ತೇನೆ ಎಂಬುದಾಗಿ ಅಣ್ಣನಿಗೆ ಉದ್ದಂಡ ನಮಸ್ಕಾರ ಮಾಡಿದ. ಯಾಕಂದರೆ ಈಗ ಅಣ್ಣ ಮಂತ್ರವನ್ನು ಉಪದೇಶ ಮಾಡಿದ್ದಾನೆ, ಗುರುಸ್ಥಾನದಲ್ಲಿದ್ದಾನೆ. ಮೊದಲೇ ಗುರುಸ್ಥಾನ, ದೊಡ್ಡವರಂದ್ರೆ ಗುರುಗಳಂತ ಅರ್ಥ. ಅದರಲ್ಲೂ ಈಗ ನಮಸ್ಕಾರ ಮಾಡಿದ ಅಣ್ಣನಿಗೆ, ಗುರು ಅನ್ನೋ ದೃಷ್ಟಿಯಿಂದ ಮತ್ತೊಂದು ನಮಸ್ಕಾರ ಮಾಡಿದ. ಬಳಿಯಲ್ಲಿ ಭೀಮಸೇನ ಇದ್ದ, ಅವನಿಗೂ ನಮಸ್ಕಾರ ಮಾಡಿದ, ಅವರೆಲ್ಲ ಆಶೀರ್ವಾದ ಮಾಡಿದರು. ಆಮೇಲೆ ಮುನಿಗಳೆಲ್ಲ ಇದ್ದರಲ್ಲ ಅಲ್ಲಿ, ಅವರಿಗೂ ನಮಸ್ಕಾರ ಮಾಡಿದ. ಅವರು ಎಲ್ಲ ಮುಳುಗಿದವನು ಅಕ್ಷತೌಘದಲ್ಲಿ, ಅಂದರೆ ಆ ಮುನಿಗಳೆಲ್ಲ ಇವನ ಮೇಲೆ ಅಕ್ಷತೆಯನ್ನು ತಳೆದರು, ಈ ಸೇಸೆ ಹರಿಸಿ ಅಕ್ಷತೆಯನ್ನು ಹಾಕಿದರು. ಮುಳುಗಿ ಹೋದಂತೆ ಎಷ್ಟು ಅಕ್ಷತೆ ಹಾಕಿದ್ರು ಅಂದರೆ ಅಕ್ಷತೆ ರಾಶಿ ಒಳಗೆ ಅರ್ಜುನ ಸೇರಿಕೊಂಡು ಬಿಟ್ಟ, ಮುಳುಗಿ ಹೋಗ್ಬಿಟ್ಟ, ಕಾಣಿಸ್ತಾನೆ ಇರಲಿಲ್ಲ. ಅಷ್ಟು ಅಕ್ಷತೆ, ಅಷ್ಟು ಜನ ಮುನಿಗಳು ಅಷ್ಟು ಸಂತೋಷದಿಂದ ಮೇಲಿಂದ ಮೇಲೆ ವೇದ ಮಂತ್ರಗಳನ್ನು ಹೇಳ್ತಾ ಅಕ್ಷತೆಯನ್ನು ಅವನ ಮೇಲೆ ಹಾಕಿಬಿಟ್ರು. ಆ ಅಕ್ಷತೆಯ ರಾಶಿಯಲ್ಲಿ ಮುಳುಗಿ ಹೋದ ಅರ್ಜುನ. ಆಮೇಲೆ ಅವನ ಹೆಂಡತಿ ವನಜಮುಖಿ ಮತ್ತು ಮುನಿ ವಧುಗಳು, ಅಲ್ಲಿ ಈ ಮುನಿಯ ಪತ್ನಿಯರೆಲ್ಲ ಇದ್ದರು, ಅವರೆಲ್ಲ ಕೂಡ ಅವನಿಗೆ ಹರಿಸಿದ್ರು. ಯಾವ ರೀತಿಯಲ್ಲಿ? ದಧಿ ದೂರ್ವಾಕ್ಷತೆ, ದಧಿ ಅಂದರೆ ಮೊಸರು, ದೂರ್ವ ಅಂತಂದರೆ ಕರ್ಕಿ ಅಂತ ಹೇಳ್ತೇವಲ್ಲ ಅದು, ಮತ್ತು ಅಕ್ಷತೆ, ಇವೆಲ್ಲ ಒಂದು ಶುಭದ ಸೂಚಕ, ಅವೆಲ್ಲ ಮಂಗಳ ದ್ರವ್ಯಗಳು ಅಂತ ಕರಿತೇವೆ. ಆ ಮಂಗಳ ದ್ರವ್ಯಗಳ ಮೂಲಕ ಅವರೆಲ್ಲ ಹರಿಸಿದ್ರು ಆ ಮುನಿ ಪತ್ನಿಯರೆಲ್ಲ ಅರ್ಜುನನಿಗೆ. ದ್ರೌಪದಿ ಕೂಡ ಆರತಿಯನ್ನು ಎತ್ತಿದಳು ಗಂಡನಿಗೆ ಹೋಗುವಾಗ, ಹೋಗಿ ಬಾ ನಿನಗೆ ಜಯವಾಗಲಿ, ದೇವರು ಒಲಿಲಿ ಅಂತ ಆರತಿಯನ್ನು ಎತ್ತಿದಳು. ಇವರೆಲ್ಲ ಕೊಟ್ಟದ್ದನ್ನು ಸ್ವೀಕರಿಸಿದ ಅರ್ಜುನ, ಮುನಿಪತ್ನಿಯರು ಎಲ್ಲರೂ ಕೂಡ ಹರಿಸಿದ್ರು. ಆಮೇಲೆ ತನ್ನ ತಮ್ಮಂದಿರು ಅವರು ಅಲ್ಲೇ ಇದ್ದರು, ಅವರಿಗೂ ಕೂಡ ಅವ್ರನ್ನ ಆಲಿಂಗಿಸಿಕೊಂಡು ಅರ್ಜುನ ಅವರಿಂದ ಬೆಳ್ಕೊಂಡ. ಇವರೆಲ್ಲ ಮಾಡಿದ್ದು ಹೌದು. ಈಗ ದ್ರೌಪದಿ ಅವಳು ಆರತಿ ಎತ್ತಿದ ಮೇಲೆ ಎಷ್ಟಾದರೂ ಗಂಡ ಹಾಗೆ ಕಳಿಸೋಕ್ಕೆ ಸಾಧ್ಯವೇ? ಒಂದೆರಡು ಮಾತಾಡಬೇಕು ಅಂತ ಅನಿಸ್ತು ಅವಳಿಗೆ. ಆಗ ಅವಳು ದ್ರೌಪದಿ ಹೇಳಿದ್ಲ ಅವನ ಹತ್ರ,
ಸ್ವಾಮಿ, ನೀವು ಬಹಳ ದೂರ ತಪಸ್ಸಿಗಾಗಿ ಹೋಗ್ತಾ ಇದ್ದೀರಿ. ನೀವು ನಮ್ಮ ಬಳಿಯಲ್ಲಿ ಇಲ್ಲದೇ ಇರುವುದಕ್ಕೆ ನಮಗೆ ಸ್ವಲ್ಪ ವಿರಹ ವ್ಯಥೆ ಉಂಟಾಗ್ತದೆ. ಆದರೂ ಏನು ಮಾಡೋದು, ಅನಿವಾರ್ಯ, ಹೋಗಲೇಬೇಕು. ಮತ್ತೆ ಹೋದ ಮೇಲೆ ಅಲ್ಲಿ ಏನೇನು ಮಾಡಬೇಕನ್ನೋ ಸ್ವಲ್ಪ ನೀವು ನೆನಪಿದೆಯಲ್ಲ ನಿಮಗೆ. ಯಾಕಂದರೆ ಇಲ್ಲಿ ನಿಮ್ಮ ಜೊತೆಯಲ್ಲಿ ನಾನಿದ್ದೆ, ಕಾಲ ಕಾಲಕ್ಕೆ ಏನೇನು ಬೇಕು ಎಂಬುದನ್ನೆಲ್ಲ ನಾನೇ ನೆನಪಿಸ್ತಾ ಇದ್ದೆ. ಹೆಂಡತಿಯಾಗಿ ಏನು ಬೇಕು, ಏನು ಮಾಡಬೇಕೆಂಬುದನ್ನೆಲ್ಲ ನೆನಪು ಮಾಡಿಕೊಡ್ತಾ ಇದ್ದೆ. ನಾನೇ ಕೆಲವು ಕಾರ್ಯವನ್ನು ಮಾಡಿಕೊಡ್ತಾ ಇದ್ದೆ ನಿಮಗೆ. ಅಲ್ಲಿ ನಿಮಗೆ ಯಾರೂ ಇಲ್ಲ, ನೀವೊಬ್ಬರೇ ತಪಸ್ಸು ಮಾಡಬೇಕು. ಆವಾಗ ಏನೇನು ಮಾಡಬೇಕೆಂಬುದನ್ನು ಸರಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು. ನೀವು ಒಂದ್ಸಲ ನಾನು ಹೇಳಿಬಿಡ್ಲೆ ಏನೇನು ಅಂತಂದರೆ, ನೀವು ಏನು ಮಾಡಬೇಕು, ಏನು ಮಾಡಬಾರ್ದು, ಇಂಗ್ಲೀಷಲ್ಲಿ ಹೇಳ್ತಾರೆ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ. ಇಂಥದ್ದು ಮಾಡಬೇಕು, ಇಂಥದ್ದು ಮಾಡಬಾರ್ದು ಅಂತ. ಅವಳು ಹೇಳ್ತಾ ಇದ್ದಾಳೆ, ಸ್ವಾಮಿ ಅಲ್ಲಿ ಹೋದ ಮೇಲೆ ನೀವು ಒಂದು ವಿಚಾರ ಮೊದಲು ನೆನಪಿನಲ್ಲಿ ಇಟ್ಕೊಳ್ಬೇಕು, ನೆನೆಯದಿರು ತನು ಸುಖವ. ನೆನೆಯದಿರು ತನು ಸುಖವ, ನೆನೆಯದಿರು ತನು ಸುಖವ, ಮನದಲ್ಲಿ ನೆನೆ ವಿರೋಧಿಯ ಸಿರಿಯನು. ಎನ್ನಯ ಘನತರದ ಪರಿಭವವ ನೆನೆ, ಎನ್ನಯ ಘನತರದ ಪರಿಭವವ ನೆನೆ. ನಿಮ್ಮಗ್ರಜರ ನುಡಿಯ ಮುನಿವರನ ಮಂತ್ರೋಪದೇಶವ, ನಿಮ್ಮಗ್ರಜರ ನುಡಿಯ ಮುನಿವರನ ಮಂತ್ರೋಪದೇಶವ ನೆನೆವುದು. ನೆನೆವುದವ ಭವನ ಚರಣ ಕಮಲವ ನೆನೆಯೇ ಎನ್ನುತ್ತ ದುರುಪದಿಯೆರಗಿದಳು ಪಾರ್ಥನ ಪದಾಬ್ಜದಲ್ಲಿ. ಎರಗಿದಳು ಪಾರ್ಥನ ಪದಾಬ್ಜದಲ್ಲಿ. ಹೆಂಡತಿಯಾದವಳು ಗಂಡನ ವಿಚಾರದಲ್ಲಿ ಬೇರೆ ಬೇರೆ ಪಾತ್ರ ವಹಿಸಬೇಕಾಗ್ತದಂತೆ. ಬರೀ ಹೆಂಡತಿಯಾಗಿ ಮಾತ್ರ ಅಲ್ಲ, ಕೆಲವು ಸಲ ಅದೇ ಮಾತೇ ಇದೆಯಲ್ಲ, ಕಾರ್ಯೇಶು ದಾಸಿ ಕರಣೇಶು ಮಂತ್ರಿ ಅದೆಲ್ಲ ಇದೆ. ಒಟ್ಟಿನಲ್ಲಿ ಕೆಲವು ಸಲ ಅವರ ಗಂಡನ ರಕ್ಷಣೆ ಮಾಡುವ ವಿಚಾರದಲ್ಲಿ ತಾಯಿ ಆಗಿರಬೇಕಾಗ್ತದೆ ಅವಳು. ಗಂಡನಿಗೆ ಸಲಹೆ ಕೊಡುವ ವಿಚಾರದಲ್ಲಿ ಮಂತ್ರಿ ಆಗಿರಬೇಕಾಗ್ತದೆ. ಆಮೇಲೆ ಕೆಲವು ಸಲ ಗುರುವಿನಂತೆ ಉಪದೇಶವನ್ನು ಮಾಡಬೇಕಾಗ್ಬೋದು ಗಂಡನಿಗೆ. ಕೆಲವು ಸಲ ಹೆಂಡತಿಯಂತೂ ಹಾಗೇ ಇದ್ದಾಳೆ, ಸಖಿಯಾಗಿ ಸ್ನೇಹಿತೆಯಾಗಿ ಇರಬೇಕಾಗ್ತದೆ. ಕೆಲವು ಸಲ ಬೇರೆ ಬೇರೆ ಪಾತ್ರಗಳನ್ನು ವಹಿಸಬೇಕಾಗ್ತದೆ. ಇಲ್ಲಿ ಅವಳು ಹೆಚ್ಚು ಕಡಿಮೆ ಒಂದು ಗುರುವಿನ ಪಾತ್ರವನ್ನೇ ವಹಿಸ್ತಾ ಇದ್ದಾಳೋ ಎನ್ನುವ ರೀತಿಯಲ್ಲಿ ಉಪದೇಶ ಕೊಡ್ತಾ ಇದ್ದಾಳೆ ಅರ್ಜುನನಿಗೆ. ಹೇಳ್ತಾ ಇದ್ದಾಳೆ, ನಿಮ್ಗೆ ಗೊತ್ತಿಲ್ಲ ಅಂತೇಳಿ ಅಲ್ಲ, ಅದು ನೆನಪಿಗೋಸ್ಕರ ಹೇಳ್ತಾ ಇದ್ದೇನೆ. ಹೊರಡುವಾಗ ನಾನಲ್ಲಿ ಇರುವುದಿಲ್ವಲ್ಲ ನೆನಪು ಮಾಡೋದಕ್ಕೆ ಕಾಲ ಕಾಲಕ್ಕೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಮುಖ್ಯವಾಗಿ ನೀವು ಹೋಗ್ತಾ ಇರೋದು ಯಾವುದಕ್ಕೆ? ತಪಸ್ಸಿಗೆ ಅಲ್ವೇ. ತಪಸ್ಸು ಅಂದಮೇಲೆ ದೇಹ ಸುಖವನ್ನು ಅಲ್ಲಿ ನಾವು ಪರಿಗಣಿಸುವಾಗಿಲ್ಲ, ದೇಹ ದಂಡನೆ ಮಾಡಲೇಬೇಕಾಗ್ತದೆ. ತಪಸ್ಸಿನಲ್ಲಿ ಬಹಳ ಕಷ್ಟಪಡಬೇಕು. ತಪಸ್ಸು ಅಂದರೆ ಸುಮ್ಮನೆ ಅಲ್ಲ. ತಪ ಅನ್ನೋ ಶಬ್ದವೇ ಅಷ್ಟು ಒಂದು ಸುಟ್ಟುಕೊಳ್ಳುವುದು, ಒಂಥರ ನಮ್ಮನ್ನೇ ನಾವು ಬೇಯಿಸ್ಕೊಳ್ಳೋದು, ಅಥವಾ ಏನಾದ್ರು ಕಷ್ಟಕ್ಕೆ ಈಡು ಮಾಡಿಕೊಳ್ಳೋದು. ಯಾಕೆ? ಪರಮಾತ್ಮನ ಪ್ರೀತಿಗಾಗಿ, ದೇವರ ಪ್ರೀತಿಗಾಗಿ ನಾವು ನಮ್ಮನ್ನು ಕಷ್ಟಕ್ಕೆ ಒಡ್ಡಿಕೊಳ್ಳಬೇಕು, ಅದೇ ತಪಸ್ಸು. ಆದ್ದರಿಂದ ಅಲ್ಲಿ ನೀವು ಆರಾಮಾಗಿರಬೇಕು. ಸುಖ, ದೇಹಕ್ಕೆ ಸುಖ ಕಷ್ಟ ಆಗಬಾರ್ದು, ಸುಖ ಬೇಕು ಅಂತ ಬಯಸಬಾರ್ದು. ಹಸಿವೆ ಆಯಿತು, ಊಟ ಮಾಡಬೇಕಪ್ಪ, ಹೊಟ್ಟೆ ತುಂಬ ಬಾಯಾರಿಕೆ ಆಯಿತು, ತುಂಬ ನೀರು ಕುಡಿಬೇಕು, ಆರಾಮಾಗಿ ಸುಸ್ತಾಗ್ತಾ ಇದೆ ಮಲ್ಕೊಳ್ಬೇಕು ಅಂತ ಹಾಗೆಲ್ಲ ಯೋಚನೆ ಮಾಡ್ತಾ ಇದ್ದರೆ ಅದು ತಪಸ್ಸನ್ನು ತರಿಸ್ಕೊಳ್ಳೋದಿಲ್ಲ. ಅದು ಮಾಡೋದಾದ್ರೆ ಇಲ್ಲೇ ಇರೋದೇ ಒಳ್ಳೆಯದು, ಅಲ್ಲಿ ಹೋಗೋದು ಅಗತ್ಯವೇ ಇಲ್ಲ. ಅಲ್ಲಿ ಹೋದ ಮೇಲೆ ನೀವು ಆ ರೀತಿ ಇರುವಾಗಿಲ್ಲ. ನೆನೆಯದಿರು ತನು ಸುಖವ. ಈ ನಿಮ್ಮ ದೇಹದ ಸುಖ ಕಷ್ಟಗಳನ್ನೆಲ್ಲ ಬದಿಗಿಟ್ಟು ದೇಹದ ಸುಖವನ್ನು ಅಷ್ಟಾಗಿ ಪರಿಗಣಿಸದೆ ನೀವು ತಪಸ್ಸನ್ನು ಮಾಡಬೇಕಾಗ್ತದೆ. ಅದು ಮಾಡಿ ಸ್ವಾಮಿ, ಅದು ಮಾಡಬೇಕು. ಆಮೇಲೆ ನೆನೆ ವಿರೋಧಿಯ ಸಿರಿಯ, ಹಾಗೆ ಮಾಡಬೇಕಾದ್ರೆ ಅದಕ್ಕೊಂದು ಪ್ರೇರಣೆ ಬೇಕಲ್ಲ. ಅದಕ್ಕೆ ಏನಪ್ಪ ಅಂದರೆ ನೋಡಿ, ನಮ್ಮ ವೈರಿಗಳು, ವಿರೋಧಿಗಳಂತ ಕೌರವರು ಎಲ್ಲವನ್ನೂ ನಮ್ಮಿಂದ ಸೆಳ್ಕೊಂಡಿದ್ದಾರೆ, ಭಾಳ ವೈಭವದಿಂದ ಮೆರೆಯುತ್ತಾ ಇದ್ದಾರೆ. ಅದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ವೈರಿಗಳು ನಮಗೆ ಬಹಳ ಅನ್ಯಾಯ ಮಾಡಿ ತಾವು ವೈಭವರಿಂದ ಮೆರಿತಾ ಇದ್ದಾರೆ ಅನ್ನೋದನ್ನು ಮನಸ್ಸಿನಲ್ಲಿ ನೀವು ಇಟ್ಕೊಂಡ್ರೆ ಆವಾಗ ನಿಮಗೆ ಇನ್ನಷ್ಟು ಜೋರಾಗಿ ತೀವ್ರತೆಯನ್ನು ತಪಸ್ಸು ಮಾಡಬೇಕು ಅಂತ ನಿಮಗೆ ಮನಸ್ಸು ಬರ್ತದೆ, ಪ್ರೇರಣೆ ಬರ್ತದೆ. ವೈರಿಗಳ ಸಿರಿಯನ್ನು ನೆನೆಯಬೇಕು. ಮತ್ತೆ ಅದರಲ್ಲೂ ಕೂಡ ಸ್ವಾಮಿ ಒಂದು ವಿಷಯ ಬಹಳ ಮುಖ್ಯವಾದದ್ದು, ಎನ್ನಯ ಘನತರದ ಪರಿಭವ. ಮೊನ್ನೆ ಜೂಜಾಟದ ಸಂದರ್ಭದಲ್ಲಿ ನನ್ನನ್ನು ಎಂಥ ಒಂದು ಅಪಮಾನಕ್ಕೆ ಗುರಿ ಮಾಡಿದ್ರು ಆ ಕೌರವರು. ಆ ತುಂಬಿದ ಸಭೆಯಲ್ಲಿ ಎಷ್ಟೊಂದು ರೀತಿಯ ಅಪಮಾನಕ್ಕೆ ನನ್ನ ಗುರಿ ಮಾಡಿದರು. ನಿಮ್ಮ ಪತ್ನಿ ನಾನು, ಹೆಂಡತಿಗಾರಂಥ ಅವಮಾನ ನೆನಪು ಮಾಡಿಕೊಂಡ್ರೆ ನಿಮಗೆ ಇನ್ನಷ್ಟು ತೀವ್ರವಾಗಿ ತಪಸ್ಸು ಮಾಡಬೇಕು ಅಂತ ನಿಮ್ಗೆ ಮನಸ್ಸು ಬರ್ತದೆ. ಅದನ್ನು ನೆನೀತಾ ಇರಿ ಆಗಿಂದಾಗ, ಪರವಾಗಿಲ್ಲ. ಯಾವಾಗಲೂ ಅಷ್ಟೇ, ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ, ದೇವರೇ ನನಗೇನು ಕಡಿಮೆ ಇಲ್ಲ, ನಾನು ದೊಡ್ಡ ಮನುಷ್ಯ ಅಂತ ಹೇಳ್ಕೊಳ್ಳುವಾಗಿಲ್ಲ, ನನ್ನಲ್ಲಿ ಏನೂ ಇಲ್ಲ ಅಂತ ನನ್ನ ಭಾವನೆ ಬರಬೇಕು. ವಿರೋಧಿ ದೊಡ್ಡವ, ನಾನು ಭಾಳ ಸಣ್ಣವ, ನಾನು ದೀನಾವಸ್ಥೆಯಲ್ಲಿದ್ದೇನೆ, ನಾನು ದೀನ ಅಂತ ಆ ರೀತಿ ಭಾವನೆ ಇದ್ದರೆ ದೇವರು ನಮ್ಗೆ ಬೇಗ ಒಲಿತಾನೆ. ಆ ದೃಷ್ಟಿಯಿಂದ ಇವಳು ಹೇಳ್ತಾ ಇರೋದು,
ವಿರೋಧಿಯ ಶ್ರೇಷ್ಠತೆಯನ್ನು, ಅವರ ದೊಡ್ಡ ಸ್ಥಿತಿಯನ್ನು ನೆನೆ, ನಮ್ಮ ಒಂದು ದುಸ್ಥಿತಿಯನ್ನು ನೆನೆ, ನಾವು ಪಟ್ಟಂಥ ಕಷ್ಟವನ್ನು ನೀನು ನೆನಪಿಸ್ಕೋ, ಇವೆಲ್ಲ ಬೇಕಾಗ್ತಾರೆ. ಆಮೇಲೆ ನಿಮ್ಮ ಅಗ್ರಜರ ನುಡಿಯ, ನಿಮ್ಮ ಅಣ್ಣ ಬೇಕಾದಷ್ಟು ಈಗಾಗಲೇ ಉಪದೇಶ ಮಾಡಿದ್ದಾರೆ, ಅದನ್ನು ಮರಿಬೇಡಿ. ಆಮೇಲೆ ಮುನಿವರನ ಮಂತ್ರೋಪದೇಶದ, ಮುನಿಗಳು ಕೊಟ್ಟಂಥ ಮಂತ್ರ ಇದೆಯಲ್ಲ, ಆ ಮಂತ್ರವನ್ನು ನಿಮ್ಮ ಅಣ್ಣ ನಿಮಗೆ ಹೇಳಿಕೊಟ್ಟಿದ್ದಾರಲ್ಲ, ಆ ಮಂತ್ರವನ್ನು ನೆನೀಬೇಕು, ಮರಿಬೇಡಿ, ಅದನ್ನು ದಿನವೂ ಜಪಿಸಬೇಕು. ಹಾಗಂತ ಮಂತ್ರ ಜಪಿಸುವುದು ಹೇಗೆಯಪ್ಪ ಅಂತಂದರೆ, ಆ ಕಡೆ ಮಂತ್ರ ಹೇಳ್ತಾ ಇರೋದು, ಈ ಕಡೆ ಇನ್ನೆಲ್ಲೋ ಯೋಚನೆ ಮಾಡ್ತಾ ಇರೋದು, ಅದಲ್ಲ. ಅದಕ್ಕೆ ಹೇಳ್ತಾರೆ ಮುಂದೆ, ನೆನವುದಭವನ ಚರಣ ಕಮಲವ. ಮಂತ್ರ ಹೇಳ್ತಾ ಹೇಳ್ತಾ ನೆನೀಬೇಕು ಯಾವುದನ್ನ? ಆ ಪರಮೇಶ್ವರನ ಚರಣ ಕಮಲವನ್ನು ನೆನೆಯುತ್ತಾ ಮಂತ್ರ ಹೇಳಬೇಕು. ಸುಮ್ಮನೆ ಇನ್ನೆಲ್ಲೋ ಮನಸ್ಸಿಟ್ಕೊಂಡು ಮಂತ್ರ ಎಷ್ಟು 10 ಸಲ ಅಥವಾ ಲಕ್ಷಗಟ್ಟಲೆ ಹೇಳಿದ್ರು ಪ್ರಯೋಜನ ಇಲ್ಲ. ಆ ರೀತಿ ನೀವು ನಡ್ಕೊಳ್ಬೇಕು ಸ್ವಾಮಿ. ಇದೆಲ್ಲ ಇದೆಲ್ಲ ನಿಮಗೆ ನಾನು ಗೊತ್ತಿಲ್ಲದೆ ಹೇಳ್ತಾ ಇದ್ದೇನೆ, ನಿಮಗೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಹೇಳ್ತಾ ಇರೋದಲ್ಲ, ನಿಮ್ಗೆ ನೆನಪು ಮಾಡ್ತಾ ಇದ್ದೇನೆ ಅಷ್ಟೇ. ಇಷ್ಟು ಅಂತ ಹೇಳಿ ಮತ್ತೆ ಇಷ್ಟೆಲ್ಲ ಹೇಳಿದ ಮೇಲೆ ಅವನಿಗೆ ತಾನೇ ನಮಸ್ಕಾರ ಮಾಡಿಬಿಟ್ರು. ಅದೊಂದು ಆಶ್ಚರ್ಯ, ತಮಾಷೆ ಅಂದ್ರೆ ಅದೇನೆ. ಈ ಗುರುವಿನಂತೆ ಉಪದೇಶ ಮಾಡಿ ಕೊನೆಗೆ ತಾನೇ ಹೆಂಡತಿಯಾಗಿ ನಮಸ್ಕಾರ ಮಾಡಿಬಿಟ್ಲು. ಅವನು ನಮಸ್ಕಾರ ಮಾಡಲಿಲ್ಲ, ಇವಳೇ ನಮಸ್ಕಾರ ಮಾಡಿದ್ಲು. ಇಷ್ಟು ಮಾಡಿ ಕಳಿಸ್ಕೊಟ್ಲು. ಆಗ ಅವನಂದ, ದ್ರೌಪದಿ ಚಿಂತೆ ಮಾಡಬೇಡ, ನೀನು ಹೇಳಿದಾಗೆ ನಾನು ನಡ್ಕೊಳ್ತೇನೆ, ಆದಷ್ಟು ಬೇಗ ನಾನು ಬರ್ತೇನೆ, ನನ್ನ ನಿರೀಕ್ಷೆಯಲ್ಲೇ ಇರು, ಯಾವುದೇ ರೀತಿಯಲ್ಲಿ ಚಿಂತೆಯನ್ನು ಮಾಡಿಕೊಳ್ಳಬೇಡಿ ಎಂಬುದಾಗಿ ಅವಳಿಗೆ ಹೇಳಿ ಅವ ಹೊರಟಾಗ ದಾರಿಯಲ್ಲಿ ಈಗಾಗಲೇ ಸಾಕಷ್ಟು ಒಳ್ಳೊಳ್ಳೆ ಅವನಿಗೆ ಶಕುನಗಳೆಲ್ಲ ಅವರೇ ಅಲ್ಲೇ ಆಗಿಬಿಟ್ಟಿದೆ. ಗುರು, ಯಾಕಂದರೆ ಮುನಿ ಶ್ರೇಷ್ಠರೆಲ್ಲ ಆಶೀರ್ವಾದ ಮಾಡಿದ್ದಾರೆ, ಮುನಿ ಪತ್ನಿಯರು ಆಶೀರ್ವಾದ ಮಾಡಿದ್ದಾರೆ, ಇವಳು ಆರ್ಕೆತ್ತಿದ್ದಾಳೆ, ಎಲ್ಲ ರೀತಿಯಲ್ಲೂ ಒಳ್ಳೆ ಶಕುನ ಆಗಿದೆ. ದಾರಿಯಲ್ಲೂ ಕೂಡ ಏನೇನೋ ಒಳ್ಳೊಳ್ಳೆ ಶಕುನಗಳೆಲ್ಲ ಆಯ್ತಂತೆ ಅವನಿಗೆ. ಕೆಲವೆಲ್ಲ ಹಕ್ಕಿಗಳು, ಈ ಹಾಲಕ್ಕಿ ಅಂತ ಹೇಳ್ತವೆ, ಆ ಹಕ್ಕಿಗಳೆಲ್ಲ ಬಂದುವಂತೆ ಎದುರಿನಲ್ಲಿ. ಆಮೇಲೆ ಜಿಂಕೆ, ಓತಿಕೇತ ಅವೆಲ್ಲ ಬಂದರೆ ಭಾಳ ಶುಭ ಅಂತ ಹೇಳ್ತಾರೆ. ಕೆಲವು ಹಕ್ಕಿಗಳು ಅವು ಎಲ್ಲೆಲ್ಲಿ ಬಲಭಾಗ ಬರಬೇಕು, ಎಡಭಾಗದಲ್ಲಿ ಕೂಗಬೇಕು, ಆ ರೀತಿ ಕೂಗಿದ್ದವು. ಎಲ್ಲ ರೀತಿ ಒಂದು ರೀತಿಯ ಶುಭ ಶಕುನಗಳು. ಅಂದರೆ ಹೊರಟಂಥ ಈ ಒಂದು ಕಾರ್ಯ ಸುಲಭದಲ್ಲಿ ಸಿದ್ಧಿ ಆಗ್ತಾರೆ ಎಂಬ ಸೂಚನೆ ಎಲ್ಲ ಅವನಿಗೆಲ್ಲ ಸಿಕ್ತು. ಸ್ವಲ್ಪ ಸಂತೋಷವಾಯಿತು. ಕೊನೆಗೆ ಒಂದು ನವಿಲು ಬಂತು ಅವನ ಎದುರುಗಡೆ. ಈ ನವಿಲಿಗೆ ಸಂಸ್ಕೃತದಲ್ಲಿ ನೀಲಕಂಠ ಅಂತ ಒಂದು ಹೆಸರಿದೆ. ನೀಲಕಂಠ ಅಂದರೆ ಶಿವನ ಹೆಸರು, ಆದರೆ ನವಿಲಿಗೂ ಕೂಡ ನೀಲಕಂಠ ಅಂತ ಹೆಸರಿದೆ. ಆ ನವಿಲನ್ನು ನೋಡುತ್ತಲೇ ಇವನಿಗೊಂದು ಸಲ ನೆನಪು ಬಂತು. ಇದೇನು ನವಿಲು ಬರ್ತಾ ಇದೆಯಲ್ಲ, ನೀಲಕಂಠನ ಮನದ ಬಯಕೆಗೆ, ನೀಲಕಂಠನ ಮನದ ಬಯಕೆಗೆ, ನೀಲಕಂಠನ ಮನದ ಬಯಕೆಗೆ, ನೀಲಕಂಠನೆ ಬಲಕೆ ಬಂದುದು, ನೀಲಕಂಠನೆ ಬಲಕೆ ಬಂದುದು, ಮೇಲು ಪೋಗಿನ ಸಿದ್ಧಿ ದೈತ್ಯಾಂತಕನ ಬುದ್ಧಿಯಲಿ, ಕಾಲಗತಿಯಲಿ ಮೇಲೆ ಪರರಿಗ ಕಾಲಗತಿಯನು ಕಾವೆನೈಸಲೆ ಶೂಲಧರನೇ ಬಲ್ಲನೆನುತ, ಕಾಲಗತಿಯಲಿ ಮೇಲೆ ಪರರಿಗ ಕಾಲಗತಿಯನು ಕಾವೆನೈಸಲೆ ಶೂಲಧರನೆ ಬಲ್ಲನೆನುತೈ ತಂದನ ಪಾರ್ಥ. ನಾನು ಹೊರಟದ್ದು ನೀಲಕಂಠ ಶಿವನನ್ನ ದರ್ಶನ ಮಾಡೋದಕ್ಕೋಸ್ಕರ. ದಾರಿಯಲ್ಲಿ ನೀಲಕಂಠ ಅನಿಸಿಕೊಳ್ಳುವಂಥ ನವಿಲು ಕೂಡ ಬರ್ತಾ ಇದೆಯಲ್ಲ, ಅದು ನವಿಲು ಎಡದಿಂದ ಬಲಕ್ಕೆ ಹೋಗ್ತಾ ಇದೆ, ಅದು ಬಹಳ ಶುಭ ಸೂಚನೆ. ಅಂದರೆ ನೀಲಕಂಠನ ಶಿವನ ದರ್ಶನ ಆಗ್ತದೆ ಎಂಬುದನ್ನು ಇಲ್ಲೇ ತೋರಿಸ್ತಾ ಇದ್ದಾನಲ್ಲ ಶಿವ ಅಂತ ಅಂದ್ಕೊಂಡ. ಆಮೇಲೆ ಹಾಗೆ ಮುಂದೆ ನನಗೆ ಉತ್ತರೋತ್ತರ ಸಿದ್ಧಿ ಆಗಲಿಕ್ಕಿದೆ ಎಂಬುದನ್ನು ತೋರಿಸ್ತಾ ಇದೆ ಬಹುಶಃ. ಇಷ್ಟರ ಮೇಲೆ ದೈತ್ಯಾಂತಕನ ಬುದ್ಧಿಯಲ್ಲಿ ನಮ್ಮ ಆ ದೇವರಿದ್ದಾನೆ, ದೇವರ ಚಿತ್ತ ಇಷ್ಟರ ಮೇಲೆ ಆಗುತ್ತಾರೋ ಬಿಡ್ತಾರೋ ದೇವರ ಚಿತ್ತ ಹೇಳೋದಕ್ಕೆ ಬರೋಲ್ಲ ಅಂತೂ ಹೀಗೆ ಎಲ್ಲ ಅನಿಸ್ತಾ ಇದೆ. ಮತ್ತೆ ಕಾಲಗತಿಯಲ್ಲಿ ಪರರಿಗೆ ಅಕಾಲಗತಿಯನ್ನು ಕಾಂದೆ, ಕಾಲಕ್ರಮೇಣ ನಮ್ಮ ವಿರೋಧಿಗಳ ಅಕಾಲ ಮರಣ ನಮ್ಮ ಕೈಯಿಂದ ಆಗ್ತಾರೆ, ಸಾಯ್ತಾರೆ ಅವರು ಅಕಾಲದಲ್ಲಿ ಅಂತ ಅನ್ನೋದನ್ನು ಬಹುಶಃ ಇದೆಲ್ಲ ಸೂಚಿಸ್ತಾ ಇದೆ. ಒಳ್ಳೆ ಶಗುನಗಳೆಲ್ಲ ಆಗ್ತಾ ಇವೆ. ಇಷ್ಟರ ಮೇಲೆ ಶೂಲಧರನೇ ಬಲ್ಲ, ಇಷ್ಟರ ಮೇಲೆ ಇನ್ನೇನಾಗ್ತಾರೋ ನಮಗೆ ಗೊತ್ತಿಲ್ಲ, ಪರಮೇಶ್ವರನೇ ಬಲ್ಲ ಎಂಬುದಾಗಿ ಮನಸ್ಸಿನಲ್ಲಿ ಒಂದು ರೀತಿಯ ಸಂತೋಷ, ಜೊತೆಯಲ್ಲಿ ವಿನಯ ಭಾವ ಎರಡನ್ನೂ ತೆಗೆದುಕೊಂಡು ಅರ್ಜುನ ಮುಂದೆ ಹೋದ. ಮುಂದೆ ಹೋದರೆ ಅಲ್ಲಿ ಆ ಒಂದು ಹಿಮಾಲಯದ ಪರಿಸರ ಹೇಗಿತ್ತು ಅಂತಂದರೆ, ಎಲ್ಲಿ ನೋಡಿದ್ರೂ ಕೂಡ ತಪಸ್ಸಿಗೆ ಯೋಗ್ಯವಾದ ಸ್ಥಳವೇ ಕಾಣ್ತಾ ಇತ್ತು. ಅಲ್ಲಿ ಎಷ್ಟೋ ಜನ ಋಷಿಮುನಿಗಳು ಈಗಾಗಲೇ ತಪಸ್ಸು ಮಾಡ್ತಾನೇ ಇದ್ದಾರೆ. ಆ ಒಂದು ಪ್ರಭಾವ ಅಲ್ಲಿ ದಟ್ಟವಾಗಿ ಹರಡಿತ್ತು. ಯಾರೇ ಆಗಲಿ, ಒಬ್ಬ ನಾಸ್ತಿಕನಾದವನು ಹೋದರೂ ಕೂಡ ಅವನಲ್ಲಿ ದೇವರಲ್ಲಿ ಭಕ್ತಿ ಹುಟ್ಟುತ್ತದೆ, ಆಸ್ತಿಕತೆ ಅವನಲ್ಲಿ ಹುಟ್ಟುತ್ತದೆ. ಇನ್ನು ಆಸ್ತಿಕನಾದವನೇ ಹೋದರೆ
ಅವನಿಗೆ ಯಾವುದೇ ಪ್ರಯತ್ನವಿಲ್ಲದೆ, ಅವನಿಗೆ ಇಷ್ಟ, ಅವನಿಗೆ ಮನಸ್ಸೇ ಇಲ್ಲದೇನೆ ಅವನಿಗೆ ಗೊತ್ತಿಲ್ಲದೆ ಹಾಗೆ ಒಂದು ಧ್ಯಾನಕ್ಕೆ ಅಲ್ಲಿ ಮನಸ್ಸು ಒಲಿತಾರೆ, ಧ್ಯಾನ ಸಿದ್ಧಿಸ್ತಾರೆ ಅವನಿಗೆ. ಅಂಥ ಒಂದು ವಾತಾವರಣ ಎಲ್ಲಿ ಕುಡಿದ್ರೂ ಕೂಡ ತಪಸ್ಸು ಮಾಡೋದಕ್ಕೆ ಯೋಗ್ಯವಾದ ವಾತಾವರಣವೇ ಕಾಣಿಸ್ತಾ ಇದೆ. ಆದರೂ ಕೂಡ ನಾನು ನಿಜವಾಗಿ ಎಲ್ಲಿ ಕೂತ್ಕೊಳ್ಬೇಕು ಗೊತ್ತಿಲ್ವಲ್ಲಪ್ಪ. ಎಲ್ಲಿ ನೋಡಿದ್ರು ಇಲ್ಲಿಗಿಂತ ಅಲ್ಲಿ ಚೆನ್ನಾಗಿದೆ, ಅಲ್ಲಿಗಿಂತ ಮತ್ತೊಂದು ಕಡೆ ಚೆನ್ನಾಗಿದೆ, ಏನು ಮಾಡೋಣ, ಮುಂದೆ ಇನ್ನೂ ಚೆನ್ನಾಗಿರ್ಬೋದೇನೋ ಅಂತ ಅಂದ್ಕೊಂಡು ಮುಂದೆ 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 ಹೋಗ್ತಲೇ ಇದ್ದಾಮ. ಮುಂದೆ ಹೋಗ್ತಾ ಇರುವಾಗ ಇದ್ದಕ್ಕಿದ್ದಾಗೆ ಆಕಾಶದಿಂದ ಒಂದು ಶಬ್ದ ಕೇಳಿಸ್ತು ಅವನಿಗೆ, ಒಂದು ವಾಣಿ ಕೇಳಿಸ್ತು. ಅರ್ಜುನ, ಇಲ್ಲೇ ನಿಲ್ಲು, ಇಲ್ಲೇ ನಿಲ್ಲು, ಇಲ್ಲೇ ನಿಲ್ಲು ಅರ್ಜುನ, ಇಲ್ಲಿ ನಿಲ್ಲರ್ಜುನ, ಇಲ್ಲಿ ನಿಲ್ಲು ಅರ್ಜುನ, ತಪೋವನ ಕಿಲ್ಲಿ ನೆಲೆ. ಶ್ರುತಿಯುವತಿ ಸೂಸುವ ಚೆಲ್ಲೆಗಂಗಳ ಮೊನೆಗೆ ಮೀಸಲು ಗುಡದ ಮೈಸಿರಿಯ ದುರ್ಲಲಿತದಷ್ಟಾಂಗ ಯೋಗದ ಕೊಲ್ಲಣಿಗೆಯಲಿ ಕೂಡದ ಪ್ರತಿಮಲ್ಲ ಶಿವನ ಕ್ಷೇತ್ರವಿದು. ಅಷ್ಟಾಂಗ ಯೋಗದ ಕೊಲ್ಲಣಿಗೆಯಲಿ ಕೂಡದ ಪ್ರತಿಮಲ್ಲ ಶಿವನ ಕ್ಷೇತ್ರವಿದು ಎಂದುದು ನಭೋ ನಿನದ. ಇದ್ದಕ್ಕಿದ್ದಂಗೆ ಮೇಲಿನಿಂದ ಒಂದು ವಾಣಿ ಕೇಳಿಸ್ತು. ಅರ್ಜುನ, ಇಲ್ಲೇ ನಿಲ್ಲು, ಇಲ್ಲೇ ನಿಲ್ಲು, ಇದೇ ತಪಸ್ಸಿಗೆ ಪ್ರಶಸ್ತವಾದ ಸ್ಥಳ, ಇದೇ ಶಿವನಿಗೆ ಪರಮ ಪವಿತ್ರವಾದಂಥ ಕ್ಷೇತ್ರ ಇದು, ಶಿವನ ಕ್ಷೇತ್ರ ಇದು ಅಂತ ಹೇಳಿತು. ಆಗ ಇವನ ಸಂದೇಹ ನಿವಾರಣೆ ಆಯಿತು, ಸಂದಿಗ್ಧತೆ ಹೊರಟು ಹೋಯ್ತು. ಸರಿ, ಇಲ್ಲೇ ಇರಬೇಕಂತ ಅಪ್ಪಣೆ ಆಯ್ತಲ್ಲ ಅಂತ. ಈ ಆಕಾಶವಾಣಿ ಅಥವಾ ಅಶರೀರವಾಣಿ ಅಂತ ಅದನ್ನು ಕರೀತಾರೆ. ಅಶರೀರ ಅಂದರೆ ಶರೀರ ಕಾಣಿಸುವುದಿಲ್ಲ, ಯಾರು ಹೇಳಿದ್ದಂತ ಗೊತ್ತಾಗುವುದಿಲ್ಲ, ಮಾತು ಮಾತ್ರ ಕೇಳಿಸ್ತದೆ. ನಿಜವಾಗಿ ದೇವತೆಗಳೇ ಕೊಡುವಂಥ ಒಂದು ಸಂದೇಶ ಇದು. ಯಾರಾದರೂ ಸಜ್ಜನರು ಏನಾದರೂ ಸಂದಿಗ್ಧಕ್ಕೆ ಒಳಗಾಗಿದ್ದರೆ ಆ ಸಂದರ್ಭದಲ್ಲಿ ಅವರ ಮಾರ್ಗದರ್ಶನಕ್ಕಾಗಿ ದೇವತೆಗಳೇ ಹೇಳುವಂಥ ಒಂದು ಮಾತಿದು. ಮತ್ತು ಒಂದು ರೀತಿಯಲ್ಲಿ ಇದು ನಮ್ಮ ಅಂತರಂಗದ ವಾಣಿಯೇ ಅಲ್ಲಿಂದ ಕೇಳಿಸುವುದಂದ್ರೂ ತಪ್ಪೇನಲ್ಲ. ಯಾಕಂದರೆ ಈಗ ಕೇಳಿಸೋದಿಲ್ಲ ಇದು ನಮಗೆ, ಈ ಕಲಿಯುಗದಲ್ಲಿ ಕೇಳಿಸ್ತಾ ಇಲ್ಲ, ಹಿಂದಿನ ಯುಗಗಳೆಲ್ಲ ಕೇಳಿಸ್ತಾ ಇತ್ತು. ಯಾಕೆ ಕೇಳಿಸ್ತಾ ಇತ್ತು ಅಂದರೆ ಆವಾಗ ಅವರಿಗೆ ಅದನ್ನು ಕೇಳುವಂಥ ಶಕ್ತಿ ಇತ್ತು ಅಷ್ಟೇ. ಈಗ ನಮಗೆ ಆ ಶಕ್ತಿ ಇಲ್ಲ, ನಮಗೆ ಕೇಳಿಸ್ತಾ ಇಲ್ಲ ಅಷ್ಟೇ ಶಕ್ತಿ. ಯಾಕಂದರೆ ನಾವೀಗ ಬಹಳವಾಗಿ ಬಹಿರ್ಮುಖರಾಗಿ ಬಿಟ್ಟಿದ್ದೇವೆ. ನಮ್ಮ ಮನಸ್ಸೆಲ್ಲ ಹೊರಗೇ ಹೋಗ್ತಾ ಇರುತ್ತೆ, ಆ ಇಂದ್ರಿಯ ಸುಖಗಳ ಕಡೆಗೆ, ಲೌಕಿಕ ಸುಖದ ಕಡೆಯೇ ನಮ್ಮ ಮನಸ್ಸೆಲ್ಲ ಯಾವಾಗಲೂ ಆ ಕಡೆಯೇ ಹೋಗ್ತಾ ಇರೋದ್ರಿಂದ ನಮಗೆ ಧ್ಯಾನ ಇಲ್ಲ, ಮೊದಲಿನ ಹಾಗೆ ಸತ್ಯ, ತಪಸ್ಸು ಇತ್ಯಾದಿಗಳ ಬಲ ಇಲ್ಲ. ಆದುದರಿಂದ ಅಂಥ ಒಂದು ವಾಣಿ ನಮಗೆ ಕೇಳಿಸೋಕ್ಕೆ ಸಾಧ್ಯ ಇಲ್ಲ. ಈಗಿನ ಒಂದು ಪರಿಸರದಲ್ಲಿ, ಇಂದಿನ ಒಂದು ವಾತಾವರಣದಲ್ಲಿ ಆ ಶಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ. ಹಾಗೆ ನಮಗೆ ಕೇಳಿಸ್ತಾ ಇಲ್ಲ. ಹಿಂದಿನವರಿಗೆ ಅದಿತ್ತು, ಅದು ಕೇಳಿಸ್ತಾ ಇತ್ತು ಅವರಿಗೆ, ಇವತ್ತು ಕೇಳಿಸೋದಿಲ್ಲ ಅಷ್ಟೇ. ಹಾಗಾಗಿ ಅರ್ಜುನನಿಗೂ ಕೂಡ ಸಂದೇಹ ನಿವಾರಣೆ ಆಯಿತು. ಕೂಡಲೇ ಅವನು ನೋಡಿದ, ಪಕ್ಕದಲ್ಲಿ ಒಂದು ತ್ವರೆ ಹರಿತಾ ಇತ್ತು. ಆ ತ್ವರೆಗೆ ಹೋಗಿ ಸ್ನಾನ ಮಾಡಿದ. ಬಹಳ ಚಳಿ, ಹಿಮಾಲಯ ಚಳಿ ಅಂದರೆ ನೀರನ್ನು ಮುಟ್ಟುವುದೂ ಕಷ್ಟ, ಅಂಥ ಚಳಿ. ಅಂಥದ್ರಲ್ಲಿ ಸ್ನಾನ ಮಾಡಬೇಕಾಯ್ತು ಅವನಿಗೆ. ಅಂದರೆ ಇವನಿಗೆ ಗೊತ್ತು, ಬಂದದ್ದು ತಪಸ್ಸಿಗಾಗಿ. ತಪಸ್ಸಿಗೆ ಬಂದವನು ಚಳಿ, ಮಳೆ, ಬಿಸಿಲು ಯಾವುದನ್ನು ನೋಡುವಂಗಿಲ್ಲ. ಅವಳೇ ಹೇಳಿದ್ದಾಳಲ್ಲ ದ್ರೌಪದಿ, ನೆನೆಯದಿರು ತರು ಸುಖವ. ಆದ್ದರಿಂದ ಅದನ್ನು ನೆನಪಿಸಿಕೊಂಡ, ಖಂಡಿತ ನಾನು ಸ್ನಾನ ಮಾಡಲೇಬೇಕಂತ ಮುಳುಗಿ ಸ್ನಾನ ಮಾಡಿಯೇ ಬಿಟ್ಟ. ಅದನ್ನೆಲ್ಲ ಎಣಿಸುವ ಹಾಗೆ ಇಲ್ಲ. ಆಮೇಲೆ ಶುದ್ಧನಾದ, ನಿತ್ಯ ಕರ್ಮಗಳನ್ನೆಲ್ಲ ಮಾಡಿದ. ಆಮೇಲೆ ತಪಸ್ಸಿಗೆ ಇನ್ನೇನು ನಿಲ್ಲಬೇಕು ಅಂತ ದೇವತೆಗಳನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು, ಹಿರಿಯರನ್ನೆಲ್ಲ ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ತಪಸ್ಸಿಗೆ ನಿಂತ ಅರ್ಜುನ ಹೇಗೆ ನಿಂತ ಅಂತಂದರೆ, ಮುಗುಳುಗಂಗಳ ಮೇಲುಗುಡಿದೋಳುಗಳ ಮಿಡುಕುವ ತುಟಿಯ ತುದಿಗಾಲುಗಳ ಹೊರಿಗೆಯ ತಪದ ನಿರಿಗೆಯ ನಿಷ್ಪ್ರಕಂಪನದ ಬಿಗಿದ ಬಿಲ್ಲಿನ ಬೆನ್ನ ಬತ್ತಳಿಕೆಗಳ ಬಿಗಿದ ಬಿಲ್ಲಿನ ಬೆನ್ನ ಬೆತ್ತಳಿಕೆಗಳ ಕಿಗ್ಗಟ್ಟಿನ ಕಠಾರಿಯ ಹೆಗಲಡಾಯುಧ ಹೊಸ ತಪಸಿ ತೊಡಗಿದನು ಬಲು ತಪವ ಹೊಸ ತಪಸಿ ತೊಡಗಿದನು ಬಲು ತಪವ ಮುಗುಳುಗಂಗಳು, ಮುಗುಳು ಅಂದರೆ ಮೊಗ್ಗು, ಹೂವಿನ ಮೊಗ್ಗು ಹೇಗೆ ಅದು ಮುದುಡಿಕೊಂಡಿರ್ತಾರೋ ಅದೇ ರೀತಿಯಲ್ಲಿ ಕಣ್ಣನ್ನು ಸ್ವಲ್ಪ ಮುಚ್ಚಿಕೊಂಡ. ಪೂರ್ಣ ಮುಚ್ಚಲಿಲ್ಲ, ಅರ್ಧ ತೆರೆದು ಅರ್ಧ ಮುಚ್ಚಿಕೊಂಡ. ಅಂದರೆ ಒಂದು ನಾಸಾಗ್ರದ ಮೇಲೆ ಈ ಕಣ್ಣನ್ನು, ಈ ದೃಷ್ಟಿಯನ್ನು ಕೇಂದ್ರೀಕರಿಸುವಂಥದ್ದು ಅದು ಬಹಳ ಸಹಾಯಕ. ಒಳ್ಳೆ ರೀತಿ ಏಕಾಗ್ರತೆ ಬರೋದಕ್ಕೆ ಅದು ಸಹಾಯಕ.
ತಪಸ್ಸನ್ನು ಸಿದ್ಧಿಸಿಕೊಳ್ಳೋದಕ್ಕೆ ಅದು ಸಹಾಯಕವಾದದ್ರಿಂದ ಆ ರೀತಿಯಲ್ಲಿ ಕಣ್ಣನ್ನು ಅರ್ಧ ಮುಚ್ಚಿ ಅರ್ಧ ತೆರೆದು ನಿಂತುಕೊಂಡ. ಆಮೇಲೆ ಮೇಲು ಗುಡಿದೋಳುಗಳ, ಗುಡಿ ಅಂದರೆ ಧ್ವಜವನ್ನು ಮೇಲೆ ಹಾರಿಸ್ತಾರಲ್ಲ, ಆ ರೀತಿಯಲ್ಲಿ ತನ್ನ ಎರಡೂ ತೋಳುಗಳನ್ನು ಮೇಲಕ್ಕೆ ಚಾಚಿ ದೇವರನ್ನು ಕುರಿತು ಆ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೋ, ಮೊರೆ ಇದ್ದಾನೋ ಎಂಬ ರೀತಿಯಲ್ಲಿ, ಅಥವಾ ದೇವರ ಆ ದೇವತ್ವವನ್ನು ಆಹ್ವಾನಿಸಿಕೊಳ್ತಾ ಇದ್ದಾನೋ ತನ್ನೊಳಗೆ ಅಂತ ಅನ್ನುವ ರೀತಿಯಲ್ಲಿ ತನ್ನ ಎರಡೂ ಕೈಗಳನ್ನು ಮೇಲಕ್ಕೆತ್ತಿದ. ಗುಡಿದೋಳುಗಳ ಮಿಡುಕುವ ತುಟಿಗಳು ಅಲಗಾಡ್ತಾ ಇವೆ. ಯಾಕಂದರೆ ಜಪ, ಆ ಋಷಿಗಳು ಕೂಡ ಹೇಳಿಕೊಟ್ಟಂಥ ಆ ಮಂತ್ರದ ಜಪವನ್ನು ಮಾಡ್ತಾ ಇದ್ದಾನೆ. ಹೇಗೆ ಅಂದರೆ ಈ ಜಪದಲ್ಲಿ 3 ಥರ, ಮುಖ್ಯವಾಗಿ ವಾಚಿಕ ಜಪ, ಉಪಾಂಶು ಜಪ ಮತ್ತು ಮಾನಸ ಜಪ ಅಂತ 3 ಮೆಟ್ಟಲುಗಳು ಅಂತಂದ್ರೂ ತಪ್ಪಲ್ಲ ಜಪದ್ದು. ಕೆಲವು ಸಲ ಮೊದಲಿಗೆ ಗಟ್ಟಿಯಾಗಿ ಹೇಳುವಂಥದ್ದು ಜಪವನ್ನು, ಆ ಮಂತ್ರವನ್ನು ಗಟ್ಟಿಯಾಗಿ ಹೇಳುವಂಥದ್ದು, ಅದು ವಾಚಿಕ ಜಪ, ಎಲ್ಲರಿಗೂ ಕೇಳಿಸುವಂಗೆ ಹೇಳ್ತಾರೆ, ಅದೊಂಥರ ಮಂತ್ರ ಹೇಳುವಂಥ ಕ್ರಮ. ಇನ್ನೊಂದು ತನಗೆ ಮಾತ್ರ ಕೇಳಿಸ್ಬೇಕು, ತನಗೆ ಮಾತ್ರ ಗೊತ್ತಾಗಬೇಕು, ತುಟಿ ಮಾತ್ರ ಮೆತ್ತಿಗೆ ಅಲಗಾಡಬೇಕು, ಸುತ್ತಲಿದ್ದವರಿಗೆ ಗೊತ್ತಾಗಬಾರ್ದು, ಯಾವ ಮಂತ್ರ ಹೇಳ್ತಾ ಇದ್ದಾನೆ ಗೊತ್ತಾಗಬಾರ್ದು. ಆ ರೀತಿಯಲ್ಲಿ ಮಾಡುವಂಥದ್ದು ಉಪಾಂಶು ಜಪ ಅಂತ ಅದನ್ನು ಕರೀತಾರೆ. ಇನ್ನು ಕೊನೆಯ ಹಂತದಲ್ಲಿ ತುಟಿಯೂ ಅಲಗಾಡುವುದಿಲ್ಲ, ಬಾಯಲ್ಲಿ ಉಚ್ಚಾರ ಮಾಡುವುದೂ ಇಲ್ಲ, ಮನಸ್ಸಿನಲ್ಲೇ ಆ ಜಪವನ್ನು ಮನಸ್ಸಿನಲ್ಲಿ ಅದನ್ನು ನೆನೆಸಿಕೊಳ್ತಾ ಇರ್ತಾನೆ. ಆ ಧ್ಯಾನದ ಸ್ಥಿತಿ ಆಗ ತಲುಪ್ತಾನೆ ಅವನು. ಆಗ ಜಪವು ಇವನೇ ಧ್ಯಾನ ಜಪ ಎಲ್ಲ ಒಂದೇ ಆಗಿಬಿಡ್ತದೆ. ಆವಾಗ ಅದೊಂದು ಕೊನೆಯ ಹಂತ. ಅರ್ಜುನ ಇನ್ನೂ ಶುರು ಮಾಡ್ತಾ ಇದ್ದಾನೆ ಅಷ್ಟೇ ತಪಸ್ಸನ್ನು. ಪ್ರಾರಂಭದಲ್ಲಿ ಆ ಹಂತಕ್ಕೆ ಒಂದೇ ಸಲ ಹೋಗೋದು ಸಾಧ್ಯ ಇಲ್ಲ. ಆದರೆ ಉಪಾಂಶ ಜಪವನ್ನು ಪ್ರಾರಂಭ ಮಾಡಿದ್ದಾನೆ, ಆ ರೀತಿಯಲ್ಲಿ ಜಪ ಮಾಡ್ತಾ ಇದ್ದಾನೆ ಈಗ. ಹಾಗಾಗಿ ತುದಿಗಾಲುಗಳ ಹೊರಗೆಯ ನಿಂತದ್ದು ಹೇಗೆ ಅಂತಂದರೆ ಸ್ಟ್ಯಾಂಡರ್ಡ್ ಟೀಸ್ ಅಂತ ಹೇಳ್ತೀವಲ್ಲ, ಆರಾಮಾಗಿ ನಿಂತದ್ದಲ್ಲ ಅರ್ಜುನ. ತುದಿಗಾಲುಗಳ ಮೇಲೆ ಇಡೀ ದೇಹದ ಭಾರವನ್ನು ಹಾಕಿ ನಿಂತ್ಕೊಂಡ. ಬರೀ ಎರಡು ಕಾಲಿನ ತುದಿಗಳ ಮೇಲೆ ಇಡೀ ದೇಹದ ಭಾರವನ್ನು ಹಾಕಿ ನಿಂತ್ಕೊಂಡ. ಯಾಕಪ್ಪ ಅಂದರೆ ಅದು ಅಷ್ಟು ಆ ರೀತಿ ಕಷ್ಟಪಡಬೇಕು ತಪಸ್ಸಂತಂದರೆ, ಆ ರೀತಿ ನಿಂತ್ಕೊಂಡ. ಕೆಲವರಿಗೆ ಅನುಮಾನ ಬರ್ಬೋದು, ಆ ರೀತಿ ನಿಂತಾಗ ಸ್ಥಿರವಾಗಿ ನಿಲ್ಲುವುದು ಸಾಧ್ಯವೇ? ಬಹುಶಃ ಆ ಕಡೆ ಈ ಕಡೆ ಅಲ್ಗಾಡ್ತಾ ಇದ್ದಿರ್ಬೋದು, ಏನೋ ಕಷ್ಟಪಟ್ಟು ಹೆಂಗೋ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಬೋದು. ಹಾಗಲ್ಲ, ನಿಷ್ಪ್ರಕಂಪನದ ಚೂರು ಅಲ್ಗಾಡ್ತಾ ಇರಲಿಲ್ಲ, ದೃಢವಾಗಿ ಗಟ್ಟಿಯಾಗಿ ನಿಂತಿದ್ದಾನೆ. ಬರೀ 2 ಕಾಲುಗಳ ತುದಿಯ ಮೇಲೆ ಇಡೀ ದೇಹವನ್ನೆಲ್ಲ ಭಾರತವನ್ನೆಲ್ಲ ಹಾಕಿ ಅಷ್ಟು ಗಟ್ಟಿಯಾಗಿ ನಿಂತುಕೊಂಡಿದ್ದಾನೆ. ಈ ರೀತಿಯಲ್ಲಿ ತಪಸ್ಸನ್ನು ಪ್ರಾರಂಭ ಮಾಡಿದ. ಆದರೆ ಒಂದು ವಿಚಿತ್ರ ಅರ್ಜುನನ ವಿಚಾರದಲ್ಲಿ ಅಂತಂದರೆ, ಬಿಗಿದ ಬೆನ್ನಿನ ಬತ್ತಳಿಕೆಗಳ, ಅವನು ಹೋಗುವಾಗ ಆಯುಧಗಳನ್ನು ತೆಗೆದುಕೊಂಡೇ ಹೋಗಿದ್ದಾನೆ. ಸಾಮಾನ್ಯವಾಗಿ ತಪಸ್ಸು ಮಾಡುವವರು ಯಾರೂ ಆಯುಧವನ್ನು ಹಿಡ್ಕೊಂಡು ತಪಸ್ಸು ಮಾಡೋದಿಲ್ಲ. ಆದರೆ ಇವನು ಮಾತ್ರ ಮಾಡ್ತಾ ಇದ್ದಾನೆ. ಯಾಕಂದರೆ ಹುಟ್ಟು ಕ್ಷತ್ರಿಯ, ಹುಟ್ಟಿನಲ್ಲಿ ಕ್ಷತ್ರಿಯನಾದರೂ ಕೂಡ ವಿಶ್ವಾಮಿತ್ರನು ಕ್ಷತ್ರಿಯನಾಗಿದ್ದ. ಆದರೆ ಅವನಿಗೊಂದು ಉದ್ದೇಶ ಇತ್ತು ತಪಸ್ಸು ಮಾಡುವಾಗ, ನಾನಿನ್ನು ಬ್ರಾಹ್ಮಣನಾಗಬೇಕು, ಬ್ರಹ್ಮರ್ಷಿ ಆಗಬೇಕು ಅಂತ. ಆದ್ದರಿಂದ ಆಯುಧವನ್ನೆಲ್ಲ ಬಿಟ್ಟು ತಪಸ್ಸನ್ನು ಮಾಡುವಾಗ ಎಲ್ಲರಂತೆ ತಪಸ್ಸು ಮಾಡ್ತಿದ್ದಾವ. ಅರ್ಜುನ ಹಾಗಲ್ಲ, ಕ್ಷತ್ರಿಯನೇ ಇವನು, ಈಗಲೂ ಕ್ಷತ್ರಿಯ, ಮುಂದೆಯೂ ಕ್ಷತ್ರಿಯನಾಗಿಯೇ ಮುಂದುವರಿಬೇಕೆನ್ನುವಂಥ ಉದ್ದೇಶ ಇಟ್ಕೊಂಡು ತಪಸ್ಸು ಮಾಡ್ತಾ ಇದ್ದಾನೆ. ಕ್ಷತ್ರಿಯನಾದವನಿಗೆ ಒಂದು ಧರ್ಮ ಇದೆ, ಏನಂತಂದರೆ ಅವನು ಯಾವ ಕಾಲಕ್ಕೂ ಕೂಡ ತನ್ನ ಆತ್ಮರಕ್ಷಣೆಯನ್ನು ತಾನೇ ಮಾಡಿಕೊಳ್ಳಬೇಕು. ತಪಸ್ಸಿನಲ್ಲಿರುವಾಗ ಏನೋ ಒಂದು ಅಪಾಯ ಬಂತು, ಯಾವುದೋ ಒಂದು ಪ್ರಾಣಿಯಿಂದಲೋ ಯಾರಿಂದಲೋ ಬಂತಂತಂದರೆ ಅಯ್ಯೋ ಕಾಪಾಡಿ ಅಂತ ಕೂಗುವುದಲ್ಲ. ಹಾಗೆ ಕೂಗುವುದು ಕ್ಷತ್ರಿಯ ಧರ್ಮಕ್ಕೆ ವಿರುದ್ಧ. ತನ್ನ ರಕ್ಷಣೆ ತಾನು ಮಾಡಿಕೊಳ್ಬೇಕು, ಆತ್ಮರಕ್ಷಣೆ. ಅದಕ್ಕೋಸ್ಕರ ಈ ಆಯುಧಗಳೆಲ್ಲ ಬೇಕು. ಅಷ್ಟೇ ಅಲ್ಲ, ಅಕ್ಕಪಕ್ಕದಲ್ಲಿ ಎಷ್ಟೋ ಜನ ಋಷಿಮುನಿಗಳೆಲ್ಲ ತಪಸ್ಸು ಮಾಡ್ತಾ ಇದ್ದಾರೆ. ಮತ್ತು ಎಷ್ಟೋ ಇತರ ಜನರು ಇರ್ಬೋದು, ಅವರಿಗೇನಾದರೂ ಅಕಸ್ಮಾತ್ ಒಂದು ಕಷ್ಟ ಬಂತು ಅಂತಾದರೆ, ಅವರೇನಾದರೂ ಕೂಗಿಕೊಂಡ್ರೆ ಆಗ ಅವರನ್ನೂ ಕೂಡ ರಕ್ಷಣೆ ಮಾಡಬೇಕಾದಂಥ ಹೊಣೆ ಇವನಿಗಿದೆ. ಯಾಕಂದರೆ ಕ್ಷತ್ರಿಯ ಅಂದರೆ ಕ್ಷತಾತ್ ತ್ರಾಯತೆ ಇತಿ ಕ್ಷತ್ರಿಯ ಅಂತ. ಯಾರಿಗೇ ಆಗಲಿ ಏನಾದರೂ ಅಪಾಯ ಉಂಟಾದರೆ, ಅವರಿಗೆ ಸಂಕಟ ಉಂಟಾದರೆ, ನೋವುಂಟಾದರೆ ಅದನ್ನು ಪರಿಹರಿಸಬೇಕಾದಂಥ ಒಂದು ಆದ್ಯ ಕರ್ತವ್ಯ ಕ್ಷತ್ರಿಯನಿಗಿದೆ. ಅದನ್ನು ಮರೆಯುವ ಹಾಗಿಲ್ಲ ಯಾವಾಗಲೂ. ಆ ಕಾರಣಕ್ಕಾಗಿ ಪರರಿಗೂ ಸಹಾಯ ಆಗಬೇಕು, ತನ್ನ ರಕ್ಷಣೆ ಆಗಬೇಕೆಂಬ ಕಾರಣಕ್ಕಾಗಿ ಆ ಆಯುಧಗಳನ್ನು ತೆಗೆದುಕೊಂಡೇ ಹೋಗಿದ್ದಾನೆ. ಯಾವ ಆಯುಧ ಅಂತಂದರೆ, ಕೈಯಲ್ಲಿ ಬಿಲ್ಲನ್ನು ಕಟ್ಟಿಕೊಂಡಿದ್ದಾನೆ ಹೆಗಲಿಗೆ, ಆಮೇಲೆ ಹಿಂದೆ ಬತ್ತಳಿಕೆಯನ್ನು ಬೇರೆ ಕಟ್ಟಿಕೊಂಡಿದ್ದಾನೆ. ಜೊತೆಯಲ್ಲಿ ಕಿಗ್ಗಟ್ಟು, ಇಲ್ಲಿ ಒಂದು ಸೊಂಟದಲ್ಲಿ ಒಂದು ಕಟಾರಿ, ಒಂದು ಖಡ್ಗವನ್ನು ಹೊರೆಯೊಳಗೆ ಸೇರಿಸಿಕೊಂಡು ಅದನ್ನು ಇಳಿಬಿಟ್ಟಿದ್ದಾನೆ. ಅಷ್ಟೆಲ್ಲ ಆದಮೇಲೆ ಮತ್ತೊಂದು ಅಡಾಯುಧ ಅಂತ ಒಂದು ವಿಶೇಷವಾದ ಆಯುಧ, ಅದನ್ನು ಕೂಡ ಹೆಗಲಿಗೆ ಅದನ್ನು ಕಟ್ಟಿಕೊಂಡಿದ್ದಾನೆ. ಈ 4 ಆಯುಧಗಳನ್ನು ಇಟ್ಕೊಂಡು ಯುದ್ಧ ಮಾಡ್ತಾ ಇದ್ದಾನೆ. ಒಂದು ರೀತಿಯಲ್ಲಿ ಹೊಸ ರೀತಿಯ ತಪಸ್ವಿ ಇವ. ಅಲ್ಲಿದ್ದ ಎಲ್ಲ ಋಷಿಮುನಿಗಳಿಗಿಂತ ಬೇರೆ ರೀತಿಯ ಒಂದು ತಪಸ್ವಿ ಆಗಿಬಿಟ್ಟ ಇವ. ಈ ಒಂದು ಆಯುಧಗಳನ್ನೆಲ್ಲ ಧರಿಸಿದ್ರಿಂದ ಪ್ರತ್ಯೇಕತೆಯನ್ನು ಯಾರು ಬೇಕಾದ್ರೂ ಗುರುತಿಸಬಹುದಿತ್ತು. ಇವೊಬ್ಬ ಬೇರೆ ಯಾವುದೋ ಬೇರೆ ರೀತಿಯ ತಪಸ್ವಿಯಪ್ಪ ಅನ್ನುವ ರೀತಿಯ ಒಂದು ಗುಣ ಅವನಲ್ಲಿ ಕಾಣ್ತಾ ಇತ್ತು. ಹೊಸ ತಪಸ್ವಿ, ಮತ್ತು ಹೊಸದಾಗಿ ತಪಸ್ಸಿಗೆ ಶುರು ಮಾಡಿದವನು ಹೌದು. ಆದ್ದರಿಂದ ಹೊಸ ತಪಸ್ಸಿ ತೊಡಗಿದನು ಬಲು ತಪವ.
ಬಹಳ ವಿಶೇಷವಾದ ತಪಸ್ಸನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಯಾವ ರೀತಿ ತಪಸ್ಸಿನಲ್ಲಿ ಬಹಳ ಮುಖ್ಯವಾದದ್ದು ಏನಂದರೆ ದೇಹ ದಂಡನೆ. ಇದರಲ್ಲಿ ಬಹಳ ಮುಖ್ಯವಾದ ಒಂದು ಅಂಶ ಅಂದರೆ ಆಹಾರವನ್ನು ಕಡಿಮೆ ಮಾಡಬೇಕು ತಪಸ್ಸಿನ ಸಂದರ್ಭದಲ್ಲಿ. ಹೊಟ್ಟೆ ತುಂಬ ಊಟ ಮಾಡಿ ತಪಸ್ಸು ಮಾಡ್ತೇನೆ ಅಂದರೆ ಆ ತಪಸ್ಸು ಸಿದ್ಧಿಸುವುದಿಲ್ಲ. ಯಾಕಂದರೆ ಹೆಚ್ಚು ಊಟ ಮಾಡಿದಷ್ಟು ಮನಸ್ಸು ಹೆಚ್ಚು ತಾಮಸವಾಗ್ತಾರೆ ಅಥವಾ ರಾಜಸ ಗುಣ ಹೆಚ್ಚಾಗ್ತದೆ, ಸಾತ್ವಿಕ ಗುಣ ಅಲ್ಲಿ ನೆಲೆಸುವುದಕ್ಕೆ ಅವಕಾಶ ಇರುವುದಿಲ್ಲ. ಹಾಗಾಗಿ ನಾವು ಎಷ್ಟು ಕಡಿಮೆ ಊಟ ಮಾಡ್ತೇವೋ ಅಷ್ಟು ನಮ್ಮಲ್ಲಿ ಸಾತ್ವಿಕ ಭಾವನ ವೃದ್ಧಿ ಆಗ್ತದೆ. ಆದುದರಿಂದಲೇ ತಪಸ್ಸು ಮಾಡುವಾಗ ಮುಖ್ಯವಾಗಿ ಅಥವಾ ಯಾವುದಾದ್ರು ವ್ರತ ಪೂಜೆ ಇದೆಲ್ಲ ಮಾಡುವಾಗಲೂ ಕೂಡ ನಾವು ಯಾಕೆ ಊಟ ಮಾಡೋದಿಲ್ಲ, ತಿಂಡಿ ತಿನ್ನುವುದಿಲ್ಲ, ಮೊದಲು ಹಸಿವೆ ಉಪವಾಸ ಮಾಡ್ತೇವೆ ಯಾಕೆ ಅಂತಂದರೆ ಈ ಒಂದು ಆಹಾರವನ್ನು ಸೇವಿಸುವುದರಿಂದ ಆ ತಾಮಸ ಗುಣ ರಾಜಸ ಗುಣ ಹೆಚ್ಚಾಗಿ ಸಾತ್ವಿಕ ಗುಣ ಕಡಿಮೆ ಆಗ್ತದೆ. ಅದರಿಂದ ಆ ಪೂಜೆ ಸಿದ್ಧಿಸುವುದಿಲ್ಲ, ಆ ತಪಸ್ಸು ಸಿದ್ಧಿಸುವುದಿಲ್ಲ. ಈ ಕಾರಣಕ್ಕಾಗಿ ನಾವು ಆದಷ್ಟು ಆಹಾರವನ್ನು ಕಡಿಮೆ ಮಾಡಬೇಕು ಅಂತ ಅರ್ಜುನಿಗೆ ಗೊತ್ತಿತ್ತಿದ್ದು. ಆದರೆ ಒಂದೇ ಸಲ ಕಡಿಮೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಏನು ಮಾಡಿದೆ ಅಂತಂದರೆ 3 ದಿನಕ್ಕೊಮ್ಮೊಮ್ಮೆ ಫಲದಾಹಾರದಲ್ಲಿ ನೂಕಿದನು ತಿಂಗಳ. 3 ದಿನಕ್ಕೊಮ್ಮೊಮ್ಮೆ ಫಲದಾಹಾರದಲ್ಲಿ ನೂಕಿದನು ತಿಂಗಳನು. 6 ದಿವಸಕ್ಕೆ ಫಲವಗೊಂಡನು ತಿಂಗಳೆರಡರಲ್ಲಿ. 3 ತಿಂಗಳ ಕಳೆದ ನಿಂತು 3 ತಿಂಗಳ ಕಳೆದನು ಇಂತು. 6 ದಿವಸಕ್ಕೆ ಕಂದ ಮೂಲಾಹಾರದಲ್ಲಿ ತರಗೆಲೆಯಲಿರ್ದನು 4 ಮಾಸದಲ್ಲಿ. ಕಂದ ಮೂಲಾಹಾರದಲ್ಲಿ ತರಗೆಲೆಯಲಿರ್ದನು 4 ಮಾಸದಲ್ಲಿ. ಆಹಾರ ಕಡಿಮೆ ಮಾಡಿಕೊಳ್ಳೋದು ಅಂದರೆ ಹಂತ ಹಂತವಾಗಿ ಕಡಿಮೆ ಮಾಡಬೇಕು ಹೊರತು ಒಂದೇ ಸಲಕ್ಕೆ ಮಾಡೋದಕ್ಕೆ ಕಷ್ಟ ಆಗ್ತದೆ ಎಂಬುದನ್ನು ಚೆನ್ನಾಗಿ ತಿಳಿದಂಥ ಅರ್ಜುನ ಮೊದಲಿಗೆ ಏನು ಮಾಡಿದ, ಮೊದಲು 1 ತಿಂಗಳ ಕಾಲದಲ್ಲಿ 3 ದಿವಸಕ್ಕೊಂದು ಸಲ ಫಲಾಹಾರ ಮಾಡ್ದ ಅಂತ. ಈ ಫಲಾಹಾರ ಅಂದ ತಕ್ಷಣ ನಮಗೆ ಕೆಲವರಿಗೆಲ್ಲ ನೆನಪು ಬರ್ತದೆ. ನಮ್ಮಲ್ಲೂ ಕೂಡ ಕೆಲವರು ಫಲಾಹಾರ ಮಾಡ್ತಾರೆ ಉಪವಾಸ ಅಂದೇಳಿ, ಉಪ್ಪಿಟ್ಟು ಅಥವಾ ಅವಲಕ್ಕಿಯೋ ಇನ್ನೇನೋ ತಗೊಳ್ತಾರೆ. ಅದು ಆ ರೀತಿ ಫಲಾಹಾರ ಅಲ್ಲ. ಅಲ್ಲಿ ಏನಪ್ಪ ಅಂದರೆ ಕಾಡಿನಲ್ಲಿ ಏನು ಮರಗಳ ಅಲ್ಲಿ ಬೆಳೆದಿರುವಂಥ ಕಾಡಿನ ಹಣ್ಣು ಹಂಪಲು ಆ ಹಣ್ಣುಗಳನ್ನೇ ತಂದು ತಿಂತಾ ಇದ್ದ. ಎಷ್ಟು ಸಲ ಅಂತಂದರೆ 3 ದಿವಸಕ್ಕೆ 1 ಸಲ. ನಮ್ಮಲ್ಲಿ ಉಪವಾಸ ಮಾಡುವಾಗ 1 ದಿವಸಕ್ಕೆ 3 ಸಲ ಮಾಡ್ತಾರೆ ಫಲಾಹಾರ. ಅದು ಹಾಗಲ್ಲ, ತದ್ವಿರುದ್ಧ 3 ದಿವಸಕ್ಕೆ 1 ಸಲ ಫಲಾಹಾರ ಮಾಡ್ತಿದ್ದ ಮೊದಲಿಗೆ. ಮೊದಲನೇ ತಿಂಗಳಲ್ಲಿ ಆ ರೀತಿ ನಡ್ಕೊಂಡ. 2ನೇ ತಿಂಗಳಲ್ಲಿ 6 ದಿವಸಕ್ಕೆ 1 ಸಲ ಫಲಾಹಾರ ಮಾಡೋದು ಪ್ರಾರಂಭ ಮಾಡಿದ. 2ನೇ ತಿಂಗಳಲ್ಲಿ 6 ದಿವಸಕ್ಕೆ 1 ಸಲ. ಆಮೇಲೆ 3ನೇ ತಿಂಗಳಲ್ಲಿ ಫಲಾಹಾರ ಬಿಟ್ಟ. ಕಂದ ಮೂಲಗಳು ಅಂತಂದರೆ ಗಡ್ಡೆ ಗೆಣಸುಗಳನ್ನಷ್ಟೇ ತಿಂದು 3ನೇ ತಿಂಗಳನ್ನ ಕಳೆದ. ಅದು ಕೂಡ 12 ದಿವಸಕ್ಕೊಂದು ಸಲ. 12 ದಿವಸಕ್ಕೊಂದು ಸಲ ಗಡ್ಡೆ ಗೆಣಸು ತಗೊಳ್ತಾ ಇದ್ದ. ಅಷ್ಟರಲ್ಲಿ 3ನೇ ತಿಂಗಳು ಕಳೆದ. 4ನೇ ತಿಂಗಳಲ್ಲಿ ಅದೆಲ್ಲವನ್ನೂ ಬಿಟ್ಟ. ತರೆಗೆರೆಗಳು ಅಂದರೆ ಒಣಗಿದಂಥ ಎಲೆಗಳು, ಹಸಿ ಎಲೆ ಆದರೆ ಅದರಲ್ಲಿ ಸ್ವಲ್ಪ ಪೌಷ್ಟಿಕಾಂಶ ಇರ್ಬೋದು, ಆಹಾರದ ಅಂಶ ನ್ಯೂಟ್ರಿಷಿಯಸ್ ಅಂತ ಹೇಳ್ತೀವಲ್ಲ ಅಂಥ ಅಂಶ ಇರ್ಬೋದು. ಅಂಥ ಎಲೆ ಕೂಡ ಅಲ್ಲ, ಒಣಗಿ ಹೋದಂಥ ಎಲೆ, ರಸಹೀನವಾದ ಅಂಥ ಎಲೆಯನ್ನೇ ತಿಂದು ಸುಮ್ಮನೆ ಹೊಟ್ಟೆ ತುಂಬಿಸ್ಕೊಡ್ಬೇಕು ಏನೋ ಒಂದು ನೆಪಕ್ಕೆ ಅದನ್ನು ತಿಂದ. ಅದನ್ನು ತಿಂದ್ಕೊಂಡು 4ನೇ ತಿಂಗಳನ್ನೇ ಕಳೆದ. ಇಷ್ಟೆಲ್ಲ ಆಯಿತು. ಆದರೂ ಶಿವ ಪ್ರತ್ಯಕ್ಷ ಆಗಲಿಲ್ಲ. ಬಹುಶಃ ನಾನು ಮಾಡಿದ ತಪಸ್ಸು ಸಾಕಾಗಲಿಲ್ವೋ ಏನೋ. ಬಹುಶಃ ಇನ್ನು ಮುಂದೆ ನಾನು ಇದನ್ನೂ ತಿನ್ನುವುದಿಲ್ಲ, ತರಗೆಲಿ ಬೇಡ, ಏನೂ ಬೇಡ, ಪವನ ಆಹಾರ ಅಂದರೆ ಗಾಳಿಯನ್ನೇ ಕುಡ್ಕೊಂಡು ಗಾಳಿಯನ್ನು ಸೇವಿಸುತ್ತಾ ಅಷ್ಟರಿಂದಲೇ ನಾನು ತಪಸ್ಸನ್ನು ಮುಂದುವರಿಸ್ತೇನೆ ಅಂತ ನಿರ್ಧಾರ ಮಾಡಿದ ಅರ್ಜುನ. ನಿರ್ಧಾರ ಮಾಡಿ ತಪಸ್ಸನ್ನು ಮುಂದುವರಿಸಿದ. ಮುಂದೆ ಏನಾಗ್ತದೆ ಅನ್ನೋದನ್ನು ಮುಂದಿನ ಸಲವಷ್ಟೇ ನಾವು ನೋಡಬೇಕು ಅಂತ ಆ ಪರಮೇಶ್ವರನ ಕುರಿತು ಏಕಾಗ್ರತೆಯಿಂದ ತಪಸ್ಸು ಮಾಡ್ತಾ ಇದ್ದ ಅರ್ಜುನ. ಆ ಪರಮೇಶ್ವರ, ಆ ಶ್ರೀಕೃಷ್ಣ ಸರ್ವರಿಗೂ ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಮಂಗಳ ಪದ್ಯದ ವಾಚನದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡ್ತಾ ಇದ್ದೇವೆ. ವೇದ ಪಾರಾಯಣದ ಫಲ, ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛಾದಿ ತಪಸ್ಸಿನ ಫಲವೂ, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯ ನೊಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲವೂ, ಆದರಿಸಿ
ಭಾರತದೊಳಂದಕ್ಷರವ ಕೇಳ್ದರಿಗೆ ಆದರಿಸಿ ಭಾರತದೊಳು ಒಂದಕ್ಷರವ ಕೇಳ್ದರಿಗೆ ಮಂಗಳಂ ಮಂಗಳಂ. ಓಂ ಶ್ರೀ ಸಾಯಿರಾಮ್. ನಮಗೆ ಗೊತ್ತಿದೆ, ಕೋಟೆ ಈ ನಮ್ಮ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಬಾಬಾ ಅವರ ಭಜನೆ 12 ವರ್ಷದಿಂದ ನಡೀತಾ ಇದೆ. ಜೊತೆಗೆ ಶ್ರವಣ ಮಾಡಲಿಕ್ಕೆ ನಮ್ಮ ಅಡಿಗರು ಮತ್ತು ರಾಧಾಕೃಷ್ಣ ಅವರು ತಾವಾಗಿ ಮುಂದೆ ಬಂದು ಇದನ್ನು ಏರ್ಪಡಿಸುವತ್ತು ಪ್ರಾಯಶಃ ಭಜನೆಯೇ ಶುರುವಾಗಿ 12 ವರ್ಷ ಆಯಿತು. ಅವ್ರು ನಮ್ಮ ಜೊತೆಗೆ ಇದ್ದಾರೆ. ಅದರ ಜೊತೆಗೆ ಇವತ್ತು ರಾಧಾಕೃಷ್ಣ ಇದ್ದಾರೆ, ನಮ್ಮ ದಾಮ್ಲೆ ಅವರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ವಾಚನ ಅಂದರೆ ಭಾಳ ಸಂತೋಷ ಮಾತ್ರ. ಅದು ಪಕ್ಕಕ್ಕೆ ಕೂತು ಅಡಿಗರಿಗೆ ಅದು ಆಗ್ತಾ ಇರಬೇಕಾದ್ರೆ ಹೊಸದಾಗಿ ನಿಮಗೆ ಕೇಳಿದವ್ರಿಗೆ ಎಷ್ಟು ಸಂತೋಷ ಆಗಿರೋದು ಗೊತ್ತಿಲ್ಲ. ಯಾಕಂದರೆ ಜೊತೆಗಿದ್ದವರ ಅನುಭವ ಇರುತ್ತೆ. ಸಂತೋಷ ಸ್ವಲ್ಪ ಇನ್ಕ್ರೀಸು ಆಗುತ್ತೆ, ಡಿಮಿನಿಷು ಆಗುತ್ತೆ. ಆದರೆ ಹೊಸಬರಿಗೆ ಮಾತ್ರ ಇದು ಡಿಮಿನಿಷ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅಂಥ ಒಂದು ವಾಚನವನ್ನು ಇಲ್ಲಿ ನಡೀತಾ ಇದೆ. ಕೋಟೆ ಜನರು ಇದನ್ನು ಸದುಪಯೋಗ ಪಡಿಸ್ಬೇಕು ಅಂತಕ್ಕಂಥದ್ದು. ಜೊತೆಗೆ ಇದರ ಜೊತೆಗೆ ಈ ವ್ಯಾಖ್ಯಾನದಲ್ಲಿ ಒಂದು ನನಗೆ ಏನು ಭಾವನೆ ಬಂತು ಅಂತಂದರೆ, ಪ್ರಾಯಶಃ ಇಲ್ಲಿ ಬರ್ತಾರೆ ಜನ ಪ್ರದಕ್ಷಿಣೆ, ಯಾವುದು ದಕ್ಷಿಣೆ, ಪ್ರದಕ್ಷಿಣೆ ಮತ್ತು ಗುರುಪೂರ್ಣಿಮೆ ಅಂತ ಸ್ವಾಮಿ 3 ಶಬ್ದಗಳಲ್ಲಿ ಹೇಳ್ತಾರೆ. ಆ ಗುರುಪೂರ್ಣಿಮೆ ಅಂತ ಹೇಳಿದ್ರೆ ಯಾಕಂದರೆ ವೇದವ್ಯಾಸರು ಬಂದಿರೋದ್ರಿಂದ ಜ್ಞಾಪಕ ಆಯಿತು. ಬರ್ತಾರೆ ಜನ, ದಕ್ಷಿಣೆ ಹಾಕ್ತಾರೆ, ಪ್ರದಕ್ಷಿಣೆ ಹಾಕ್ತಾರೆ. ಆದರೆ ಗುರುಪೂರ್ಣಿಮೆ ಮಾತ್ರ ಅವರ ಹೃದಯದಲ್ಲಿ ಆಗಲ್ಲ ಅಂತ. ಇಲ್ಲಿ ಕಾಡಿಗೆ ಹೋದ ಪಾಂಡವರಿಗೆ ವೇದವ್ಯಾಸರ ಯಾಕೆ ಭೇಟಿಯಾಯಿತು ಅನ್ನೋದಕ್ಕೆ ಈ ತಿಳುವಳಿಕೆ ಏನಿದೆ ಅಲ್ಲ, ಈ ತಿಳುವಳಿಕೆ ಕೊಟ್ಟಾಗ ಮುಂದೆ ದಾರಿ ಸುಲಭ ಆಗ್ತದೆ ಮತ್ತು ಜ್ಞಾನವಂತ ಕರ್ಮಗಳು ನಮ್ಮ ಕೈಯಲ್ಲಿ ಘಟಿಸ್ತವೆ. ಆ ದೃಷ್ಟಿಯಲ್ಲಿ ನಾವು ಅನ್ಕೋಬೋದು, ಬಂದ ತಕ್ಷಣ ದಕ್ಷಿಣೆ ಹಾಕ್ಬೋದು ಅಂತ ಹೇಳಿದರೆ ದುಡ್ಡು ಹಾಕ್ಬೋದು ಅಂತಲ್ಲ. ಯಾಕಂದರೆ ನಮಗೆ ತಿಳುವಳಿಕೆ ಇಲ್ಲ. ದಕ್ಷಿಣೆ ಅಂದರೆ ದುಡ್ಡು ಹಾಕುವುದಲ್ಲ, ಪ್ರದಕ್ಷಿಣೆ ಅಂದರೆ ಸುತ್ತುವುದೂ ಅಲ್ಲ. ಸ್ವಾಮಿ ಭಾಷೆಯಲ್ಲಿ ಹೇಳ್ತಾರೆ, ದಕ್ಷಿಣೆ ಅಂದರೆ ಭಗವಂತನಲ್ಲಿ ಬಂದವಾಗ ನೀವು ಸಮರ್ಪಿಸ್ಕೊಳ್ತಕ್ಕಂಥ ದೈವಿಕ ಪ್ರೇಮ, ಅದಕ್ಕೆ ದಕ್ಷಿಣೆ ಅಂತ ಹೇಳೋದು. ಏನು ಸರ್? ಆಮೇಲೆ ಪ್ರದಕ್ಷಿಣೆ ಅಂತ ಹೇಳಿದರೆ ಸುತ್ತುವುದಂತ ನಮಗೆ, ಯಾಕಂದರೆ ನಾವೆಲ್ಲ ಸಹಜವಾಗಿ ಅದನ್ನು ಸಾಮಾನ್ಯ ಭಾಷೆಯಲ್ಲಿ ಹೇಳ್ಕೊಡ್ತೀವಿ. ಆಧ್ಯಾತ್ಮಿಕವಾಗಿ ನಾವು ಹಂತಕ್ಕೆ ಹೋದವಾಗ ಸುತ್ತುವುದು ಅಂತ ಹೇಳಿದರೆ, ಪ್ರದಕ್ಷಿಣೆ ಅಂತ ಹೇಳಿದರೆ ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತಕ್ಕಂಥದ್ದು ಭಾವನೆಯಲ್ಲಿ ಸುತ್ತುವುದು. ಅದಕ್ಕೆ ಪ್ರದಕ್ಷಿಣೆ ಅಂತ ಹೇಳೋದು. ಎಲ್ಲ ಕಡೆ ಇಡೀ ಅದು ಏನಂತಾರೆ, ಸರ್ವಾಂತರ್ಯಾಮಿ ಭಗವಂತನನ್ನು ನಾವಿಲ್ಲಿ ಬಂದ್ವಿ, ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತಕ್ಕಂಥ ಭಾವನೆಯೊಂದಿಗೆ ನಮ್ಮ ಈ ಏನು ನಮ್ಮ ಇದಿದೆ ಅಲ್ಲ, ಕೈ ಮತ್ತು ಕಾಲುಗಳನ್ನು ಇದ್ರದ್ದು ಸದ್ವಿನಿಯೋಗ ಮಾಡಿಕೊಂಡು ಅವನನ್ನು ಎಲ್ಲ ಕಡೆ ಕಾಣ್ತಕ್ಕಂಥ ವಿಶಾಲ ಭಾವನೆಯನ್ನು ಬೆಳೆಸ್ಕೊಳ್ಳೋದು ಪ್ರದಕ್ಷಿಣೆ ಅಂತ ಸ್ವಾಮಿ ಹೇಳೋದು. ಅದರ ನಂತರ ಇದೆಷ್ಟೇ ಆದರೆ ಮುಗಿಲಿಲ್ಲ. ಇಲ್ಲಿ ವೇದವ್ಯಾಸರು ಗುರುಪೂರ್ಣಿಮಾ ದಿವಸ ಚಂದ್ರೋ ಮನಸ್ಸು ಜಾತಃ ಅಂತೇನು ಹೇಳ್ತೇವಲ್ಲ, ಹಾಗೆ ನಮ್ಮ ಹೃದಯದಲ್ಲಿ ಆವತ್ತು ಪೂರ್ತಿ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತಕ್ಕಂಥ ಆ ಪರಿಕಲ್ಪನೆ ಬಂದಾವಾಗ ನಮ್ಮ ಮನಸ್ಸು ಸ್ವಲ್ಪ ಪರಿಪೂರ್ಣ ಆಗ್ತದೆ. ನಾವು ಅಪೂರ್ಣರೇ ಯಾವಾಗಲೂ, ಆದರೆ ಪರಿಪೂರ್ಣದ ಕಡೆಗೆ ನಾವು ದಾಪುಗಾಲ ಹಾಕಿ ಆ ದಿವ್ಯತ್ವವನ್ನು ಅರ್ಥ ಮಾಡಿಕೊಂಡಾಗ ನಮ್ಮಲ್ಲಿ ಗುರುಪೂರ್ಣಿಮಾ ಆಗ್ತದೆ. ವೇದವ್ಯಾಸರ ಎಲ್ಲ ವೇದದ ವಾಣಿ ಮತ್ತು ಆಚರಣೆ ಎಲ್ಲವೂ ನಮ್ಮ ಕಣ್ಮುಂದೆ ಬರ್ತದೆ. ಆವಾಗ ನಾವು ಏನೇ ಮಾಡ್ತೇವೆ ಆ ತಿಳುವಳಿಕೆಯಲ್ಲಿ ಅದು ನಮ್ಮದು ಸಾಧಿಸ್ತದೆ, ಸಿದ್ಧಿಯಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಸೊ ಹೀಗೆ ನಮಗೆ ಇಷ್ಟೆಲ್ಲ ವಿಚಾರಗಳನ್ನು ಕೂತು ಅರ್ಥೈಸಿ
ನಮಗೆ ಆ ಒಂಥರ ಇವರ ಆಲಾಪದಲ್ಲಿ ಇದು ಏನು ವಾಚನ ಮಾಡ್ತಾರಲ್ಲ, ಇವತ್ತು ನಮ್ಮ ರಾಧಾಕೃಷ್ಣ ಅವರು ನಮ್ಮ ದಾಮಲೆ ಅವರನ್ನು ಈ ಸ್ಥಳ ಕೊಟ್ಟಿದ್ರು. ಅವರು ತಮ್ಮ ಇದು ಯಾವುದು ಯುವ ವಯಸ್ಸಿನಲ್ಲೇ ಇದನ್ನು ಹೇಗೆ ಅರ್ಥೈಸ್ಕೊಂಡಿದ್ದಾರೆ ಅಂತ ಹೇಳಿದರೆ ಪ್ರಾಯಶಃ ಅವರೇ ಅದಕ್ಕೆ ಸಾಕ್ಷಿ. ಸೊ ನೀವೆಲ್ಲ ಇದನ್ನು ಆನಂದ ಪಡೆದಿದ್ದೀರಿ. ಪ್ರಪಂಚದಲ್ಲಿ ಮನುಷ್ಯನ ಗುರಿ ಏನಪ್ಪ ಅಂದರೆ ಆನಂದ ಪಡೆಯೋದು. ಸೊ ಆ ಆನಂದವನ್ನು ಇಲ್ಲಿ ಕೂತ್ಕೊಂಡು ಇವರು ಕೊಡ್ತಾ ಇದ್ದಾರೆ. ಪಾಪ ಅವರು ಪೇಪರಲ್ಲೂ ಹಾಕಿದ್ದಾರೆ, ಎಲ್ಲರೂ ಹಾಕಿದ್ದಾರೆ. ಆದರೆ ಜನ ಮಾತ್ರ ಎಷ್ಟು ಬೇಕು, ಎಷ್ಟು ಜನರಿಗೆ ಅವರ ಮಹಿಮೆ ಕೇಳಬೇಕನ್ನೋದು ಆಸಕ್ತಿ ಇದೆ, ಅಷ್ಟು ಜನ ಬಂದಿದೆ. ನಾವು ಯಾರ ಮೇಲೂ ದೋಷ ಮಾಡೋದಲ್ಲ. ಆದರೆ ಇದು ಹೆಚ್ಚು ಜನರು ಒಬ್ಬೊಬ್ಬರು 5-6 ಜನರಿಗೆ ಕರ್ಕೊಂಬಂದರೆ ಪ್ರಾಯಶಃ ನಾವು ಆನಂದ ವಿಸ್ತಾರ ಮಾಡಲಿಕ್ಕೆ ನಾವು ಒಂದು ಸಣ್ಣ ಕೃತಿ ಮಾಡ್ದಂಗೆ ಆಗ್ತದೆ. ಅದಕ್ಕಾಗಿ ತಾವೆಲ್ಲರೂ ಇಲ್ಲಿ ಬರಬೇಕಾದ್ರೆ ಈ ಸುದ್ದಿಯನ್ನು ಎಲ್ಲರೂ ಕಿವಿಗೆ ಮುಟ್ಟಿಸಿ, ಮತ್ತು ಅವರು ಪೇಪರಲ್ಲಿ ಕೊಡ್ತಾರೆ. ಒಂದೊಂದು ಸಲ ಲಾಸ್ಟ್ ಮಂಗಳವಾರ ಅಂತ ಇಟ್ಕೊಳ್ತಾರೆ. ಒಂದೊಂದು ಸಲ ಅವ್ರಿಗೆ ಬೇರೆ ಕಡೆ ಕಾರ್ಯಕ್ರಮ ಇದ್ದಾವಾಗ ಅವರಿಗೆ ಅನುಕೂಲ ಆಗ್ತಕ್ಕಂಥ ಮಂಗಳವಾರವನ್ನು ಅವರು ನಮಗೆ ಪ್ರಚುರಪಡಿಸ್ತಾರೆ. ಮತ್ತು ಪೇಪರಲ್ಲೂ ಹಾಕ್ತಕ್ಕಂಥ ಎಷ್ಟು ದೊಡ್ಡ ಕೆಲಸವನ್ನು ಮಾಡ್ತಾರೆ. ಓದಿದವರು ಸ್ವಲ್ಪ 4 ಮಂದಿಗೆ ತಿಳಿಸಿ ಮತ್ತು ಈ ಆನಂದವನ್ನು ಹಂಚಿಕೊಳ್ಳಿಕ್ಕೆ ತಾವು ಕೂಡ ಒಂದು ಸಣ್ಣ ಕಿರುಸೇವೆ ಮಾಡಿರಿ ಅಂತ ಹೇಳ್ತಾ, ಇವತ್ತು ಅವರು ಬಂದು ನಡೆಸಿಕೊಟ್ಟಿರ್ತಕ್ಕಂಥ ಈ ಕಾವ್ಯವಾಚನಕ್ಕೆ ನಾವೆಲ್ಲರೂ ಕೃತಜ್ಞತೆಯನ್ನು ಅಭಿನಂದನೆಯನ್ನು ತೋರಿಸೋಣ. ಹೀಗೆ ಭಗವಂತ ಅವರಿಗೆ ಮತ್ತೆ ಬಂದು ನಮ್ಮನ್ನು ಆನಂದದ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂಥ ಕೃತಿಯಲ್ಲಿ ಮುಂದುವರಿಸಲಿ ಅಂತಕ್ಕಂಥ ಒಂದು ಶುಭಾಶಯದೊಂದಿಗೆ ಈಗ ಮಹಾಮಂಗಳಾರತಿ ನಾವು ಮಾಡೋಣ. ಆಮೇಲೆ ಪ್ರಸಾದ ವಿನಿಯೋಗ ಇದೆ. ತಾವೆಲ್ಲರೂ ಶಾಂತಿ ರೀತಿಯಲ್ಲಿ ತಗೊಂಡು ಹೋಗಬೇಕು. बोलो सत्य साई बाबा जी की, बोलो सत्य साई बाबा जी की, बोलो सत्य साई